क्या हुए। जाना नहीं शुद्धात्मा, ज्ञानी हुए तो क्या हुए। ग्रंथ सिद्धांत पढ़ लिए, शास्त्री महान बन गए। आत्मा रहा बहिरात्मा, पंडित हुए तो क्या हुए। जाना नहीं निज आत्मा, ज्ञानी हुए तो क्या हुए। पंच महारत धार के, घोर तपस्या करी लिए। मन की कषाय नामरी, साधु हुए तो क्या हुए। जाना नहीं निज आत्मा, ज्ञानी हुए तो क्या हुए। माला की धानी हाथ में, मन जा फिरे बाजार में। मन की नहीं माला फिरे, जपिया हुए तो क्या हुए। जाना नहीं निज आत्मा, ज्ञानी हुए तो क्या हुए। गा के भजा के नाच के, पूजा भजन सदा किए। निज देह को सुबह नहीं, पूजक हुए तो क्या हुए। जाना नहीं निज आत्मा, ज्ञानी हुए तो क्या हुए। मान बढ़ाए कारणे, दान हजारों खर्च के। भाई तो भूखे मरे, दानी हुए तो क्या हुए। जाना नहीं निज आत्मा, ज्ञानी हुए तो क्या हुए। करे न जिनवर दर्शन को, सेवन करे अभक्ष को। दिल में जरा दया नहीं, जैनी हुए तो क्या हुए। जाना नहीं निज आत्मा, ज्ञानी हुए तो क्या हुए। दृष्टि न अंतर फेर के, अवगुण पराहे कही रखे। श्रावक कपटी नाम के, सायर हुए तो क्या हुए। जाना नहीं निज आत्मा, ज्ञानी हुए तो क्या हुए। जाना नहीं शुद्धात्मा, ध्यानी हुए तो क्या हुए। जाना नहीं शुद्धात्मा, ध्यानी हुए तो क्या हुए। जय बोलो जैन धर्म की जय।
ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ नमो लोये सव्वसाहूणम। जय बोलो 24 तीर्थंकर पंच परमेश भगवान की जय। जय बोलो वर्तमान शासन नायक वर्धमान तीर्थंकर भगवान की जय। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य श्री विशुद्ध सागर जी महाराज की जय। जय बोलो मुनि श्री क्षमा सागर जी मुनि महाराज की जय। जय बोलो मुनि श्री नियम सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ। ಓಕೆ, ಹಿಂದಿನ ಕ್ಲಾಸದ್ದು ಸ್ವಲ್ಪ ರಿವಿಷನ್ ಮಾಡೋಣ. ಪರ್ಯಾಪ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಓಕೆ, ಕುಲ ಇಂದ್ರಿಯ. ಓಕೆ, ಕುಲ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಕುಲ ಅಂತಂದ್ರೆ ಏನು? ಇಲ್ಲಿ ಕುಲ ಅಂತಂದ್ರೆ ಯಾವ ಪ್ರಕಾರ, ಈಗ ತಾಯಿಯ ಪಕ್ಷಕ್ಕೆ ಜಾತಿ, ತಂದೆಯ ಪಕ್ಷಕ್ಕೆ ಕುಲ ಅಂತ ಹೇಳ್ತೀವಲ್ಲ, ಆ ಅಪೇಕ್ಷೆಯಿಂದ ಇಲ್ಲಿ ಹೇಳಿಲ್ಲ. ಕುಲ ಅಂತ ಅಂದ್ರೆ ಇಲ್ಲಿ ನೌಕರ್ಮ ವರ್ಗಣಗಳೇನಿದೆ, ಆ ನೌಕರ್ಮ ವರ್ಗಣಗಳ ಭೇದಗಳನ್ನು ಕುಲ ಅಂತ ಕರೆದಿದ್ದಾರೆ. ಓಕೆ, ಈಗ ಒಟ್ಟು ಏನು ಎಷ್ಟು ಕುಲಗಳಿದೆ ಒಟ್ಟು ಟೋಟಲ್ ಅಂತಂದ್ರೆ ನೋಡಿ, ಕುಲ ಅಂತಂದ್ರೆ ಏನು? ನೌಕರ್ಮ ವರ್ಗಣ ಅಂದ್ರೆ ಶರೀರ ರಚನೆಗೆ ಕಾರಣವಿರುವಂತ ಯಾವ ಒಂದು ಈ ನೌಕರ್ಮ ವರ್ಗಣಗಳಿದೆಯಲ್ವಾ, ಈ ನೌಕರ್ಮ ವರ್ಗಣಗಳಿಂದ ಎಷ್ಟು ಪ್ರಕಾರದ ಶರೀರ ರಚನೆ ಆಗುತ್ತೆ? ಈ ನೌಕರ್ಮ ವರ್ಗಣಗಳಿಂದ 3 ಪ್ರಕಾರದ ಶರೀರವು ರಚನೆ ಆಗುತ್ತೆ. ಯಾವುದೆಲ್ಲ? ಔದಾರಿಕ ಶರೀರ, ವೈಖರಿಕ ಶರೀರ ಮತ್ತು ಆಹಾರಕ ಶರೀರ. ಸೊ ಈ 3 ಶರೀರಗಳ ರಚನೆಗೆ ಯಾವ ಒಂದು ಪುದ್ಗಲ ಪರಮಾಣು ಸಹಾಯಕವಾಗಿದೆ? ಈ ಒಂದು ಏನು ನೌಕರ್ಮ ವರ್ಗಣ ಇದೆಯಲ್ವಾ, ಈ ನೌಕರ್ಮ ವರ್ಗಣ ಈ 3 ಪ್ರಕಾರದ ಶರೀರ ರಚನೆಗೆ ಅದು ಕಾರಣಭೂತವಾಗಿದೆ. ಈಗ ಉದಾಹರಣೆಗೆ ಪೃಥ್ವಿ ಕಾಯಕದಲ್ಲಿ 22 ಲಕ್ಷ ಕೋಟಿ ಪ್ರಕಾರದ ವರ್ಗಣಗಳು, ಆ ನೌಕರ್ಮ ವರ್ಗಣಗಳಿಂದ ಈ ಪೃಥ್ವಿ ಕಾಯಿಕ ಜೀವಿದ ಶರೀರವು ರಚನೆ ಆಗುತ್ತೆ. ಇನ್ನು ಜಲಕಾಯಿಕ ಎಷ್ಟು ಕೊಟ್ಟಿದ್ದಾರೆ? 9 ಲಕ್ಷ ಕೋಟಿ ಪ್ರಕಾರದ ನೌಕರ್ಮ ವರ್ಗಣಗಳಿಂದ ಈ ಒಂದು ಜಲಕಾಯಿಕದ ಶರೀರವು ರಚನೆ ಆಗುತ್ತದೆ. ಸೊ ಈ ರೀತಿ ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ ಎಂದು ಪ್ರತಿಯೊಂದು ಜೀವಿಗಳಿಗೂ ಅನೇಕ ಪ್ರಕಾರದ ಈ ಒಂದು ನೌಕರ್ಮ ವರ್ಗಣಗಳಿಂದ ಅವುಗಳ ಶರೀರವು ರಚನೆ ಆಗುತ್ತೆ. ಸೊ ಓವರ್ ಆಲ್ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟಾಗತ್ತೆ ಅಂತಂದ್ರೆ, ಏನೆಲ್ಲ ಈ ಸಂಸಾರಿ ಪ್ರಾಣಿಗಳಿದೆ ಅವುಗಳ ಯಾವ ಒಂದು ಈ 3 ಪ್ರಕಾರದ ಶರೀರಗಳ ರಚನೆ ವಿಶೇಷತೆ ಇದೆ, ಆ ಶರೀರಗಳ ರಚನೆಯು ಯಾವ ಒಂದು ಈ ನೌಕರ್ಮ ವರ್ಗಣಗಳಿಂದ ಆಗುತ್ತೆ, ಅವುಗಳ ಒಟ್ಟು ಎಷ್ಟು ಭೇದ ಇದೆ, ಎಷ್ಟು ಪ್ರಕಾರದ ನೌಕರ್ಮ ವರ್ಗಣಗಳು ಇದೆ ಅಂತಂದ್ರೆ ಎಷ್ಟಿದೆ? 199.5 ಲಕ್ಷ ಕೋಟಿ ಪ್ರಕಾರದಷ್ಟು ಈ ನೌಕರ್ಮ ವರ್ಗಣಗಳು ಇದೆ ಅಂತ ಒಂದು ಆಚಾರ್ಯರ ಮತದಿಂದ ಅವರು ಈ ರೀತಿ ಹೇಳ್ತಾರೆ. ಇನ್ನೊಬ್ಬರ ಆಚಾರ್ಯರ ಅಪೇಕ್ಷೆಯಿಂದ ಅವ್ರು ಎಷ್ಟು ಹೇಳ್ತಾರೆ ಅಂತಂದ್ರೆ 197 ಲಕ್ಷ ಕೋಟಿ ಅಂತ ಇನ್ನೊಬ್ರು ಆಚಾರ್ಯ ಹೇಳ್ತಾರೆ. ಸೊ ಈ ಎರಡನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಓಕೆ, ಒಬ್ಬರ ಆಚಾರ್ಯ 199.5 ಲಕ್ಷ ಕೋಟಿ, ಇನ್ನೊಬ್ರು 197 ಲಕ್ಷ ಕೋಟಿ ಅಷ್ಟು ನೌಕರ್ಮ ವರ್ಗಣಗಳು ಈ ಒಂದು ಸಂಸಾರಿ ಪ್ರಾಣಿಗಳ ಶರೀರದ ರಚನೆಗೆ ಕಾರಣಭೂತವಾಗಿದೆ. ಈ ಒಂದು ನೌಕರ್ಮ ವರ್ಗಣಗಳ ಏನು ಒಂದು ಭೇದಗಳಿದೆ, ಆ ಭೇದಗಳಿಗೆ ಏನ್ ಹೇಳ್ತೇವೆ ನಾವು? ಕುಲ ಅಂತ ನಾವು ಕರಿತೇವೆ ಅಂತ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಇನ್ನು ಹಿಂದಿನ ಕ್ಲಾಸಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ತಿಳ್ಕೊಂಡಿದ್ವಿ. ಏನು? ಈಗ ಟೋಟಲ್ ನಾವು ಎಷ್ಟು ಪ್ರಕಾರದ ಪುದ್ಗಲ ಪರಮಾಣುಗಳಿದೆ? ಟೋಟಲ್ 23 ಪ್ರಕಾರದ 23 ಪ್ರಕಾರದ ಪುದ್ಗಲ ಪರಮಾಣುಗಳು ಇವೆ. ಅದರಲ್ಲಿ ಮನುಷ್ಯನಿಗೆ ಕೆಲಸಕ್ಕೆ ಬರುವಂತಹ ಪುದ್ಗಲ ಪರಮಾಣುಗಳು ಎಷ್ಟು ಪ್ರಕಾರದಿದೆ ಅಂತಂದ್ರೆ 5 ಪ್ರಕಾರದ್ದು ಅಲ್ವಾ? ನೀವು ಬರ್ಕೊಂಡಿದ್ದೀರಾ ನೋಡಿ, ಅದೆಲ್ಲ ರಿವಿಷನ್ ಮಾಡ್ಬೇಕು. ಯಾವ್ದೆಲ್ಲ 5 ಪ್ರಕಾರ? ಒಂದು ಕಾರ್ಬನ್ ವರ್ಗಣ, ಎರಡನೇದು ನೌಕರ್ಮ ವರ್ಗಣ ಅಂತಾನು ಸಹ ಹೇಳ್ಬೋದು, ಆಹಾರ ವರ್ಗಣ ಅಂತಾನು ಹೇಳ್ಬೋದು, ಎರಡು ಒಂದೇ. ಅರ್ಥ ಆಯ್ತಲ್ವಾ? ಕಾರ್ಬನ್ ವರ್ಗಣ, ನೌಕರ್ಮ ವರ್ಗಣ, ಆಹಾರ ವರ್ಗಣ, ತೇಜಸ್ ವರ್ಗಣ ಮತ್ತು ಭಾಷಾ ವರ್ಗಣ. ಈ 5 ಪ್ರಕಾರದ ಯಾವ ಒಂದು ವರ್ಗಣಗಳಿದೆ, ಪುದ್ಗಲದ ವರ್ಗಣಗಳು ಅಥವಾ ಪುದ್ಗಲಗಳ ಸಮೂಹವು ಏನಿದೆ, ಈ 5 ಪ್ರಕಾರದ ಪುದ್ಗಲದ ಸಮೂಹಗಳು ನಮ್ಮ ಒಂದು ಮನುಷ್ಯನಿಗೆ ಕೆಲಸಕ್ಕೆ ಬರುವಂತಹ ಈ ವರ್ಗಣಗಳು ಆಗಿವೆ. ಓಕೆ, ನೆಕ್ಸ್ಟ್ ಏನ್ ತಿಳ್ಕೊಂಡ್ವಿ? ಇದಾದ್ಮೇಲೆ ನೆಕ್ಸ್ಟ್ ನಾವು ಈ ಪರ್ಯಾಪ್ತಿ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಏನು ಪರ್ಯಾಪ್ತಿ ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ಡೆಫಿನೇಷನ್ ಇಲ್ಲಿ? ಆಹಾರ, ಶರೀರ, ಇಂದ್ರಿಯ, ಆನಪಾನ ಅಂದ್ರೆ ಶ್ವಾಸೋಚ್ಛ್ವಾಸ, ಭಾಷಾ ಮತ್ತು ಮನರೂಪಿ ಶಕ್ತಿಯ ಪೂರ್ಣತೆಗೆ ಕಾರಣವಾಗುವಂತಹದ್ದು ಪರ್ಯಾಪ್ತಿ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ, ಈಗ ನಾವು
ನಾವು ಗ್ರಹಣೆ ಮಾಡ್ತೀವಿ. ಈಗ ಒಂದು ಜೀವ ವಿಗ್ರಹಗತಿಯಿಂದ ತಾನು ಎಲ್ಲಿ ಜನ್ಮ ಪಡಿಬೇಕು ಆ ಸ್ಥಾನದಲ್ಲಿ ಜನ್ಮ ಪಡೆದ ನಂತರ ಆ ಜನ್ಮ ಪಡೆದ ಪ್ರಥಮ ಸ್ಥಾನದಿಂದಲೇ ಆ ಜೀವ ಏನ್ ಮಾಡುತ್ತೆ, ತನಗೆ ಯೋಗ್ಯವಾದಂತಹ 4, 5 ಅಥವಾ 6, ಅರ್ಥ ಆಗ್ತಿದೆಯಲ್ವಾ? 4, 5, 6 ಅಂತ ಯಾಕೆ ಹೇಳ್ತಾ ಇದ್ದೀನಿ? ಏಕೇಂದ್ರೀಯ ಅಪೇಕ್ಷೆಯಿಂದ 4 ಪರ್ಯಾಪ್ತಿಗಳನ್ನ ಅದು ಏನ್ ಮಾಡುತ್ತೆ, ಗ್ರಹಣ ಮಾಡುತ್ತೆ. ಇನ್ನು ಅನ್ಯ ಇಂದ್ರಿಯಗಳ ಅಪೇಕ್ಷೆ, ಪಂಚೇಂದ್ರಿಯ ಅಪೇಕ್ಷೆಯಿಂದ ಪಂಚೇಂದ್ರಿಯಕ್ಕೆ 6 ಪರ್ಯಾಪ್ತಿಗಳು ಪೂರ್ಣ ಆಗುತ್ತೆ ಅಲ್ವಾ? ಸೊ ವಿಗ್ರಹಗತಿಯಿಂದ ಬಂದು ಜನ್ಮ ಪಡೆದ ಪ್ರಥಮ ಸಮಯದಿಂದ ತನಗೆ ಯೋಗ್ಯವಾದಂತಹ 4, 5, 6 ಪರ್ಯಾಪ್ತಿಗಳನ್ನ ಅದೇನ್ ಮಾಡುತ್ತೆ, ಗ್ರಹಣೆ ಮಾಡುತ್ತೆ. ಒಮ್ಮೆಗೆ ಅದು 6 ಪರ್ಯಾಪ್ತಿಗಳು ಪ್ರಾರಂಭ ಒಮ್ಮೆಲೆ ಆಗುತ್ತದೆ. ಆದರೆ ಅದರ ಪೂರ್ಣತೆ ಟೋಟಲ್ 6ಕ್ಕೆ 6 ಅಥವಾ 4ಕ್ಕೆ 4 ಪರ್ಯಾಪ್ತಿಗಳು ಪೂರ್ಣ ಆಗ್ಬೇಕಾದ್ರೆ ಅದ್ರ ಒಟ್ಟು ಸಮಯ ಒಂದು ಅಂತರ್ಮುಹೂರ್ತದಲ್ಲೇ ತನಗೆ ಯೋಗ್ಯವಾದಂತಹ ಆ 4, 5, 6 ಪರ್ಯಾಪ್ತಿಗಳು ಪೂರ್ಣ ಆಗತ್ತೆ. ಅಷ್ಟು ಪರ್ಯಾಪ್ತಿಗಳು ಒಮ್ಮೆಲೆ ಪ್ರಾರಂಭ ಆಗತ್ತೆ, ಆದ್ರೆ ಕಂಪ್ಲೀಟ್ ಆಗೋದು 1 by 1 ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಈಗ ಗ್ರಹಣೆ ಮಾಡುವಂತಹ ಏನೆಲ್ಲ ಗ್ರಹಣೆ ಮಾಡ್ತಾನೆ, ಆಹಾರ ವರ್ಗಣಗಳನ್ನು ಗ್ರಹಣೆ ಮಾಡ್ತಾನೆ, ಅಂದ್ರೆ ನೌಕರ್ ವರ್ಗಣಗಳು ಅಥವಾ ಆಹಾರ ವರ್ಗಣಗಳನ್ನು ಗ್ರಹಣೆ ಮಾಡ್ತಾನೆ, ಭಾಷಾ ವರ್ಗಣನ ಗ್ರಹಣೆ ಮಾಡ್ತಾನೆ, ಮನೋವರ್ಗಣನ ಗ್ರಹಣೆ ಮಾಡ್ತಾನೆ. ಸೊ ಈ ಏನು ಆಹಾರ ವರ್ಗಣ, ಭಾಷಾ ವರ್ಗಣ, ಮನೋವರ್ಗಣಗಳನ್ನು ಏನು ಈ ಒಂದು ಪುದ್ಗಲ ಪರಮಾಣುಗಳನ್ನು ಅವನು ಗ್ರಹಣೆ ಮಾಡಿದ್ದಾನೆ, ಅವುಗಳನ್ನು ಕಲರೂಪ, ರಸರೂಪ, ಘನರೂಪ, ಇಂದ್ರಿಯಗಳ ರೂಪ, ಭಾಷಾ ರೂಪ, ಮನರೂಪ ಮಾಡುವಂತ ಜೀವಿಯ ಯಾವ ಒಂದು ಶಕ್ತಿಯ ಪೂರ್ಣತೆ ಇದೆ, ಆ ಶಕ್ತಿಯ ಪೂರ್ಣತೆಗೆ ನಾವೇನಂತ ಕರಿತೇವೆ, ಪರ್ಯಾಪ್ತಿ. ಇನ್ನು ಪರ್ಯಾಪ್ತಿಯಲ್ಲಿ ಎಷ್ಟು ಪರ್ಯಾಪ್ತಿ ಇದೆ? ಒಟ್ಟು 6 ಪ್ರಕಾರದ ಪರ್ಯಾಪ್ತಿಗಳಿವೆ. ಯಾವುದೆಲ್ಲ? ಆಹಾರ ಪರ್ಯಾಪ್ತಿ, ಶರೀರ್ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ, ಶ್ವಾಸೋಚ್ಛ್ವಾಸ ಮತ್ತು ಭಾಷಾ ಮತ್ತು ಮನ, ಈ ಪ್ರಕಾರ 6 ಪ್ರಕಾರದ ಪರ್ಯಾಪ್ತಿಗಳು ಇವೆ. ಮೊದಲನೇದು ಆಹಾರ ಪರ್ಯಾಪ್ತಿ. ಓಕೆ, ನಿಮಗೆ ಯಾರಿಗೂ ಒಂದು ಕ್ವಶನ್ ಕೇಳ್ತೇನೆ. ಮತ್ತೆ ಈಗ ತಿಳ್ಕೊಳ್ಳೋಣ. ಓಕೆ, ಆಹಾರ ವರ್ಗಣಗಳಿಂದ ಎಷ್ಟು ಯಾವೆಲ್ಲ ಶರೀರಗಳು ರಚನೆ ಆಗುತ್ತೆ ಹೇಳ್ತೀರಾ? ನೌಕರ್ಮ ವರ್ಗಣಗಳಿಂದ ಯಾವೆಲ್ಲ ಶರೀರಗಳು ರಚನೆ ಆಗುತ್ತೆ? ಎಷ್ಟು ಪ್ರಕಾರದ ಯಾವ ಶರೀರಗಳು ನೌಕರ್ಮ ವರ್ಗಣಗಳಿಂದ ರಚನೆ ಆಗುತ್ತೆ? ಯಾರು ಹೇಳ್ತೀರಾ? ಸುಧಾ ಸುರೇಶ್ ಅವ್ರು ಯಾರು? ಗ್ಯಾಲಕ್ಸಿ M11 ಅಂತ ಇದೆಯಲ್ಲ, ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗ್ಯಾಲಕ್ಸಿ M11 ಅಂತ ಹೆಸರು ಕೊಟ್ಟಿದ್ದೀರಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಓಕೆ, ಸುಧಾ ಸುರೇಶ್ ಅವರೇ ಹೇಳಿಮ್ಮ, ಯಾಕೆ ಇದು ಆಹಾರ ವರ್ಗಣಗಳಿಂದ ಆಹಾರ ವರ್ಗಣ ಅಥವಾ ನೌಕರ್ಮ ವರ್ಗಗಳಿಂದ ಯಾವ ಶರೀರಗಳು ರಚನೆ ಆಗುತ್ತೆ ಹೇಳಿ? ಸುಧಾ ಮೇಡಮ್ ಕೇಳಿಸ್ತಿದ್ಯಾ? ನಿಮ್ಮ ಸೌಂಡ್ ಬರ್ತಿಲ್ಲ. ಓಕೆ, ಪದ್ಮಲತಾ ಮೇಡಮ್ ಹೇಳ್ತೀರಾ? ಶರೀರದ ರಚನೆ ಆಗುತ್ತೆ ಅಲ್ವಾ? ಯಾವ ಶರೀರದ್ದು? ನೌಕರ್ಮ ವರ್ಗಣಗಳಿಂದ ಯಾವೆಲ್ಲ ಶರೀರಗಳು ರಚನೆ ಆಗುತ್ತೆ ಅಂದ್ರೆ ಯಾವ? ಕಾರ್ಮಣ, ಮನೋವರ್ಗಣ, ಭಾಷಾವರ್ಗಣ, ತೇಜಸ್ವರ್ಗಣ. ಯಾರು ಹೇಳ್ತೀರಾ ಉತ್ತರ ಇದಕ್ಕೆ? ನೌಕರ್ಮ ವರ್ಗಣಗಳು. ನೌಕರ್ಮ ವರ್ಗಣಗಳಿಂದ ಯಾವ ಔದಾರಿಕ, ವೈಕ್ರಿಯಿಕ, ಆಹಾರ. ಸರಿ, ಬಟ್ ಕಾರ್ಬನ್ ಶರೀರ ಯಾಕೆ ಉತ್ಪನ್ನ ಆಗೋದಿಲ್ಲ ಸುಗುಣಕ್ಕ? ಅದು ಕರ್ಮ, ಜ್ಞಾನವರ್ಣಾದಿ 8 ಕರ್ಮಗಳಿಂದ. ಅದ್ಯಾಕೆ ನೌಕರ್ಮ ವರ್ಗಣಗಳಿಂದ ಕಾರ್ಬನ್ ಶರೀರ ಯಾಕೆ ರಚನೆ ಆಗೋದಿಲ್ಲ ಹೇಳ್ಬೋದಾ? ಹೇಳಿ ಪದ್ಮಿನಿ ರವೀಂದ್ರ ಅವ್ರು ಹೇಳಿ. ನೌಕರ್ಮ ವರ್ಗಣದಿಂದ ಕಾರ್ಮಣ ಶರೀರ ರಚನೆ ಆಗೋದಿಲ್ಲ, ಕಾರಣ ಏನು? ನೌಕರ್ಮ ವರ್ಗಣಗಳು 8 ಕರ್ಮಗಳಿಗೆ ನೌಕರ್ಮ ವರ್ಗಣ ಅಂತ ಹೇಳಿದಲ್ವಾ? ಇಲ್ಲ, ಒಂದು ನಿಮಿಷ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಹೇಳಿ ಇನ್ನೊಂದ್ಸಲಿ. ನನ್ ಪ್ರಶ್ನೆ ಏನು ಅಂತಂದ್ರೆ, ಈಗ ಸುಗುಣಕ್ಕ ಹೇಳಿದ್ರು ನೌಕರ್ಮ ವರ್ಗಣಗಳಿಂದ ಔದಾರಿಕ, ವೈಕರಿಕ, ಆಹಾರಿಕ ಶರೀರ ರಚನೆ ಆಗತ್ತೆ ಅಂತ ಹೇಳಿದ್ರು ಅಲ್ವಾ? ಶರೀರದಲ್ಲಿ ಒಟ್ಟು ಎಷ್ಟು ಪ್ರಕಾರದ ಶರೀರ ಇದೆ? 5 ಪ್ರಕಾರದ ಶರೀರ ಇದೆ. ವರ್ಗಣ ಒಂದು ವಿಗ್ರಹ ಶರೀರದಲ್ಲಿ ಹೋಗ್ಬೇಕಾದ್ರೇನೆ ಕಾರ್ಮಣ ವರ್ಗಣ, ತೇಜಸ್ವರ್ಗಣ ಅದ್ರ ಜೊತೆನೆ ಇರುತ್ತೆ ಅಲ್ವಾ? ಕರೆಕ್ಟ್, ಸರಿ ಇದೆ ನೀವ್ ಹೇಳಿದ್ದು. ಬಟ್ ನಾನ್ ಕೇಳೋ ಪ್ರಶ್ನೆ ಏನಂತಂದ್ರೆ, ನೌಕರ್ಮ ವರ್ಗಣದಿಂದ ಕಾರ್ಮಣ ಶರೀರದ ರಚನೆ ಆಗಲ್ಲ, ಕಾರಣ ಏನು? ಅದು ಕರ್ಮದ ಅನುಸಾರ, ಅದು ಕರ್ಮದ
ಅವರು ಇಲ್ಲಮ್ಮ ಸಿಂಪಲ್ ಇದೆ, ಏನ್ ಗೊತ್ತಾ, ಸಿಂಪಲ್ ಉತ್ತರ ಇದೆ. ಕಾರ್ಮಣ ಶರೀರ ಹೆಂಗೆ ಉತ್ಪನ್ನ ಆಗತ್ತೆ? ಕಾರ್ಮಣ ವರ್ಗಣಗಳಿಂದ ಆಗುತ್ತೆ, ಕರ್ಮದಿಂದ. ಕರ್ಮರೂಪದಿಂದ ಅದೇ ನೀವ್ ಹೇಳ್ಬೇಕು ಕಾರ್ಮಣ ವರ್ಗಣದಿಂದ ರಚನೆ ಆಗುತ್ತೆ, ನೋ ಕರ್ಮ ವರ್ಗಣದಿಂದ ರಚನೆ ಆಗೋದಿಲ್ಲ ಅಂತ ಹೇಳ್ಬೇಕಲ್ವಾ? ಕರೆಕ್ಟ್ ಇದೆಯಲ್ವಾ? ನಾನು ಏನ್ ಹೇಳ್ದೆ? ಕಾರ್ಮಣ ವರ್ಗಣ ಅಂದ್ರೆ ಏನು? ಕರ್ಮಗಳು ಅಂತ ಹೇಳ್ದೆ ಅಲ್ವಾ? ಕಾರ್ಮಣ ಶರೀರ ಯಾವ್ದ್ರಿಂದ ಆಗಿದೆ? ಕರ್ಮ ಪರಮಾಣುಗಳಿಂದ ಆಗಿದೆ, ಕಾರ್ಮಣ ವರ್ಗಣಗಳಿಂದ ಆಗಿದೆ. ಅದು ಯಾವಾಗ್ಲೂ ಜೊತೆಗೆ ಇರುತ್ತೆ ಅಲ್ವಾ? ವಿಗ್ರಹ ಗತಿಲ್ ಕೂಡ ಜೊತೆಗೆ ಇರುತ್ತೆ ಅಲ್ವಾ ಅದು? ಹೌದು, ಜೊತೆಲೇ ಇರುತ್ತೆ. ಹೌದಮ್ಮ, ಸರಿ ಇದೆ. ಬಟ್ ಅಲ್ಲೂ ಕಾರ್ಮಣ ವರ್ಗಣಗಳ ಗ್ರಹಣ ಇದೆ, ಅರ್ಥ ಆಗ್ತಿದೆಯಲ್ವಾ? ವಿಗ್ರಹ ಗತಿನಲ್ಲೂ ಕಾರ್ಮಣ ವರ್ಗಣಗಳು ಬಂದ ಇದೆ, ಅಲ್ಲೂ ಸಹ ಬಂದ ಇದೆ. ಕೇವಲ ಅನಾಹಾರಕ ಅಂತ ಯಾವ್ದಕ್ಕೆ ಹೇಳ್ತಾರೆ? ವಿಗ್ರಹ ಗತಿಯಲ್ಲಿ ಅನಾಹಾರಕ ಇದ್ದಾನೆ, ಆದ್ರೆ ಕಾರ್ಮಣ ವರ್ಗಣಗಳು ಗ್ರಹಣೆ ಮಾಡ್ತಿದ್ದಾನೆ. ಅಂದ್ರೆ ಕಾರ್ಮಣ ವರ್ಗಣ ಗ್ರಹಣೆ ಅಂತಂದ್ರೆ ಅಲ್ಲೂ ಸಹ ಕರ್ಮಗಳ ಬಂಧ ಇದೆ ವಿಗ್ರಹ ಗತಿನಲ್ಲೂ. ಕಾರ್ಮಣ ವರ್ಗಣ ಅಂತಂದ್ರೆ ಏನಂತ ಹೇಳಿದೆ? ಯಾವ ಒಂದು ಪುದ್ಗಳ ವರ್ಗಣಗಳಿಗೆ ಕರ್ಮರೂಪ ಪರಿಣಾಮನಾಗುವಂತ ಶಕ್ತಿ ಇದೆ, ಅದಕ್ಕೆ ಕಾರ್ಮಣ ವರ್ಗಣ ಅಂತ ಹೇಳಿದ್ವಿ. ಅರ್ಥ ಆಯ್ತಲ್ವಾ? ಅಲ್ಲಿ ನಾಮಕರ್ಮದ ಉದಯದಿಂದ ಆಗುವುದು ನೋ ಕರ್ಮ ಶರೀರ. ಸರಿ ಇದೆ. ಸರಿ ಇದೆ ಸುಧಾಕರ್, ನಾಮಕರ್ಮದ ಉದಯದಿಂದ ನೋ ಕರ್ಮ ವರ್ಗಣವನ್ನು ಗ್ರಹಣೆ ಮಾಡೋದು ಕರೆಕ್ಟ್ ಇದೆ. ಈಗ ನೋ ಕರ್ಮ ವರ್ಗಣಗಳಿಂದ ಕಲಾ ಮತ್ತು ರಸಭಾಗ ಪರಿಣಾಮನ ಮಾಡೋದು ಶಕ್ತಿ ಅಲ್ವಾ? ಆಹಾರ ಪರ್ಯಾಪ್ತಿ. ಕರೆಕ್ಟ್. ಸೊ ನನ್ ಪ್ರಶ್ನೆ ಅರ್ಥ ಆಯ್ತಲ್ವಾ? ನಾನು ಉತ್ತರ ಅದೇ ಎಕ್ಸ್ಪೆಕ್ಟ್ ಮಾಡಿದೆ. ನೀವು ನೋ ಕರ್ಮ ವರ್ಗಣಗಳು ಕಾರ್ಮಣ ಶರೀರ ಒಂದು ಬಿಟ್ಟು ಉಳಿದದ್ದು ನಾಲ್ಕು ಸಹ ನೋ ಕರ್ಮ ನೋ ಶರೀರನೇ ಅದು ಅಲ್ವಾ? ನೋ ಶರೀರ ಉಳಿದದ್ದು. ಕಾರ್ಮಣ ವರ್ಗಣ ಬಿಟ್ಟು ಕೇವಲ ಉಳಿದಿದ್ದಲ್ಲ ನೋ ಶರೀರನಾ? ಸರಿ ಸುಗುಣಕ್ಕ, ನಿಮ್ಗೆ ಒಂದು ಪ್ರಶ್ನೆ, ಸರಿನಾ? ಈಗ ಓಕೆ, ನೌಕರ್ಮ ವರ್ಗಣಗಳಿಂದ ತೇಜಸ್ ಶರೀರ ರಚನೆ ಆಗತ್ತಾ ಸುಗುಣಕ್ಕ? ಇಲ್ಲ ಇಲ್ಲ. ಅದೇಂಗ್ ರಚನೆ ಆಗುತ್ತೆ ಮತ್ತೆ? ನಾಮಕರ್ಮದ ಉದಯದಿಂದ. ನಾಮಕರ್ಮ ಎಲ್ಲದಕ್ಕೂ ಬೇಕು. 6 ಪರ್ಯಾಪ್ತಿಗೆ ನಿಮ್ಗೆ ನಾಮಕರ್ಮ ಬೇಕೇ ಬೇಕು. ನಾಮಕರ್ಮ ಒಂದ್ ರೀತಿ ಬೇಸ್ಮೆಂಟ್ ಇದ್ದಂಗೆ, ಫೌಂಡೇಶನ್. ಓಕೆ, ಅದು ಬೇಕೇ ಬೇಕು. ನಾಮಕರ್ಮದ ಉದಯದಿಂದಲೇ ಇವೆಲ್ಲ ಕ್ರಿಯೆಗಳಾಗೋದು. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನೌಕರ್ಮ ವರ್ಗಣಗಳಿಂದ ತೇಜಸ್ವಿ ಶರೀರ ರಚನೆ ಆಗತ್ತಾ? ಇಲ್ಲ ಇಲ್ಲ, ಇಲ್ಲ, ತೇಜಸ್ ಎರಡೂ ಆಗೋದಿಲ್ಲ. ಮತ್ತೆ ಯಾವ್ದು? ಇದು ಶರೀರಕ್ಕೆ ತೇಜಸ್ಸು ಕೊಡೋದಲ್ವಾ? ತೈಜಸ ಶರೀರ ಹೇಗೆ ರಚನೆ ಆಗುತ್ತೆ? ತೈಜಸ ವರ್ಗಣದಿಂದ ತೇಜಸ್ಸು ಶರೀರದ ತೇಜಸ್. ಅದನ್ನ ಹೇಳ್ಬೇಕು. 5 ಪ್ರಕಾರದ ಶರೀರ ಇದೆಯಮ್ಮ. 5 ಪ್ರಕಾರದ ಶರೀರದಲ್ಲಿ ಏನು ಔದಾರಿಕ, ವೈಖರಿಕ, ಆಹಾರಕ, ಈ 3 ಶರೀರಗಳು ಏನಿದೆ, ಮೊದಲಿನ 3 ಶರೀರಗಳು ನೌಕರ್ಮ ವರ್ಗಣಗಳಿಂದ ರಚನೆ ಆಗುತ್ತೆ. ಅರ್ಥ ಆಗ್ತಿಲ್ವಾ? ವರ್ಗಣದಿಂದ ತೈಜಸ್ ಶರೀರ. ತೈಜಸ್ ವರ್ಗಣದಿಂದ ತೈಜಸ್ ಶರೀರ. ಇನ್ನು ಕಾರ್ಮಣ ಅಂತಂದ್ರೆ ಇದು ಕಾರ್ಮಣ ಶರೀರ ಅಂದ್ರೆ ಕರ್ಮಗಳು ಅಂತಂದ್ರೆ ಈ ಕಾರ್ಮಣ ವರ್ಗಣಗಳು. ಅರ್ಥ ಆಗ್ತಿಲ್ವಾ? ಈಗ ಕಾರ್ಮಣ ವರ್ಗಣಗಳಿಗೆ ಕರ್ಮರೂಪ ಪರಿಣಾಮನಾಗೋ ಶಕ್ತಿ ಇರೋದು ಕೇವಲ ಕಾರ್ಮಣ ವರ್ಗಣಗಳಿಗೆ ಮಾತ್ರ. ಅರ್ಥ ಆಯ್ತಲ್ವಾ? ಮತ್ತೊಂದು ಮಹತ್ವವಾದ ವಿಷಯ ತಿಳ್ಕೊಳ್ಳಿ. ಈಗ ಕಾರ್ಮಣ ವರ್ಗಣ ಆಗೇ ಇರುತ್ತಾ? ಇಲ್ಲ, ಕರ್ಮರೂಪವಾಗಿ ಪರಿವರ್ತನೆ ಆಗುತ್ತಲ್ಲ. ಕರ್ಮರೂಪ ಆಯ್ತು. ಓಕೆ, ಇನ್ನೊಂದು ಪ್ರಶ್ನೆ. ಸುಗುಣಕ್ಕ ಇದಾರ? ಕೇಳಿಸ್ತಿದೆ ಸುಗುಣಕ್ಕ? ಒಂದು ಪರಮಾಣು ಇನ್ನೊಂದು ಪರಮಾಣು ರೂಪ ಬದಲಾವಣೆ ಆಗ್ಬೋದಾ? ಇಲ್ಲ, ಆಗಲ್ಲ ಅಲ್ವಾ? ಇಲ್ಲ, ಸ್ಕಂದ ರೂಪವಾಗಿ ಕಾರ್ಮಣ ವರ್ಗಣ ಭಾಷಾ ವರ್ಗಣ ಆಗ್ಬೋದಾ? ಅಥವಾ ಭಾಷಾ ವರ್ಗಣ ಮನೋವರ್ಗಣ ಆಗ್ಬೋದಾ? ಇಲ್ಲ, ಆಗಲ್ಲ. ಪದ್ಮಿನಿ ಆಂಟಿ, ನೀವೇನ್ ಹೇಳ್ತೀರಾ? ನಂಗೂ ಆಗಲ್ಲ ಅನ್ಸುತ್ತೆ ಅಮ್ಮ. ನಾವು ತತ್ವಾರ್ಥ ಸೂತ್ರ 5ನೇ ಒಂದು ತತ್ವಾರ್ಥ ಸೂತ್ರದಲ್ಲಿ 5ನೇ ಒಂದು ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಏನ್ ಹೇಳಿ? ಈಗ ಯಾವ ಪರಮಾಣುಗಳ ಸಂಖ್ಯೆ ಕಡಿಮೆ ಇದೆ, ಅವು ಹೆಚ್ಚು ಪರಮಾಣುಗಳುಳ್ಳ ಯಾವ ಒಂದು ಸ್ಕಂದ ಇದೆ, ಅಂದ್ರೆ ಯಾವ್ದೋ ಒಂದು ದೊಡ್ಡ ಸ್ಕಂದ ಇದೆ, ಆ ದೊಡ್ಡ ಸ್ಕಂದ ಇದ್ದಾಗ ಏನಾಗತ್ತೆ, ಈ ಸಣ್ಣ ಸ್ಕಂದ ಅದ್ರ ಒಟ್ಟಿಗೆ ಏನಾದ್ರೂ ಅದು ಸೇರ್ಕೊಂಡ್ರೆ ಈ ಸಣ್ಣ ಸ್ಕಂದನು ಏನಾಗತ್ತೆ, ಆ ದೊಡ್ಡ ಸ್ಕಂದದ ಗುಣ ಆ ರೂಪವಾಗಿ ಮಾರ್ಪಡುತ್ತೆ ಅಂತ ನಾವು ಹೇಳಿದ್ವಿ. ಅಂದ್ರೆ ಇದು ಎರಡು ಇರ್ಬೇಕಲ್ವಾ? ಈಗ ಸ್ಕಂದಗಳ ಉತ್ಪತ್ತಿ ಹೇಗಾಗತ್ತೆ? ಭೇದ ಸಂಘಾತದಿಂದ. ಅಂದ್ರೆ ಈಗ 10 ಪರಮಾಣುಗಳಿದೆ, 10 ಪರಮಾಣುಗಳು ಭೇದ ಅಂತಂದ್ರೆ ಏನು? 5 ಪರಮಾಣು ಹೊಡೆದೋಯ್ತು, ಆಗೇನಾಗುತ್ತೆ, ಮತ್ತೆ 5 2 ಸ್ಕಂದಗಳು ಉತ್ಪನ್ನ ಆಯ್ತು ಅಲ್ವಾ? ಭೇದ, ಆಮೇಲೆ ನೀನ್ ಹೇಳ್ತಾರೆ ಭೇದ ಸಂಘಾತ ಅಂದ್ರೆ ಸ್ಕಂದನೇ ಅಮ್ಮ. ಏನ್ ಗೊತ್ತಾ, ಈಗ ಒಂದು ಭೇದ ಸಂಘಾತ ಉತ್ಪಾದ್ಯಂತೆ. ಭೇದ ಮತ್ತು ಸಂಘಾತ ಅಂದ್ರೆ ಪರಮಾಣುಗಳ ಭೇದ ಮತ್ತು ಕೂಡುವಿಕೆಯಿಂದ ಅಣು ಮತ್ತೆ ಸ್ಕಂದಗಳ ಉತ್ಪತ್ತಿ ಆಗ್ತದೆ ಅಂತ ಸೂತ್ರದ ಅರ್ಥ ಅಲ್ವಾ? ಭೇದ ಸಂಘಾತ ಉತ್ಪಾದ್ಯಂತೆ
ಅಲ್ವಾ? ಸ್ಕಂದಗಳ ಉತ್ಪನ್ನ ಈಗ ಏನಾಗುತ್ತೆ, ಈಗ 10 ಪರಮಾಣುಗಳಿದೆ ಅಂತ ತಿಳ್ಕೊಳ್ಳಿ. ಆ 10 ಪರಮಾಣುಗೆ ಇನ್ನೊಂದ್ 2 ಪರಮಾಣು ಸೇರ್ಕೊಳ್ತು, ಆಗೇನಾಗುತ್ತೆ, ಆ ಸಂಘಾತದಿಂದ 12 ಪರಮಾಣುಗಳದ ಒಂದು ಸ್ಕಂದ ಆಯ್ತು. ಅರ್ಥ ಆಯ್ತಲ್ವಾ? ಇನ್ನು ಭೇದ ಸಂಘಾತ ಅಂದ್ರೆ 10 ಪರಮಾಣುಗಳು 2 ಪರಮಾಣುಗಳು ಬಿಟ್ಟೋದ್ವು, ಇನ್ನು 5 ಪರಮಾಣುಗಳು ಹೊಸ ಸೇರ್ಕೊಂಡ್ವು, ಆಗ ಎಷ್ಟಾಗುತ್ತೆ, 8 5 13 ಪರಮಾಣುಗಳ ಒಂದು ಸ್ಕಂದ ಆಯ್ತು ಅಲ್ವಾ? ಸೊ ಈ ಪ್ರಕಾರ ಈಗ ಉದಾಹರಣೆ ಕಾರ್ಮಣ ವರ್ಗಣಗಳೇನಿದೆಯಲ್ವಾ, ಅಂದ್ರೆ ಕಾರ್ಮಣ ವರ್ಗಣಗಳ ಸಮೂಹ, ಅಂದ್ರೆ ಈ ಕಾರ್ಮಣ ಪರಮಾಣುಗಳ ಏನು ಒಂದು ಸಮೂಹ ಇದೆ, ಆ ಸಮೂಹ ಈಗ ಭಾಷಾ ವರ್ಗಣದ ಸಮೂಹ ಒಂದು ಇರುತ್ತೆ ಅನ್ಕೊಳ್ಳಿ, ಒಂದು ಸ್ಕಂದ. ಆ ಸ್ಕಂದದೊಂದಿಗೆ ಅದೇನಾದ್ರು ಆ ಸ್ಕಂದದಲ್ಲಿ ಹೆಚ್ಚು ಪರಮಾಣುಗಳುಳ್ಳ, ಅದಕ್ಕಿಂತಲೂ ಅನಂತ ಗುಣಿ ಪರಮಾಣುಗಳುಳ್ಳ ಸ್ಕಂದದೊಂದಿಗೆ ಅದು ಬೆರೆತಾಗ ಏನಾಗುತ್ತೆ, ಇದು ಸಹ ತನ್ನ ಗುಣವನ್ನು ಭಾಷಾ ವರ್ಗಣ ರೂಪ ಕನ್ವರ್ಟ್ ಆಗುತ್ತೆ. ಇದು ತತ್ವಾರ ಸೂತ್ರ ನಾವು ಓದಿದ್ದೇವೆ. ಯಾವುದ್ರಲ್ಲಿ ಹೆಚ್ಚು ಪರಮಾಣುಗಳು ಯಾವ ಗುಣವನ್ನು ಹೊಂದಿರುತ್ತೆ, ಕಡಿಮೆ ಪರಮಾಣುಗಳುಳ್ಳ ಸ್ಕಂದ ಆ ದೊಡ್ಡ ಸ್ಕಂದದೊಂದಿಗೆ ಬೆರೆತಾಗ ತನ್ನ ಗುಣವನ್ನು ಆ ದೊಡ್ಡ ಸ್ಕಂದ ರೂಪವೇ ಬದಲಾವಣೆ ಮಾಡ್ಕೊಳ್ಳುತ್ತೆ ಅಂತ. ಮ್ಯೂಟ್ ಮಾಡಿ ಅಮ್ಮ ಎಲ್ಲರೂ. ಪದ್ಮಿನಿ ಅರ್ಥ ಆಯ್ತಲ್ವಾ? ಕೇಳ್ತಾ ಇಲ್ವಾ? ಸಾರಿ, ಮ್ಯೂಟ್ ಆಗ್ಬಿಟ್ಟಿತ್ತು. ಓಕೆ, ಹೌದೌದು. ಅಲ್ಲ, ಈಗ 50 ಪರಮಾಣುಗಳು ಒಂದು ಸ್ಕಂದ ಭೇದ ಆದಾಗ 10 ಪರಮಾಣುಗಳು ಬೇರೆ ಆಗಿ ಹೋದ್ಮೇಲೆ 40 ಪರಮಾಣುಗಳ ಸ್ಕಂದ ಉತ್ಪನ್ನ ಆಗ್ತದಲ್ಲ, ಅದು ಭೇದದ ಉದಾಹರಣೆ ಅಲ್ವಾ? ಹೌದು. ಆಮೇಲೆ 40 ಪರಮಾಣುಗಳ ಸ್ಕಂದಕ್ಕೆ 15 ಪರಮಾಣುಗಳು ಬಂದು ಸೇರಿದಾಗ 55 ಪರಮಾಣುಗಳ ಸ್ಕಂದ ಉತ್ಪತ್ತಿ ಆಗುದು, ಅದು ಇನ್ನು ಇದಕ್ಕೆ ಉದಾಹರಣೆ, ಸಂಘಾತಕ್ಕೆ ಅಲ್ವಾ? ಸಂಘಾತಕ್ಕೆ ಉದಾಹರಣೆ, ಸರಿ ಇದೆ. ಆಮೇಲೆ ಭೇದ ಸಂಘಾತನೂ ಇದೆ. ಭೇದ ಸಂಘಾತ ಅಂತಂದ್ರೆ ಸ್ವಲ್ಪ ಬಿಟ್ಟು ಹೋಗೋದು, ಸ್ವಲ್ಪ ಸೇರ್ಕೊಳ್ಳೋದು, ಆತರ ಸೇರ್ಕೊಳ್ಳೋದು. ಹೌದು. 15 ಪರಮಾಣುಗಳು ಬಿಟ್ಟು ಹೋಯ್ತು, 70 ಪರಮಾಣುಗಳು ಬಂದು ಭೇದ ಸಂಘಾತ ಆಗುತ್ತೆ. ಭೇದನೂ ಆಯ್ತು, ಸಂಘಾತ ಅಂದ್ರೆ ಒಂದ್ಸಲ ಬಿಟ್ಟು ಹೋಯ್ತು ಮತ್ತೆ ತಿರ್ಗಾ ಬಂದು ಸೇರ್ಕೊಂತು, ಅದಕ್ಕೆ ಭೇದ ಸಂಘಾತ ಅಂತ ಹೇಳ್ತಾರೆ. ಸರಿ ಇದೆ. ಅದ್ರದ್ದು ಸೂತ್ರನೇ ಹಾಗೆ ಅಲ್ಲ, ಭೇದ ಸಂಘಾತ ಉತ್ಪಾದಂತೆ ಅಲ್ವಾ? ಕರೆಕ್ಟ್. ಸೊ ಹೇಳೋ ತಾತ್ಪರ್ಯ ಏನಂದ್ರೆ, ಸ್ಕಂದಗಳ ಉತ್ಪತ್ತಿ ಹೀಗೆ ಆಗೋದು. ಇದೇನು ಈ ಸೂತ್ರ ಏನು ಕೊಟ್ಟಿರೋದು, ಸ್ಕಂದಗಳ ಉತ್ಪತ್ತಿ ಹೇಗಾಗತ್ತೆ ಅಂತ. ಸಂಘಾತ ಭೇದದಿಂದ, ಸಂಘಾತದಿಂದ, ಭೇದ ಸಂಘಾತದಿಂದ ಸ್ಕಂದಗಳ ಉತ್ಪತ್ತಿ ಆಗುತ್ತೆ. ಇನ್ನು ಈ ಸ್ಕಂದಗಳ ಉತ್ಪತ್ತಿಯಲ್ಲಿ ಯಾವ ಸ್ಕಂದ ಈಗ ಒಂದು ಅನಂತ ಪರಮಾಣುಗಳು ಒಂದು ಸ್ಕಂದ ಇದೆ ಅಂತ ತಿಳ್ಕೊಳ್ಳಿ, ಸರಿನಾ? ಆ ಸ್ಕಂದಗಳು ಒಂದಕ್ಕೊಂದು ಕೂಡ್ಕೊಂಡು ಏನೋ ಒಂದು ಗುಣವನ್ನು ಹೊಂದಿದೆ. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರುವಂತ ಯಾವ್ದೋ ಒಂದು ಚಿಕ್ಕ ಸ್ಕಂದ ದೊಡ್ಡ ಸ್ಕಂದದೊಂದಿಗೆ ಕೂಡ್ಕೊಂಡಾಗ ಆ ದೊಡ್ಡ ಸ್ಕಂದದ ಗುಣದ ರೂಪದಲ್ಲಿ ಅದು ಕನ್ವರ್ಟ್ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಆ ಕಾರಣದಿಂದ ಈಗ ಭಾಷಾ ವರ್ಗಣ ರೂಪನೇ ಇರೋದಿಲ್ಲ, ಅದು ಮನೋವರ್ಗಣದ ದೊಡ್ಡ ಸ್ಕಂದದೊಂದಿಗೆ ಯಾವಾಗಾದ್ರೂ ಅದು ಕೂಡ್ಕೊಂಡಾಗ ಅದು ಮನೋವರ್ಗಣ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತು. ಓಕೆ, ಗೊತ್ತಾಯ್ತು ಈಗ. ಇನ್ನು ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ ಲಾಸ್ಟ್ ಟೈಮ್ ತಿಳ್ಕೊಂಡಿದ್ದೇವೆ. ಒಂದ್ ಸ್ವಲ್ಪ ಅದನ್ನ ಸಂಕ್ಷಿಪ್ತವಾಗಿ ಅಂದ್ರೆ ಶಾರ್ಟ್ ಕಟ್ ಆಗಿ ತಿಳ್ಕೊಳ್ಳೋಣ, ಇನ್ನೊಂದ್ಸಲ ರಿವಿಷನ್ ನೋಡಿ. ಆಹಾರ ಪರ್ಯಾಪ್ತಿ ಅಂದ್ರೆ ಏನು ಅಂತಂದ್ರೆ, ವಿಗರಗತಿಯಿಂದ ಬಂದು ಜೀವ ಏನ್ ಮಾಡುತ್ತೆ, ಪ್ರಥಮ ಸಮಯದಲ್ಲಿ ಈ ಒಂದು ನೌಕರ್ಮೋರ್ಗಣಗಳನ್ನು ಅದು ಗ್ರಹಣೆ ಮಾಡುತ್ತೆ. ಓಕೆ, ಗ್ರಹಣೆ ಮಾಡಿ ಅದೇನ್ ಮಾಡುತ್ತೆ, ಗ್ರಹಣೆ ಮಾಡಿದಂತ ನೋಡಿ, ಒಂದು ಶರೀರವನ್ನು ಬಿಟ್ಟು ಹೊಸ ಶರೀರದ ಪ್ರಾಪ್ತಿಗಾಗಿ ಅಥವಾ ಹೊಸ ಶರೀರದ ಸಾಧನಭೂತವಾದಂತಹ ಆ ನೌಕರ್ಮೋರ್ಗಣಗಳನ್ನು ಅದು ಗ್ರಹಣೆ ಮಾಡಿದಂತಹ ಆ ವರ್ಗಣಗಳನ್ನು ಖಲಭಾಗ ಮತ್ತು ರಸಭಾಗ ರೂಪವಾಗಿ ಮಾಡುವಂತಹ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ, ಆ ಯೋಗ್ಯತೆ. ಶಕ್ತಿ ಪೂರ್ಣತೆ ಅಂದ್ರೆ ಅದನ್ನು ಕನ್ವರ್ಟ್ ಮಾಡುವಂತ ಆ ಯೋಗ್ಯತೆ ಅದಕ್ಕೆ ಬರುತ್ತೆ. ಇದೊಂದು ಪೌದ್ಗಲಿಕ ಶಕ್ತಿ ಇದೆ, ಆತ್ಮಿಕ ಶಕ್ತಿ ಅಲ್ಲ, ಇದು ಪೌದ್ಗಲಿಕ ಶಕ್ತಿ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಆ ಒಂದು ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ, ಆಹಾರ ಪರ್ಯಾಪ್ತಿ ಅಂತ ಹೇಳ್ತಾರೆ. ಇದು ಮೊದಲನೇ ಪರ್ಯಾಪ್ತಿ. ಎರಡನೇ ಪರ್ಯಾಪ್ತಿ ಏನು, ಶರೀರ ಪರ್ಯಾಪ್ತಿ. ಶರೀರ ಪರ್ಯಾಪ್ತಿ ಅಂತಂದ್ರೆ ಮೇಲೆ ಯಾವ ಒಂದು ಆಹಾರ ಪರ್ಯಾಪ್ತಿಯಲ್ಲಿ ಆ ಜೀವಕ್ಕೆ ಏನು ಈ ಖಲಭಾಗ ರಸಭಾಗ ರೂಪವಾಗಿ ಕನ್ವರ್ಟ್ ಮಾಡಿದೆ, ಅದು ಯಾವಾಗ ಆಹಾರ ಪರ್ಯಾಪ್ತಿಯಲ್ಲೇ ಅದಕ್ಕೆ ಖಲಭಾಗ ಮತ್ತು ರಸಭಾಗವಾಗಿ ಕನ್ವರ್ಟ್ ಮಾಡುವಂತ ಶಕ್ತಿ ಪ್ರಾಪ್ತಿಯಾಗಿದೆ. ಈಗ ಶರೀರ ಪರ್ಯಾಪ್ತಿಯಲ್ಲಿ ಆ ಜೀವದ ಹತ್ರ ಖಲಭಾಗ ಮತ್ತು ರಸಭಾಗ ರೂಪ ರೆಡಿ ಇದೆ. ಅದನ್ನ ಏನ್ ಮಾಡ್ಬೇಕು, ಈಗ ಅವನು ಖಲಭಾಗವನ್ನು ಮೂಳೆ ಮುಂತಾದ ಗಟ್ಟಿ ಅವಯವ ಪದಾರ್ಥವಾಗಿ ಕನ್ವರ್ಟ್ ಮಾಡುವಂತ ಶಕ್ತಿಯ ಪ್ರಾಪ್ತಿ, ಮತ್ತು ರಸಭಾಗವನ್ನು ರಕ್ತ, ಚರ್ಬಿ ಮುಂತಾದ ಶರೀರದಲ್ಲಿ ಏನೆಲ್ಲ ವೀರ್ಯ
ಶರೀರದಲ್ಲಿ ಏನೆಲ್ಲ ದ್ರವ ರೂಪವಾದಂತ ವಸ್ತುಗಳಿದೆ ಅದನ್ನು ಈ ರಸವನ್ನು ಆ ದ್ರವ ರೂಪವಾಗಿ ಅಂದ್ರೆ ಶರೀರದಲ್ಲಿ ಇರುವಂತಹ ದ್ರವದ ಯಾವೆಲ್ಲ ಅವಯವಗಳಿದೆ ಅವು ಆ ರೂಪವಾಗಿ ಕನ್ವರ್ಟ್ ಮಾಡುವಂತ ಶಕ್ತಿಯ ಪೂರ್ಣತೆಗೆ ಶರೀರ ಪರ್ಯಾಪ್ತಿ ಅಂತ ನಾವು ಕರೀತೇವೆ. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಹೊಸ ಪ್ರಶ್ನೆ, ಇಂದ್ರಿಯ ಪರ್ಯಾಪ್ತಿ ಎಂದು ಯಾವುದಕ್ಕೆ ನಾವು ಕರೆಯುತ್ತೇವೆ? ಏನ್ ಇಂದ್ರಿಯ ಪರ್ಯಾಪ್ತಿ ಏನ್ ಕೊಟ್ಟಿದ್ದಾರೆ? ಯಾರು ಓದ್ತೀರಮ್ಮ? ಯಾರಾದ್ರೂ ಡಿಸ್ಪ್ಲೇ ಮಾಡ್ತೀರಾ? ಅದೇ ಔದಾರಿಕಾದ 3 ಶರೀರ ರೂಪದಿಂದ ಪರಿಣಮನ ಮಾಡುವ ಶಕ್ತಿಯುಳ್ಳ ಉದ್ಗಲ ಸ್ಕಂದಗಳ ಪ್ರಾಪ್ತಿಗೆ ಶರೀರ ಪರ್ಯಾಪ್ತಿ ಎನ್ನುವರು. ಇನ್ನೊಂದ್ಸಲ ಹೇಳಿ. ಔದಾರಿಕಾದ 3 ಶರೀರ ರೂಪದಿಂದ ಪರಿಣಮನ ಮಾಡುವ ಶಕ್ತಿಯುಳ್ಳ ಉದ್ಗಲ ಸ್ಕಂದಗಳ ಪ್ರಾಪ್ತಿಗೆ ಶರೀರ ಪರ್ಯಾಪ್ತಿ. ಅದೇ ರಸ, ರುಧಿರ, ಮೇಧಸ್ಸು, ವೀರ್ಯಾದಿ ರೂಪ, ದ್ರವ, ಅವಯವ ಸಹಿತ ಔದಾರಿಕಾದಿ 3 ಶರೀರ ರೂಪದಿಂದ ಪರಿಣಮನ ಮಾಡುವ ಶಕ್ತಿಯುಳ್ಳ ಪುದ್ಗಲ ಸ್ಕಂದಗಳ ಪ್ರಾಪ್ತಿಗೆ ಶರೀರ ಪರ್ಯಾಪ್ತಿ ಎನ್ನುವರು. ಸರಿ ಇದೆ ಸುವರ್ಣಕ್ಕ. ಅದೇ ಅದ ಇಲ್ಲೇ ಕೊಟ್ಟು ಈಗ ಇದನ್ನ ಓದ್ತೀರಾ? ಇಂದ್ರಿಯ ಪರ್ಯಾಪ್ತಿ ಓದಿಮ್ಮ. ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ? ಯಾರಾದ್ರೂ ಡಿಸ್ಪ್ಲೇ ಮಾಡ್ತೀರಾ? ಸ್ಕ್ರೀನ್ ಶೇರ್ ನಾನು ಓದ್ತೀನಿ ಭೂಷಣ್. ಓದಿಮ್ಮ. ಸ್ಕ್ರೀನ್ ಶೇರ್ ಮಾಡ್ತೀರಾ ಅಥವಾ ನಿಮ್ಮ ಹತ್ರ ಕಾಪಿ ಇದೆಯಾ? ಇದೆ ನನ್ನ ಹತ್ರ. ಆ ಕಾಪಿಲಿ ಇರೋದೇ ಓದಿಮ್ಮ. ಓಕೆ. ಯೋಗ್ಯ ಪ್ರದೇಶದಲ್ಲಿ ಇರುವ ರೂಪ ಮೊದಲಾದವುಗಳಿಂದ ಕೂಡಿದ ಪದಾರ್ಥಗಳ ಗ್ರಹಣೆ ಮಾಡುವಂತ ಶಕ್ತಿಯ ಉತ್ಪತ್ತಿಗೆ ಕಾರಣವಾದ ಉದ್ಗಲ ಪ್ರಚಯದ ಪ್ರಾಪ್ತಿಗೆ ಇಂದ್ರಿಯ ಪರ್ಯಾಪ್ತಿ ಅನ್ನುತ್ತಾರೆ. ಈ ಇಂದ್ರಿಯ ಪರ್ಯಾಪ್ತಿಯು ಶರೀರ ಪರ್ಯಾಪ್ತಿಯ ನಂತರ ಒಂದು ಅಂತರ್ಮುಹೂರ್ತದಲ್ಲಿ ಪೂರ್ಣ ಆಗುತ್ತದೆ. ಏನ್ ಕೊಟ್ಟಿದ್ದಾರೆ? ಓಕೆ. ಇಂದ್ರಿಯ ಪರ್ಯಾಪ್ತಿ ಯೋಗ್ಯ ದೇಶದಲ್ಲಿರುವ ರೂಪ ಮೊದಲಾದವುಗಳಿಂದ ಕೂಡಿದ ಪದಾರ್ಥಗಳ ಗ್ರಹಣೆ ಮಾಡುವಂತ ಶಕ್ತಿಯ ಉತ್ಪತ್ತಿಗೆ ಕಾರಣವಾದ ಪುದ್ಗಲ ಪ್ರಚಯ ಪ್ರಾಪ್ತಿಗೆ ಇಂದ್ರಿಯ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಶಬ್ದದ ಉತ್ಪತ್ತಿಯ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಯೋಗ್ಯ ದೇಶದಲ್ಲಿ ರೂಪಾದಿಸಯುಕ್ತ ಪದಾರ್ಥಗಳನ್ನು ಗ್ರಹಣೆ ಮಾಡುವಂತಹ ಶಕ್ತಿಯ ಉತ್ಪತ್ತಿಗೆ ನಿಮಿತ್ತಭೂತವಾದಂತಹ ಪುದ್ಗಲ ಪ್ರಚಲಯದ ಪ್ರಾಪ್ತಿಗೆ ಶರೀರ ಪರ್ಯಾಪ್ತಿ ಅಂತಂದ್ರೆ ಈಗ ಏನಾಗುತ್ತೆ, ಈ ಒಂದು ಏನು ಗ್ರಹಣೆ ಮಾಡಿದಂತಹ ನೌಕರ್ಮ ವರ್ಗಣಗಳೇನಿದೆ ಆ ನೌಕರ್ಮ ವರ್ಗಣಗಳನ್ನು ಆ ಗ್ರಹಣೆ ಮಾಡಿದಂತ ನೌಕರ್ಮ ವರ್ಗಣಗಳ ಸ್ಕಂದಗಳಿಂದ ನಮ್ಮ ಯೋಗ್ಯ ಸ್ಥಾನದಲ್ಲಿ ದ್ರವ್ಯೇಂದ್ರಿಯದ ಆಕಾರ ರೂಪ ರಚನೆ ಮಾಡುವಂತ ಯಾವ ಒಂದು ಕಾರಣಭೂತವಾದಂತ ಶಕ್ತಿಯ ಪೂರ್ಣತೆ ಇದೆ ಅದಕ್ಕೆ ಇಂದ್ರಿಯ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನಂತಂದ್ರೆ ಈಗ ನೌಕರ್ಮ ವರ್ಗಣಗಳಿಂದ ಮೊದಲು ಅವನು ಆಹಾರ ಪರ್ಯಾಪ್ತಿನ ಫಲಭಾಗ ರಸಭಾಗಿ ಮಾಡುವಂತ ಶಕ್ತಿ ಪೂರ್ಣತೆ ಆಹಾರ ಪರ್ಯಾಪ್ತಿ ಪ್ರಾಪ್ತಿ ಆಯ್ತು. ಮ್ಯೂಟ್ ಮಾಡಿ. ಓಕೆ. ನೆಕ್ಸ್ಟ್ ಆಹಾರ ಪರ್ಯಾಪ್ತಿ ಆದ್ಮೇಲೆ ಶರೀರ ಪರ್ಯಾಪ್ತಿ. ಶರೀರ ಪರ್ಯಾಪ್ತಿಯಲ್ಲಿ ಅವನೇನ್ ಮಾಡ್ದ, ಫಲಭಾಗ ಮತ್ತು ರಸಭಾಗದಿಂದ ಅವನು ಕಠಿಣ ಅವಯವ ಮತ್ತು ದ್ರವರೂಪ ಅವಯವ ರಚನೆ ಮಾಡುವಂತ ಶಕ್ತಿನ ಪ್ರಾಪ್ತಿ ಮಾಡ್ಕೊಂಡ. ಈಗ ಇಂದ್ರಿಯ ಪರ್ಯಾಪ್ತಿಯಲ್ಲಿ ಏನ್ ಮಾಡಿದಾನೆ, ಯೋಗ್ಯ ಸ್ಥಾನ. ಇಲ್ಲಿ ಯೋಗ್ಯ ಸ್ಥಾನ ಅಂತ ಯಾಕೆ ಕೊಟ್ಟಿದ್ದಾರೆ? ಯೋಗ್ಯ ದೇಶ ಮೇ ಸ್ಥಿತ ಅಂತಂದ್ರೆ ಈಗ ಕಣ್ಣು ಎಲ್ಲಿರ್ಬೇಕು, ಕಣ್ಣು ಅಲ್ಲೇ ಇರುತ್ತೆ. ಮೂಗ್ ಎಲ್ಲಿರ್ಬೇಕು, ಮೂಗಿನ ರಚನೆ ಅಲ್ಲೇ ಆಗುತ್ತೆ. ಕಿವಿ ಎಲ್ಲಿ ರಚನೆ ಆಗ್ಬೇಕು, ಅಲ್ಲೇ ರಚನೆ ಆಗುತ್ತೆ. ಮೂಗಿರೋ ಕಡೆ ಕಿವಿ ಇರೋದು, ಕಣ್ಣಿರೋ ಕಡೆ ಮೂಗಿರೋದು ಈ ರೀತಿ ಆಗುತ್ತಾ? ಈ ರೀತಿ ಆಗೋದಿಲ್ಲ. ಅದಕ್ಕೆ ಯೋಗ್ಯ ಸ್ಥಾನದಲ್ಲಿ ದ್ರವ್ಯೇಂದ್ರಿಯ ಯಾವ ಒಂದು ದ್ರವ್ಯ ಇಂದ್ರಿಯಗಳ ರಚನಾ ರೂಪ, ಓಕೆ, ಯೋಗ್ಯ ಸ್ಥಾನದಲ್ಲಿ ದ್ರವ್ಯೇಂದ್ರಿಯ ಅಥವಾ ಇಂದ್ರಿಯ ಆಕಾರ ರೂಪ ರಚನೆ ಮಾಡುವಂತಹ ಆ ರಚನೆ ಮಾಡಲು ಕಾರಣಭೂತವಾದಂತಹ ಯಾವ ಒಂದು ಶಕ್ತಿಯ ಪೂರ್ಣತೆ ಇದೆ, ಆ ಯೋಗ್ಯತೆ ಇದೆ, ಅದರ ಪ್ರಾಪ್ತಿಗೆ ಏನ್ ಹೇಳ್ತಾರೆ, ಇಂದ್ರಿಯ ಪರ್ಯಾಪ್ತಿ ಅಂತ ಇಲ್ಲಿ ಹೇಳ್ತಾರೆ. ಓಕೆ. ಸೊ ಅಲ್ಲೇ ಅದನ್ನೇ ಕೊಟ್ಟಿದ್ದಾರೆ. ಯೋಗ್ಯ ದೇಶದಲ್ಲಿ ಸ್ಥಿತವಾದಂತ ರೂಪಾದಿಯುಕ್ತ ಪದಾರ್ಥಗಳ ಗ್ರಹಣೆ ಮಾಡುವ ರೂಪ ಶಕ್ತಿಯ ಉತ್ಪತ್ತಿಯ ನಿಮಿತ್ತಭೂತ ಪುದ್ಗಲ ಪ್ರಚಯ. ಪುದ್ಗಲ ಪ್ರಚಯ ಅಂದ್ರೆ ಏನು? ಪ್ರಚಯ ಅಂತಂದ್ರೆ ಸಮೂಹ. ಪ್ರಚಯ ಅಂದ್ರೆ ಸಮೂಹ. ಪುದ್ಗಲ ಪ್ರಚಯ ಅಂತಂದ್ರೆ भूषण जी सांगितलंय. ಕೇಳ್ತಾ ಇಲ್ಲ ಭೂಷಣ್. ಎಲ್ಲರಿಗೂ ಜೈ ಜೈನೇಂದ್ರ.
ಓಕೆ, ಈಗ ಕೇಳಿಸ್ತಿದ್ಯಾ? ಯಾರೋ ಎಂಡ್ ಮಾಡಿದ್ರಮ್ಮ, ಯಾರೋ ಮೀಟಿಂಗು, ಯಾರು ಎಂಡ್ ಮಾಡಿದ್ರು ಗೊತ್ತಾಗಿಲ್ಲ. ಯಾರು ಮಾಡಿದ್ದು ಜಿನೇಂದ್ರಣ್ಣ? ಸಡನ್ ಆಗಿ ಯಾರೋ ಮೀಟಿಂಗ್ ಎಂಡ್ ಮಾಡಿದ್ದಾರೆ. ಹೌದು ಎಂಡ್ ಆಯ್ತು, ಕರೆಕ್ಟ್. ನಿರಂಜನ್ ಹೋಸ್ಟ್ ಇದ್ರಲ್ಲ? ಬಹುಶಃ ಏನೋ ಬೈ ಮಿಸ್ಟೇಕ್ ಪ್ರೆಸ್ ಮಾಡಿದ್ರೆ ಏನೋ. ಓಕೆ ಸರಿ. ಪೇಜ್ ಡಿಸ್ಪ್ಲೇ ಮಾಡಿ ಭೂಷಣ್ ಜಿ. ಜಿನೇಂದ್ರ ಸರ್ ಪೇಜ್ ಡಿಸ್ಪ್ಲೇ ಮಾಡ್ತೀರಾ? ಇಲ್ಲ ಆಯ್ತಾ, ನನ್ನ ಹತ್ರ ಇದೆಯಾ ಅದು PDF ಫೈಲ್. ವಾಟ್ಸ್ಆಪ್ ಮಾಡ್ತೀನಿ ನೋಡಿ, ಚೆಕ್ ಮಾಡಿ. ಪೇಜ್ ನಂಬರ್ 30 ಡಿಸ್ಪ್ಲೇ ಮಾಡಿ. ಪೇಜ್ ನಂಬರ್ 32 30. ಓಕೆ ಕಳ್ಸಿದೀನಿ ನೋಡಿ, ವಾಟ್ಸ್ಆಪ್ ಮಾಡಿದೀನಿ. ಓಕೆ ನೋಡಿ, ಪುದ್ಗಲ ಪ್ರಚಯ ಅಂದ್ರೆ ಏನು? ಪುದ್ಗಲ ಪ್ರಚಯ ಅಂದ್ರೆ ಸಮೂಹ. ಪುದ್ಗಲ ಅನಂತ ಪುದ್ಗಲ ಪರಮಾಣುಗಳ ಸಮೂಹಕ್ಕೆ ಏನ್ ಹೇಳ್ತಾರೆ? ಪ್ರಚಯ ಅಂತ ಹೇಳ್ತಾರೆ. ಅರ್ಥ ಆಗ್ತಿದಲ್ವಾ? ಪ್ರಚಯ ಅಂತಂದ್ರೆ ಅನಂತ ಪರಮಾಣುಗಳ ಸಮೂಹಕ್ಕೆ ಪ್ರಚಯ ಅಂತ ಹೇಳ್ತಾರೆ. ಇನ್ನು ಸ್ಕಂದ ನೋಡಿ, ಸ್ಕಂದ ಅಂತಂದ್ರೆ ಈಗ 2 ಅಣುಗಳ ಒಂದು ಸಮೂಹಕ್ಕೂ ನಾವು ಸ್ಕಂದ ಅಂತ ಹೇಳ್ಬೋದು. ಒಂದು ಅಣು ಅಂತಂದ್ರೆ ಏನು? ಪುದ್ಗಲದ ಪುದ್ಗಲ ಶುದ್ಧ ಅವಸ್ಥೆ ಅಂದ್ರೆ ಯಾವುದು? ಒಂದು ಸಿಂಗಲ್ ಪರಮಾಣು ಇದ್ರೆ ಅದು ಪುದ್ಗಲದ ಶುದ್ಧ ಅವಸ್ಥೆ ಆಗಿದೆ. ಯಾವಾಗ ಒಂದು ಅಣು ಮತ್ತೊಂದು ಅಣುವಿನೊಂದಿಗೆ ಕೂಡುತ್ತೆ, ಆಗ ಅದೇನ್ ಅನ್ಸ್ಕೊಳುತ್ತೆ? ಸ್ಕಂದ ಅನ್ಸ್ಕೊಳುತ್ತೆ. ಸ್ಕಂದ 2 ಅಣುಗಳಿಂದ, ಯಾವಾಗ ಒಂದು ಅಣು ಇನ್ನೊಂದು ಅಣು ಒಂದಿಗೆ ಸೇರ್ಕೊಂಡಾಗ, 2 ಅಣುಗಳು ಸೇರ್ಕೊಂಡಾಗ 2 ಅಣುವಿನ ಒಂದು ಸ್ಕಂದ ಅಂತ ಅನ್ಸ್ಕೊಳುತ್ತಲ್ಲ. ಈ 2 ಅಣು ಯಾವಾಗ ಕೂಡ್ಕೊಳ್ಳುತ್ತೆ, ಆಗ ಅಲ್ಲಿಂದ ಸ್ಕಂದ ಅಂತ ಅನ್ಸ್ಕೊಳುತ್ತೆ. 3 ಅಣುವಿನ ಸ್ಕಂದ, 4 ಅಣುವಿನ ಸ್ಕಂದ, 5 ಅಣುವಿನ ಸ್ಕಂದ ಅಂತ ನಾವು ಕರಿಬಹುದು. ಅರ್ಥ ಆಗ್ತಿದೆಲ್ವಾ? ಆದ್ರೆ ಪ್ರಚಯ ಅಂತಂದ್ರೆ ಏನಂತಂದ್ರೆ, ಪ್ರಚಯದಲ್ಲಿ ಅನಂತ ಪರಮಾಣುಗಳ ಸಮೂಹಕ್ಕೆ ಪ್ರಚಯ ಅಂತ ಹೇಳ್ತಾರೆ. ಸ್ಕಂದಕ್ಕೂ ಪ್ರಚಯಕ್ಕೂ ಇಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಲ್ವಾ? ಸ್ಕಂದ ಅಂತಂದ್ರೆ 2 ಅಣುಗಳ ಒಂದು ಸ್ಕಂದಕ್ಕೂ ಸ್ಕಂದ ಅನ್ಬೋದು, 1000 ಅಣುಗಳ ಒಂದು ಸ್ಕಂದಕ್ಕೂ ಸ್ಕಂದ ಅಂತ ಹೇಳ್ಬೋದು, ಅನಂತ ಪರಮಾಣುಗಳ ಒಂದು ಸ್ಕಂದಕ್ಕೂ ಸ್ಕಂದ ಅಂತ ಕರಿಬಹುದು. ಆದ್ರೆ ಪ್ರಚಯದಲ್ಲಿ ಅನಂತ ಪರಮಾಣುಗಳೇ ಆಗಿರ್ಬೇಕು. ಅದಕ್ಕಿಂತ ಅಂದ್ರೆ ಕಡಿಮೆ ಪರಮಾಣುಗಳ ಅಥವಾ ಸಂಖ್ಯಾತ ಪರಮಾಣುಗಳ ಸಮೂಹಕ್ಕೆ ಪ್ರಚಯ ಅಂತ ಹೇಳುವುದಿಲ್ಲ. ಪ್ರಚಯ ಅಂತಂದ್ರೆ ಯಾವುದರಲ್ಲಿ ಅನಂತ ಪರಮಾಣುಗಳ ಸಮೂಹ ಇದೆ ಅದಕ್ಕೆ ಪ್ರಚಯ ಅಂತ ಹೇಳ್ತಾರೆ. ಸೊ ಏನಿದೆ ಅಂತಂದ್ರೆ, ಇಂದ್ರಿಯ ಪರ್ಯಾಪ್ತಿಯಲ್ಲಿ ಈ ಒಂದು ಅನಂತ ಪರಮಾಣುಗಳ ಯಾವ ಒಂದು ಸಮೂಹ ಇದೆ, ಅವುಗಳ ನಿಮಿತ್ತದಿಂದ ಯಾವ ಒಂದು ದ್ರವ್ಯಾಕಾರವಾದಂತಹ ದ್ರವ್ಯೇಂದ್ರಿಯಗಳ ರಚನೆ ಮಾಡುವಂತಹ ಯಾವ ಒಂದು ಶಕ್ತಿಯ ಪೂರ್ಣತೆ ಇದೆ, ಅದು ಎಲ್ಲಿ? ಯೋಗ್ಯ ಸ್ಥಾನದಲ್ಲಿ. ಕಣ್ಣು ಎಲ್ಲಿರ್ಬೇಕು ಅಲ್ಲೇ, ಕಿವಿ ಎಲ್ಲಿರ್ಬೇಕು ಅಲ್ಲೇ ಅಂತ ಯೋಗ್ಯ ಸ್ಥಾನದಲ್ಲಿ ದ್ರವ್ಯೇಂದ್ರಿಯಗಳ ರಚನೆ ಮಾಡುವಂತಹ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ? ಇಂದ್ರಿಯ ಪರ್ಯಾಪ್ತಿ ಅಂತ ಹೇಳ್ತಾರೆ. ಓಕೆ ಓಕೆ, ಅಂದ್ರೆ ಆ ಇಂದ್ರಿಯಗಳು ಓಕೆ. ನೆಕ್ಸ್ಟ್ ಇಂದ್ರಿಯ ಪರ್ಯಾಪ್ತಿ ಬಿ ಶರೀರ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಎಷ್ಟನೇ ಪ್ರಶ್ನೆ ಭೂಷಣ್? 63. 62. ಈ ಇಂದ್ರಿಯ ಪರ್ಯಾಪ್ತಿಯು ಶರೀರ ಪರ್ಯಾಪ್ತಿ ನಂತರ ಒಂದು ಅಂತರ್ಮೂರ್ತದಲ್ಲಿ ಪೂರ್ಣವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದು ನಾನು ಹೇಳಿದ್ದೆ ನಿಮ್ಗೆ. ಈ 6 ಪರ್ಯಾಪ್ತಿಗಳು ಕ್ರಮವಾಗಿ ಪೂರ್ಣ ಆಗ್ತಾ ಬರುತ್ತೆ. ಮೊದಲು ಆಹಾರ, ನೆಕ್ಸ್ಟ್ ಅದ ನಂತರ ಶರೀರ. ಇನ್ನು 3ನೇ ಪರ್ಯಾಪ್ತಿ ಯಾವುದು ಅಂತಂದ್ರೆ ಇಂದ್ರಿಯ ಪರ್ಯಾಪ್ತಿ. ಶರೀರ ಪರ್ಯಾಪ್ತಿ ಪೂರ್ಣದ ನಂತರ ಈ ಇಂದ್ರಿಯ ಪರ್ಯಾಪ್ತಿಯು ಸಹ ಪೂರ್ಣ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಓದಿಮ್ಮ. ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಪದ್ಮಿನಿ ಆಂಟಿ ಓದ್ಲಾ? ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಉಚ್ಛ್ವಾಸ ಮತ್ತು ನಿಶ್ವಾಸ ರೂಪದ ಶಕ್ತಿಯ ಪೂರ್ಣತೆಗೆ ಕಾರಣಭೂತವಾದ ಉದ್ಗಲ ಸಮೂಹದ ಪ್ರಾಪ್ತಿಗೆ ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಎನ್ನುತ್ತಾರೆ. ಈ ಪರ್ಯಾಪ್ತಿಯ ನಂತರ ಒಂದು ಅಂತರ್ಮುಹೂರ್ತದಲ್ಲಿ ಪೂರ್ಣವಾಗುತ್ತದೆ. ಏನ್ ಹೇಳಿದ್ರೆ? ನೆಕ್ಸ್ಟ್ 4ನೇ ಪರ್ಯಾಪ್ತಿ ಯಾವುದು? ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ. ಉಚ್ಛ್ವಾಸ ಅಂದ್ರೆ ಉಸಿರನ್ನು ತಗೊಳ್ಳೋದು, ನಿಶ್ವಾಸ ಅಂದ್ರೆ ಉಸಿರನ್ನು ಬಿಡುವುದು. ಸೊ ಉಸಿರನ್ನು ತೆಗೆದುಕೊಳ್ಳಲು ಮತ್ತು ಬಿಡುವಂತ ಯಾವ ಒಂದು ಶಕ್ತಿಯ ಪೂರ್ಣತೆಯೇ, ಆ ಒಂದು ಶಕ್ತಿಯ ಪೂರ್ಣತೆಗೆ ಕಾರಣಭೂತವಾದಂತಹ ಆ ಪುದ್ಗಲದ ಸಮೂಹದ ಪ್ರಾಪ್ತಿಗೆ ಏನ್ ಹೇಳ್ತಾರೆ? ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ಏನು ಒಂದು ಆ ಜೀವ ನೌಕರ್ಮೋರ್ಗಣಗಳನ್ನು ಗ್ರಹಣೆ ಮಾಡಿದ್ದಲ್ವಾ? ಮೊದಲನೇ ಪರ್ಯಾಪ್ತಿ ಆಹಾರ ಪರ್ಯಾಪ್ತಿಯಲ್ಲಿ ಯಾವ ಒಂದು ನೌಕರ್ಮೋರ್ಗಣಗಳನ್ನು ಗ್ರಹಣೆ ಮಾಡಿದ್ದ, ಆ ಒಂದು ನೌಕರ್ಮೋರ್ಗಣಗಳ ಸ್ಕಂದದಿಂದ ಶ್ವಾಸೋಚ್ಛ್ವಾಸ ರೂಪ ಮಾಡುವಂತಹ ಕಾರಣಭೂತವಾದಂತಹ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ? ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ. ಅರ್ಥ ಆಯ್ತಲ್ವಾ? ಇದಿಷ್ಟು ಪರ್ಯಾಪ್ತಿ ಇನ್ನು ನೌಕರ್ಮೋರ್ಗಣಗಳಿಂದ ನಡೀತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ವಿಷಯ, ನೆನಪಲ್ಲಿ ಇಟ್ಕೊಳ್ಳಿ. ಏನು, ಇದೊಂದು ಆಹಾರ ಪರ್ಯಾಪ್ತಿ ಇದೆ, ಶರೀರ ಪರ್ಯಾಪ್ತಿ ಇದೆ, ಇಂದ್ರಿಯ ಪರ್ಯಾಪ್ತಿ ಇದೆ ಮತ್ತು ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ. ಈ 4 ಪರ್ಯಾಪ್ತಿಗಳ ಕಾರ್ಯ ಯಾವ್ದ್ರಿಂದ ಆಗ್ತಿದೆ? ನೌಕರ್ಮೋರ್ಗಣಗಳಿಂದನೇ ಆಗ್ತಿದೆ. ಅದು ಒಂದೇ ವರ್ಗಣದಿಂದನೇ ಕೆಲಸ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ, ಆಯ್ತಾ?
ಇಂದ್ರಿಯ ಪರ್ಯಾಪ್ತಿನಿಗೂ ಏನಂತ ಡೆಫಿನೇಷನ್ ಹೇಳಿದಾನೆ ನಿಮ್ಗೆ? ಗ್ರಹಣೆ ಮಾಡಿದಂತಹ ನೋಕರ್ಮ ವರ್ಗಣಗಳ ಸ್ಕಂದದಿಂದ ಯೋಗ್ಯ ಸ್ಥಾನದಲ್ಲಿ ಇಂದ್ರಿಯ ಆಕಾರ ರೂಪ ರಚನೆ ಮಾಡುವಂತಹ ಕಾರಣಭೂತವಾದಂತಹ ಶಕ್ತಿಯ ಪ್ರಾಪ್ತಿಗೆ ಇಂದ್ರಿಯ ಪರ್ಯಾಪ್ತಿ. ಶ್ವಾಸೋಚ್ಛ್ವಾಸ ಅಂದ್ರೆ ನಾವೇನು ನೋಕರ್ಮ ವರ್ಗಣಗಳನ್ನು ಗ್ರಹಣೆ ಮಾಡಿದ್ವಿ, ಅವುಗಳ ಒಂದು ಸಮೂಹದಿಂದ, ಅವುಗಳ ಒಂದು ಸ್ಕಂದದಿಂದ ಶ್ವಾಸೋಚ್ಛ್ವಾಸ ರೂಪ ಮಾಡುವಂತಹ ಆ ಕಾರಣಭೂತವಾದಂತಹ ಶಕ್ತಿ, ಆ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ? ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಅಂತ ನಾವು ಅದನ್ನು ಕರಿತೇವೆ. ಅಂದ್ರೆ ಉಸಿರಾಡುವಂತ ಶಕ್ತಿ ಬೇಕಲ್ವಾ? ಉಸಿರಾಡುವಂತ ಶಕ್ತಿ ಎಲ್ಲಿಂದ ಪ್ರಾಪ್ತಿ ಆಗುತ್ತೆ? ಜೀವಕ್ಕೆ ಉಸಿರನ್ನು ತೆಗೆದುಕೊಳ್ಳಲು ಮತ್ತು ಉಸಿರನ್ನು ಬಿಡುವಂತ ಶಕ್ತಿ ಯಾವಾಗ ಪ್ರಾಪ್ತಿ ಆಗುತ್ತೆ? ಯಾವಾಗ ಆ ಜೀವಕ್ಕೆ ಈ ಒಂದು ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಪೂರ್ಣ ಆಗುತ್ತೆ, ಆಗ ಆ ಜೀವಿಗೆ ಉಸಿರಾಡುವಂತ ಶಕ್ತಿಯು ಪ್ರಾಪ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಏನಿದೆ ಅಮ್ಮ? ಭಾಷಾ ಪರ್ಯಾಪ್ತಿ ಅಲ್ಲ, ಓದಿ ಮೇಡಮ್ ಅದು. ಪದ್ಮಿನಿ ಭಾಷಾ ಪರ್ಯಾಪ್ತಿ ಓದಿ. ಓದ್ತೀನಿ. ಭಾಷಾ ವರ್ಗಣೆಯ ಸ್ಕಂದಗಳ ನಿಮಿತ್ತದಿಂದ 4 ಪ್ರಕಾರದ ಭಾಷಾ ರೂಪದಿಂದ ಪರಿಣಮನವಾಗುವ ಶಕ್ತಿಗೆ ಕಾರಣಭೂತವಾದ ನೋಕರ್ಮ ಪುದ್ಗಲ ಸಮೂಹದ ಪ್ರಾಪ್ತಿಗೆ ಭಾಷಾ ಪರ್ಯಾಪ್ತಿ ಎನ್ನುತ್ತಾರೆ. ಈ ಪರ್ಯಾಪ್ತಿಯು ಶ್ವಾಸೋಚ್ಛ್ವಾಸ ಪರ್ಯಾಪ್ತಿಯ ನಂತರ ಒಂದು ಅಂತರ್ಮುಹೂರ್ತದೊಳಗೆ ಪೂರ್ಣವಾಗುತ್ತದೆ. ಇಲ್ಲಿ ಏನ್ ಹೇಳಿದ್ದಾರೆ ಭಾಷಾ ಪರ್ಯಾಪ್ತಿ ಬಗ್ಗೆ? ಭಾಷಾ ವರ್ಗಣದ ಸ್ಕಂದಗಳಿಂದ ನೋಡಿ, ಇಲ್ಲಿ ವರ್ಗಣ ಚೇಂಜ್ ಆಯ್ತು. ಮೊದಲಿನ 4 ಪರ್ಯಾಪ್ತಿಗಳಲ್ಲಿ ಯಾವ ವರ್ಗಣಗಳಿಂದ ಕೆಲಸ ನಡೀತಿತ್ತು? ನೋಕರ್ಮ ವರ್ಗಣಗಳಿಂದ ಕೆಲಸ ನಡೀತಿತ್ತು. ಈಗ ಭಾಷಾಗ್ ಯಾವಾಗ ಬಂದ್ವಿ ಆಗ ವರ್ಗಣ ಚೇಂಜ್ ಆಯ್ತು ನೋಡಿ. ನೋಕರ್ಮ ವರ್ಗಣದ ಕೆಲಸ ಇಲ್ಲ ಇಲ್ಲಿ ಭಾಷಾ ಪರ್ಯಾಪ್ತಿ ಆಗ್ಬೇಕಾದ್ರೆ ಯಾವ ಪರಮಾಣುವಿನ ಕೆಲಸ ಇದೆ? ಇಲ್ಲಿ ಭಾಷಾ ಪರಮಾಣುವಿನ ಕೆಲಸ ಇದೆ, ಅಂದ್ರೆ ಭಾಷಾ ವರ್ಗಣದ ಕೆಲಸ ಇದೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನ್ ಹೇಳ್ತಿದ್ದಾರೆ? ಭಾಷಾ ವರ್ಗಣದ ಸ್ಕಂದಗಳಿಂದ, ಸ್ಕಂದಕ್ಕೆ ನಿಮಿತ್ತಿಸಿ 4 ಪ್ರಕಾರದ ಭಾಷಾ ರೂಪ ಪರಿಣಾಮನ ಮಾಡುವಂತ ಶಕ್ತಿಯ ನಿಮಿತ್ತಭೂತ ನೋಕರ್ಮ ಪುದ್ಗಲ ಪ್ರಚಯದ ಪ್ರಾಪ್ತಿಗೆ ಭಾಷಾ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಭಾಷಾ ವರ್ಗಣಗಳನ್ನು ಆ ಜೀವ ಏನು ಗ್ರಹಣೆ ಮಾಡುತ್ತೆ, ಆ ಭಾಷಾ ವರ್ಗಣಗಳನ್ನು ಆ ಜೀವ ಗ್ರಹಣೆ ಮಾಡಿ, ಆ ಗ್ರಹಣೆ ಮಾಡುವಂತ ಭಾಷಾ ವರ್ಗಣಗಳು ಎಷ್ಟಿದೆ? ಆ ಜೀವ ಏನು ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡ್ತಿದೆ ಅವು ಎಷ್ಟಿದೆ ಅಂತಂದ್ರೆ, ಅವು ಪುದ್ಗಲ ಪ್ರಚಯ, ನೋಕರ್ಮ ಪುದ್ಗಲ ಪ್ರಚಯ. ಪುದ್ಗಲ ಪ್ರಚಯ ಅಂತಂದ್ರೆ ಏನು? ಪುದ್ಗಲ ಪ್ರಚಯ ಅಂದ್ರೆ ಅನಂತ ಪರಮಾಣುಗಳ ಸಮೂಹ. ಅಂದ್ರೆ ಭಾಷಾ ವರ್ಗಣಗಳ ಸಮೂಹ ಎಷ್ಟಿದೆ ಅಂತ ಅನಂತ ಪರಮಾಣುಗಳ ಸಮೂಹ ಅಂತ ಒಂದು ಭಾಷಾ ವರ್ಗಣವನ್ನು ಗ್ರಹಣೆ ಮಾಡಿ ಆ ಜೀವ ವಚನ ರೂಪ ಆಗುವಂತಹ ಅಥವಾ ಶಬ್ದ ರೂಪ ಮಾಡುವಂತಹ ಕಾರಣಭೂತವಾದಂತಹ ಶಕ್ತಿಯ ಪ್ರಾಪ್ತಿಗೆ ಭಾಷಾ ಪರ್ಯಾಪ್ತಿ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಅಂದ್ರೆ ಜೀವ ಏನ್ ಮಾಡುತ್ತೆ? ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡುತ್ತೆ. ಅನಂತ ಆ ಪರಮಾಣುಗಳಿಂದ ಕೂಡಿದಂತಹ ಅನಂತ ಪರಮಾಣುಗಳ ಸಮೂಹದಿಂದ ಕೂಡಿದಂತಹ ಯಾವ ಒಂದು ಆ ಭಾಷಾ ವರ್ಗಣ ಇದೆ, ಆ ಭಾಷಾ ವರ್ಗಣವನ್ನು ಅದು ಗ್ರಹಣೆ ಮಾಡಿ ಅದನ್ನು, ಅಂದ್ರೆ ಆ ಭಾಷಾ ವರ್ಗಣವನ್ನು ವಚನ ರೂಪ ಅಥವಾ ಶಬ್ದ ರೂಪ ಕನ್ವರ್ಟ್ ಮಾಡುವಂತಹ ಅಥವಾ ವಚನ ರೂಪ ಮಾಡುವಂತಹ ಆ ಒಂದು ಶಕ್ತಿಯ ಪೂರ್ಣತೆಗೆ ಭಾಷಾ ಪರ್ಯಾಪ್ತಿ ಅಂತ ನಾವು ಇಲ್ಲಿ ಕರೀತೇವೆ. ಓಕೆ, ಇಲ್ಲಿ ಮತ್ತೊಂದು ವಿಷಯ ನಾವು ತಿಳ್ಕೊಬೇಕು. ಇಲ್ಲಿ ಭಾಷಾ ಪರ್ಯಾಪ್ತಿ ಇನ್ನೊಂದು ಪದ ಅವರು ಬಳಸಿದ್ದಾರೆ. ಭಾಷಾ ವರ್ಗಣಗಳನ್ನು ಅಥವಾ ಭಾಷಾ ವರ್ಗಣೆ ಸ್ಕಂದಗಳ ನಿಮಿತ್ತದಿಂದ 4 ಪ್ರಕಾರದ ಭಾಷಾ ರೂಪದಿಂದ ಪರಿಣಾಮನ ಆಗುವ ಶಕ್ತಿಗೆ ಅಂತ ಕೊಟ್ಟಿದ್ದಾರೆ. 4 ಪ್ರಕಾರದ ಭಾಷಾ ಯಾರಾದ್ರೂ ಹೇಳ್ಬೋದಾ? ಯಾವ್ದು 4 ಪ್ರಕಾರ ಭಾಷೆ ಅಂತ? ಪದ್ಮಿನಿ ಆಂಟಿ ಹೇಳ್ಬೋದಾ 4 ಪ್ರಕಾರದ ಭಾಷೆ ಯಾವುದು ಅಂತ? ಇಲ್ಲ, ನಾನೇ ಈಗ ನಿನ್ನನ್ನು ಕೇಳೋಣ ಅಂತಿದ್ದೆ. ಯಾವ್ದು? ತಮಿಳು, ತೆಲುಗು, ಹಿಂದಿ, ಮರಾಠಿ ಅಂತನಾ? ಅಲ್ಲ. ನೋಡಿ, 4 ಪ್ರಕಾರದ ಭಾಷಾ ಅಂತಂದ್ರೆ ಈಗ ನಾವು ಮಾರ್ಗಣದಲ್ಲಿ ತಿಳ್ಕೊಂಡಿದ್ದೇವೆ. ಬಹುಶಃ ದ್ರವ್ಯ ಸಂಗ್ರಹದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಮಾರ್ಗಣ ಮಾಡ್ಬೇಕಾದ್ರೆ, ಅದ್ರ ಮಾರ್ಗಣದ ವಿಷಯ ಬಂದಾಗ 4 ಪ್ರಕಾರದ ಭಾಷೆ ಅಂತಂದ್ರೆ ಸತ್ಯ ಭಾಷೆ, ಸತ್ಯ ವಚನ, ಅಸತ್ಯ ವಚನ, ಉಭಯ ವಚನ, ಅನುಭಯ ವಚನ ಅಂತ ಅಲ್ವಾ? ನೆನ್ಪಿದ್ಯಾ? ಪ್ರಕಾರದ 4 ಪ್ರಕಾರದ ಆ ಭಾಷಾ ವರ್ಗಣಗಳಿಂದ 4 ಪ್ರಕಾರದ ಅಂದ್ರೆ ಸತ್ಯ ವಚನ ರೂಪ, ಅಸತ್ಯ ವಚನ ರೂಪ, ಉಭಯ ವಚನ ರೂಪ, ಅನುಭಯ ವಚನ ರೂಪ ಮಾಡುವಂತಹ ಆ ಒಂದು ಶಕ್ತಿಯ ಪ್ರಾಪ್ತಿಗೆ ಅಥವಾ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ? ಭಾಷಾ ಪರ್ಯಾಪ್ತಿ ಅಂತ ನಾವು ಕರೀತೇವೆ. ಅರ್ಥ ಆಯ್ತಲ್ವಾ? ಇನ್ನು ನೋಡಿ, ಇದನ್ನ ಜಸ್ಟ್ ಸ್ವಲ್ಪ ಫಾಸ್ಟ್ ಆಗಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. 4 ಪ್ರಕಾರದ ಯಾವ ಒಂದು ವಚನದಲ್ಲಿ 4 ಪ್ರಕಾರದ ಭಾಷಾ ರೂಪ ಅಂತ ಕೊಟ್ಟಿದಾರಲ್ವಾ,
ಯಾವ್ದಾದ್ರು 4 ಪ್ರಕಾರದ ಭಾಷಣ ಅಂತಂದ್ರೆ ಮೊದಲು ಸತ್ಯವಚನ. ಸತ್ಯವಚನ ಅಂತಂದ್ರೇನು? ಸತ್ಯ ಮಾತಾಡೋದು, ಹೇಗಿದೆಯೋ ಹಾಗೆ. ಹಾಲನ್ನು ಹಾಲಂತಾನೆ ಕರೆಯೋದು, ನೀರನ್ನು ನೀರಂತಾನೆ ಕರೆಯೋದು. ಅಥವಾ ಯಾವ್ದೋ ಒಂದು ಗೊಂಬೆ ಇದೆ ಅಂತ ತಿಳ್ಕೊಳ್ಳಿ, ಆ ಗೊಂಬೆನ ನೀವು, ಒಂದು ಆನೆಯ ಗೊಂಬೆ ಇದೆ, ಆನೆ ಗೊಂಬೆನ ನೀವು ಆನೆ ಅಂತ ಕರಿಬೋದಾ? ಆನೆ ಗೊಂಬೆನ ಆನೆ ಗೊಂಬೆ ಅಂತಾನೆ ಕರೆಯೋದು, ನಿಜವಾದ ಆನೆಯನ್ನು ನಿಜವಾದ ಆನೆ ಅಂತಾನೆ ಕರೆಯೋದು. ಇದೆಲ್ಲ ಏನಿದೆ? ಸತ್ಯವಚನ ಇದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಯಥಾರ್ಥವಾದನ್ನು ಯಥಾರ್ಥವಾಗಿಯೇ ಹೇಳುವುದು. ಯಥಾರ್ಥವಾದನ್ನು ಯಥಾರ್ಥವಾಗಿ ಹೇಳುವುದೇ ಏನಿದೆ? ಸತ್ಯವಚನ ಇದೆ. ಈಗ ಆನೆ ಗೊಂಬೆಯನ್ನು ನೀವು ಆನೆ ಆನೆ ಅಂತ ಕರೆದ್ರೆ ಅದು ಯಥಾರ್ಥ ಆಗತ್ತಾ? ಇಲ್ಲ. ಆನೆ ಗೊಂಬೆನ ಇದು ಗೊಂಬೆ ರೂಪದಲ್ಲಿ ಇರುವಂತ ಆನೆ ಅಂತಾನೆ ಹೇಳ್ಬೇಕು. ನಿಜವಾದ ಆನೆಯನ್ನು ಆನೆ ಅಂತ ಕರಿಬೇಕು. ಇದೇನಿದೆ? ಯಥಾರ್ಥವಾದದ್ದು, ಸತ್ಯ ಮಾತಾಡುವುದು. ಮಿಥ್ಯಾತ್ವ ಆತ್ಮನಿಗೆ ಅಕಲ್ಯಾಣಕಾರಕಿ ಇದೆ. ಮಿಥ್ಯಾತ್ವ ಆತ್ಮನಿಗೆ ಪರಮ ಶತ್ರು ಇದ್ದಾನೆ. ಇದೆಲ್ಲ ಏನಿದೆ? ಸತ್ಯವಚನ ಇದೆ. ಅರ್ಥ ಆಗ್ತಿದೆಯಲ್ವಾ? ಮತ್ತು ಸಮ್ಯಕ್ತ್ವ ಜೀವಕ್ಕೆ ಉಪಕಾರಿಯಾಗಿದೆ. ಜೀವನ ಆತ್ಮ ಕಲ್ಯಾಣದಲ್ಲಿ ಸಮ್ಯಕ್ತ್ವ ಬಹಳ ಮುಖ್ಯವಾದ ಪಾತ್ರವನ್ನು ಹೊಂದಿದೆ. ಇದೆಲ್ಲ ಸತ್ಯವಚನ. ಇನ್ನು ನೆಕ್ಸ್ಟ್ ಅಸತ್ಯವಚನ. ಅಸತ್ಯವಚನ ಅಂತಂದ್ರೆ ಏನು? ಆತ್ಮನನ್ನು ಶರೀರ ಅಂತ ಕರೆಯೋದು, ಶರೀರವನ್ನೇ ಆತ್ಮ ಅಂತ ಹೇಳೋದು. ಮಿಥ್ಯಾತ್ವ, ರಾಗಿ ದ್ವೇಷಿಗಳ ಉಪಾಸನೆ ಮಾಡೋದು ಆತ್ಮನಿಗೆ ಏನಾಗಿದೆ? ಅಹಿತ ಆಗುವುದಿದೆ ಅಂತ ನಾವು ಹೇಳಿದ್ರೇನು ಅದನ್ನು ಒಪ್ಪದೇ ಇರೋದು ಏನಿದೆ? ಅಸತ್ಯ. ಸಾರಿ, ರಾಗಿ ದ್ವೇಷಿ ದೇವತೆಗಳು ನಮಗೆ ಸಂಸಾರದ ಸುಖಗಳನ್ನು ಕೊಡುತ್ತಾರೆ. ಇದೇನಿದೆ? ಅಸತ್ಯ ಇದೆ. ರಾಗಿ ದ್ವೇಷಗಳಿಗೆ ದೇವತೆಗಳನ್ನ ನಾವು ಹರಕೆ ಹೊರೋದ್ರಿಂದ, ಅವ್ರಿಗೆ ಪೂಜೆ ಮಾಡೋದ್ರಿಂದ, ಅವ್ರಿಗೆ ನೈವೇದ್ಯ ಇಡೋದ್ರಿಂದ ನಮ್ಗೆ ಅವರು ಸಂಸಾರದ ಸುಖಗಳನ್ನು ಕೊಡುತ್ತಾರೆ, ನಮ್ಮನ್ನು ರಕ್ಷಿಸುತ್ತಾರೆ, ನಮ್ಮ ಮನೋಕಾಮನೆಗಳನ್ನೆಲ್ಲ ಪೂರ್ತಿ ಮಾಡುತ್ತಾರೆ. ಇದೆಲ್ಲ ಏನಿದೆ? ಅಸತ್ಯ ವಚನ ಇದೆ. ಅಥವಾ ಕಳ್ಳಿಯ ಹಾಲನ್ನು ಹಸುವಿನ ಹಾಲು ಅಂತ ಕರೆಯೋದು, ಹಸುವಿನ ಹಾಲನ್ನು ಕತ್ತೆಯ ಹಾಲು ಅಂತ ಕರೆಯೋದು. ಇದೆಲ್ಲ ಏನಿದೆ? ಅಸತ್ಯ ವಚನ ಇದೆ. ಅರ್ಥ ಆಗ್ತಿದೆಯಲ್ವಾ? ಇನ್ನು ಉಭಯ ವಚನ ನೋಡಿ. ಸತ್ಯವಚನದ ತೀರ್ಥಂಕರರ ದಿವ್ಯ ಧ್ವನಿ ಹೇಗಿರುತ್ತೆ? ಸತ್ಯವೇ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಯಾಕೆ? ಅವರ ದಿವ್ಯ ಧ್ವನಿ ಹೊಡುವಂತಹ ಏನೆಲ್ಲ ಒಂದು ವಿಷಯಗಳಿದೆ ಅದೇನಿದೆ? ಕೇವಲ ಜ್ಞಾನ. ಯಾವ ಜ್ಞಾನ ಅಂತ ಕರಿತೀವಿ? ಅದು ಪ್ರತ್ಯಕ್ಷ ಜ್ಞಾನ ಇದೆ. ಪ್ರತ್ಯಕ್ಷ ಜ್ಞಾನದಲ್ಲಿ ಕಿಂಚಿತ್ತು 1% ಸುಳ್ಳಿರೋದಿಲ್ಲ. ಅದು ಪ್ರತ್ಯಕ್ಷದಲ್ಲಿ ಎಂತ ಪ್ರತ್ಯಕ್ಷ ಜ್ಞಾನ ಆಗಿದೆ? ಅರಿಯಂತ ಭಗವಂತರ ದಿವ್ಯ ಧ್ವನಿ, ಅವರ ಒಂದು ಕೇವಲ ಜ್ಞಾನ ಇದೆ, ಅದು ಸಕಲ ಪ್ರತ್ಯಕ್ಷ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅವರ ವಚನ ಏನಿದೆ? ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ಅದರ ನಿರೂಪಣೆಯನ್ನು ಅವರು ಮಾಡ್ತಾರೆ. ಯಾರು? ಅರಿಯಂತ್ರ ಭಗವಂತರ ದಿವ್ಯ ಧ್ವನಿಯಲ್ಲಿ ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ಅವರ ದಿವ್ಯ ಧ್ವನಿಯಲ್ಲಿ ಅದು ಹೊರಡುತ್ತದೆ. ಹಾಗಾಗಿ ಅರಿಯಂತ ಭಗವಂತರ ವಚನ ಸತ್ಯವಚನವೇ ಆಗಿದೆ. ಇನ್ನು ಅಸತ್ಯ ವಚನ ಅಂತಂದ್ರೆ ನಿಮ್ಗೆ ಗೊತ್ತಾಯ್ತು. ಇನ್ನು ಉಭಯ ವಚನ. ಉಭಯ ವಚನ ಅಂದ್ರೆ ಅಲ್ಲಿ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ. ಅಂದ್ರೆ ಯಾವ ವಚನವು ಸತ್ಯ ರೂಪವೂ ಹಾಗೂ ಅಸತ್ಯ ರೂಪವೂ ಇರುತ್ತದೆಯೋ, ಸಾರಿ, ಉಭಯ ವಚನ ಅಂತಂದ್ರೆ ಎರಡು ಇರುವಂತದ್ದು. ಎಲ್ಲಿ ಸತ್ಯ ವಚನವೂ ಇದೆ ಅಸತ್ಯ ವಚನವೂ ಇದೆ, ಅಂದ್ರೆ ಸತ್ಯ ರೂಪನೂ ಇದೆ ಅಸತ್ಯ ರೂಪನೂ ಇದೆ, ಅಂತಹ ಒಂದು ವಚನಕ್ಕೆ ನಾವೇನಂತ ಕರಿತೇವೆ? ಉಭಯ. ಉದಾಹರಣೆ, ಈಗ ಮಹಾರಾಜರ ಕಮಂಡಲ ಇದೆ, ಕಮಂಡಲವನ್ನು ಕುಂಭ ಅಂತ ಕರೆಯೋದು. ಈಗ ಕಮಂಡಲ ಏನಿದೆ? ಕಮಂಡಲ ಕುಂಭ ರೂಪನೂ ಇದೆ. ಕುಂಭ ರೂಪ ಇದ್ದಾಗ ಏನಿದೆ ಅದು? ಓಕೆ ನೋಡಿ, ಒಂದು ಕಮಂಡಲ ಕುಂಭ ರೂಪನೂ ಇದೆ, ಕಮಂಡಲ ರೂಪನೂ ಇದೆ. ಸೊ ಅದ್ರಲ್ಲಿ ಸತ್ಯನೂ ಇದೆ ಅಸತ್ಯನೂ ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಈಗ ನೋಡಿ, ಇಲ್ಲೊಂದು ಇನ್ನೊಂದು ಉದಾಹರಣೆ ಇದೆ. ಏನಂತಂದ್ರೆ, ಈಗ ನಮ್ಮ ಮನೇಲಿ ನಾವು ಯಾವ್ದೋ ಒಂದು ಆನೆಯ ಗೊಂಬೆ ಇಟ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ, ಸರಿನಾ? ಆನೆಯ ಗೊಂಬೆ ಇಟ್ಕೊಂಡು ನಾವು ಇನ್ನೊಬ್ರ ಹತ್ರ ಹೇಳ್ತೀವಿ ನಮ್ಮ ಮನೇಲಿ ಆನೆ ಇದೆ ಅಂತ. ನಮ್ಮ ಮನೆಯಲ್ಲಿ ಆನೆ ಇದೆ, ಬಟ್ ಅಲ್ಲಿ ಸತ್ಯ ಏನಿದೆ? ಹೌದು, ನಮ್ಮ ಮನೇಲಿ ಆನೆ ಇರೋದಂತೂ ಸತ್ಯ. ಆದ್ರೆ ಅಲ್ಲಿ ಸುಳ್ಳು ಏನಿದೆ? ಅಸತ್ಯ ಏನಿದೆ? ಅಲ್ಲಿ ನಮ್ಮ ಮನೇಲಿ ನಿಜವಾದ ಆನೆ ಇಲ್ಲ, ಗೊಂಬೆಯ ರೂಪದಲ್ಲಿ ಇರುವಂತ ಆನೆ ಇದೆ. ಅರ್ಥ ಆಗ್ತಿದೆಯಲ್ಲ? ಈ ತರ ಸತ್ಯ ರೂಪನೂ ಇದೆ ಅಸತ್ಯ ರೂಪನೂ ಇದೆ. ನಮ್ಮ ಮನೇಲಿ ಆನೆ ಇದೆ. ಯಾವ ಆನೆ ಇದೆ? ಆನೆ ಅಂತೂ ಇದೆ, ಅದೇನಿದೆ? ಸತ್ಯ ಇದೆ. ಆದ್ರೆ ಅಸತ್ಯ ಏನು? ಅಲ್ಲಿ ನಿಜವಾದ ಆನೆ ನಮ್ಮ ಮನೇಲಿ ಇಲ್ಲ. ನಮ್ಮ ಮನೇಲಿರೋ ಆನೆ ಏನಿದೆ? ಆನೆಯ ಗೊಂಬೆ ಇದೆ, ಅದೇನಿದೆ? ಅಸತ್ಯ ಇದೆ. ಈ ರೀತಿ ಯಾವ ವಚನದಲ್ಲಿ ಸತ್ಯವೂ ಇದೆ ಅಸತ್ಯವೂ ಇದೆ, ಅದಕ್ಕೆ ಉಭಯ ವಚನ ಅಂತ ಹೇಳ್ತಾರೆ. ಓಕೆ, ಇನ್ನೊಂದು ಅನುಭಯ ವಚನ. 4ನೇದು ಅನುಭಯ ವಚನ. ಅನುಭಯ ವಚನ ಅಂದ್ರೆ ಯಾವ ವಚನವೂ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸತ್ಯ ರೂಪವೂ ಇಲ್ಲ ಅಸತ್ಯ ರೂಪವೂ ಇಲ್ಲ, ಅಂತ ವಚನಕ್ಕೆ ಏನ್ ಹೇಳ್ತಾರೆ? ಅನುಭಯ ವಚನ. ಉದಾಹರಣೆಗೆ,
ಈ ಒಂದು ತ್ರಸಜೀವಿಗಳ ಶಬ್ದ. ತ್ರಸಜೀವಿ ಯಾಕೆ ತ್ರಸಜೀವಿಗಳ ಶಬ್ದ ಅಂತ ಹೇಳಿದ್ದಾರೆ? ಸ್ಥಾವರ ಜೀವಿಗಳ ಶಬ್ದ ಅಂತ ಯಾಕೆ ಕೊಟ್ಟಿಲ್ಲ? ಯಾರೇ ಹೇಳ್ತೀರಾ? ಪದ್ಮಿನಿ ಆಂಟಿ ಹೇಳಿ. ದ್ವಿಂದ್ರಿಯ ಅನಕ್ಷರ ಕರೆಕ್ಟ್. ಅನಕ್ಷರ ಮಾತಾಡುವಂತ ಶಕ್ತಿ, ವಚನದ ಶಕ್ತಿ ಎಲ್ಲಿಂದ ಪ್ರಾಪ್ತಿ ಆಗತ್ತೆ? ವಚನ ಪರ್ಯಾಪ್ತಿ. ಹಾ, ಈ ಒಂದು ಕರೆಕ್ಟ್. ಏನ್ ಗೊತ್ತಾ, ಇವು ಭಾಷೆಯ ಇಂದ್ರಿಯಗಳ ಏನಿದೆ ಅಲ್ವಾ, ಆ ಇಂದ್ರಿಯಗಳಲ್ಲಿ ಒಂದ್ ನಿಮಿಷ, ಮಾತಾಡುವಂತ ಶಕ್ತಿ ಯಾವ ಪ್ರಾಣಿಗೆ ಪ್ರಾಪ್ತಿ ಆಗತ್ತೆ? 2 ಇಂದ್ರಿಯ ಪ್ರಾಣಿಯಿಂದ. ಎಲ್ಲಿ ಯಾವಾಗ ಅದಕ್ಕೆ ನಾಲ್ಗೆ ಅಂದ್ರೆ ರಸನೇಂದ್ರಿಯ ಬರುತ್ತೆ, ಅಲ್ಲಿಂದ ಆ ಜೀವಿಗೆ ಶಬ್ದ ಮಾಡುವಂತ ಶಕ್ತಿ ಅದಕ್ಕೆ ಪ್ರಾಪ್ತಿ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಂತ ನಾವು ತಿಳ್ಕೊಬೇಕು, ಈ ಒಂದು ತ್ರಸಜೀವಿಗಳ ಧ್ವನಿಗಳಿಗೆ ನಾವು ಏನ್ ಹೇಳ್ತೀವಿ? ಅನುಭಯ. ಈಗ ಯಾವ್ದೋ ಒಂದು ಪಕ್ಷಿ ಕೂಗುತ್ತೆ, ಅಥವಾ ಯಾವ್ದೋ ಒಂದು ಚಿಟ್ಟೆ ಅಥವಾ ಒಂದು ಹುಳ ಒಪ್ಟಿಗಳು, ಈ ಸೊಳ್ಳೆ ಶಬ್ದ ಮಾಡುತ್ತೆ. ಸೊಳ್ಳೆ 4 ಇಂದ್ರಿಯ ಜೀವ ಇದೆ ಅಲ್ವಾ, ಅದು ಶಬ್ದ ಮಾಡುತ್ತೆ. ಅದರ ಒಂದು ಶಬ್ದದಲ್ಲಿ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ, ಜಸ್ಟ್ ಒಂದು ಶಬ್ದ ಆಗಿದೆ, ಸಾಮಾನ್ಯ ಶಬ್ದ ಆಗಿದೆ. ಇನ್ನು ಅರ್ಯಂತರ ದಿವ್ಯ ಧ್ವನಿ ಏನಿದೆ ಅಲ್ವಾ, ಅರ್ಯಂತರ ದಿವ್ಯ ಧ್ವನಿಯೂ ಸಹ ಅನುಭಯ ವಚನ ಆಗಿದೆ. ಯಾಕೆ ಹೇಳ್ಬೋದಾ ಸುಗುಣಕ್ಕ? ಅರ್ಯಂತರ ದಿವ್ಯ ಧ್ವನಿಯೂ ಸಹ ಅನುಭಯ ವಚನ ಅಂತ ಹೇಳಿದ್ರೆ ಕಾರಣ ಹೇಳ್ಬೋದಾ? ಅದೇ ಅಕ್ಷರ ರೂಪ ಮತ್ತು ಅನಕ್ಷರ ರೂಪ ಅಂತ. ಅದು ಆಯ್ತು. ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ಈಗ ಅರ್ಯಂತ ಭಗವಂತರ ದಿವ್ಯ ಧ್ವನಿ ಯಾವ ಒಂದ್ ಪ್ರಕಾರ ಇರುತ್ತೆ? ಓಂಕಾರ ಧ್ವನಿ ರೂಪ ಇರುತ್ತೆ ಅಲ್ವಾ. ಭಗವಂತರ ದಿವ್ಯ ಧ್ವನಿ ಓಂಕಾರ ರೂಪ ಇರ್ಬೇಕಾದ್ರೆ ಈಗ ಓಂ ಅಂತ ಒಂದ್ ಶಬ್ದ ಬರುತ್ತೆ, ಆದ್ರೆ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ, ಅದೊಂದ್ ಜಸ್ಟ್ ಒಂದು ಓಂಕಾರ ರೂಪ, ಒಂದ್ ಧ್ವನಿ ಇದೆ. ಅರ್ಥ ಆಯ್ತಲ್ವಾ? ಓಂಕಾರಮಯ ಧ್ವನಿಯಲ್ಲಿ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ. ಅರ್ಥ ಆಗ್ತಿದೆಯಲ್ವ? ಸೊ ಆದ್ರಿಂದ ಭಗವಂತರ ದಿವ್ಯ ಧ್ವನಿಯು ಸಹ ಅನುಭಯ ವಚನ ಅಂತ ನಾವು ಹೇಳ್ತಾರೆ. ಅಥವಾ ಸತ್ಯನೂ ಇಲ್ಲ ಅಸತ್ಯನೂ, ಸಾಮಾನ್ಯವಾಗಿ ನಾವು ಬಳಸುವಂತ ಭಾಷೆಯಲ್ಲೂ ಸಹ ಅನುಭಯ ವಚನಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಊಟ ಮಾಡಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಇದ್ರಲ್ಲಿ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ, ಸಾಮಾನ್ಯ ಭಾಷೆಗಳು ಇದು. ನೋಡೋಣ, ಬರ್ತೇವೆ ನಾಳೆ, ಈ ರೀತಿ. ಕೂತ್ಕೊಳ್ಳಿ, ಊಟ ಮಾಡಿ, ನಿಲ್ಲಿ, ಹೋಗಿ, ಬನ್ನಿ, ಇದೆಲ್ಲ ಏನಿದೆ ಸಾಮಾನ್ಯವಾದಂತ ಏನು ಪದಗಳಿದೆ, ನಾವು ಸಾಮಾನ್ಯ ಈ ಭಾಷೆಯಲ್ಲಿ ಮಾತಾಡುವಾಗ ಬಳಸುವಂತ ಈ ಸಾಮಾನ್ಯ ಪದಗಳು ಸಹ ಅನುಭಯ ವಚನ ಆಗಿದೆ. ಓಕೆ. ಸೊ ಈ ಪ್ರಕಾರ ಈ ವಚನದಲ್ಲಿ ಏನು ಈ 4 ಭೇದಗಳು ಮಾಡಿದರೆ, ಈ 4 ಭೇದಗಳ ರೂಪ ಈ ಭಾಷಾ ವರ್ಗಣಗಳನ್ನು ಕನ್ವರ್ಟ್ ಮಾಡುವಂತಹ ಒಂದು ಶಕ್ತಿಯ ಪ್ರಾಪ್ತಿಗೆ ಭಾಷಾ ಪರ್ಯಾಪ್ತಿ ಅಂತ ನಾವು ಕರಿತೇವೆ. ಇನ್ನು ಇದರಲ್ಲಿಂದ ಕೆಲವೊಂದು ವಿಶೇಷತೆಗಳಿದೆ. ಮೊನ್ನೆ ಒಬ್ಬರು ಪ್ರಶ್ನೆ ಅದನ್ನ ತಿಳ್ಕೊಳ್ಳೋಣ. ಈಗ ಒಬ್ಬ ಮೂಕನಿದ್ದಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ಮೂಕ ಇರುವಂತ ಒಬ್ಬ ವ್ಯಕ್ತಿಗೆ ಅವನಿಗೆ ಭಾಷಾ ಪರ್ಯಾಪ್ತಿ ಪೂರ್ಣ ಆಗಿದೆಯೋ ಇಲ್ವೋ? ಆಗಿದೆ. ಪೂರ್ಣ ಆಗಿದೆ. ಅವನಿಗೆ ಭಾಷಾ ಪರ್ಯಾಪ್ತಿ ಅಂತೂ ಪೂರ್ಣ ಆಗಿದೆ. ಯಾಕಂತಂದ್ರೆ ಪಂಚೇಂದ್ರಿಯ ಜೀವ ಏನಿದಾನೆ, ಪರ್ಯಾಪ್ತಕ ಪಂಚೇಂದ್ರಿಯ ಜೀವಿಗೆ ನೋಡಿ, ಅಪರ್ಯಾಪ್ತಕ ಪಂಚೇಂದ್ರಿಯ ಜೀವಿಗೂ ಸಹ 6 ಪರ್ಯಾಪ್ತಿಗಳು ಒಮ್ಮೆಲೆ ಪ್ರಾರಂಭ ಆಗುತ್ತೆ. ಅರ್ಥ ಆಗ್ತಿದಲ್ವಾ? ಈಗ ಅಪರ್ಯಾಪ್ತಕ ಪಂಚೇಂದ್ರಿಯ ಜೀವಕ್ಕೆ ಅವನ್ ಪಂಚೇಂದ್ರಿಯ ನಾಮಕರ್ಮದ ಉದಯದ ಕಾರಣದಿಂದ ಅವನಿಗೆ ಆ ಒಂದು ಅಪರ್ಯಾಪ್ತಕ ಮನುಷ್ಯ ಏನಿದ್ದಾನೆ ಅವನಿಗೂ ಸಹ ಮನೋವರ್ಗಣವನ್ನು ಸಹ ಗ್ರಹಣೆ ಮಾಡ್ತಾನೆ. ಯಾಕಂದ್ರೆ ಅವ್ನ ಪಂಚೇಂದ್ರಿಯ ನಾಮಕರ್ಮದ ಉದಯ ಇದೆ ಅವನಿಗೆ. ಹಾಗಾಗಿ ಅವನಿಗೆ ಒಂದು ಪರ್ಯಾಪ್ತಿ ಪೂರ್ಣ ಆಗೋದಿಲ್ಲ. ಯಾಕಂದ್ರೆ ಅವನ ಅಪರ್ಯಾಪ್ತಕ ಜೀವಿ ಇದ್ದಾನೆ, ಅಪರ್ಯಾಪ್ತಕ ನಾಮಕರ್ಮ ಉದಯ ಇದೆ. ಅವ್ನಿಗೆ ಒಂದು ಪರ್ಯಾಪ್ತಿ ಪೂರ್ಣ ಆಗಿಲ್ಲ ಅಂದ್ರೂ ಸಹ ಗ್ರಹಣೆ ಮಾಡ್ಬೇಕಾದ್ರೆ 6 ಗ್ರಹಣೆ ಮಾಡ್ತಾನೆ. ಪ್ರಾರಂಭ ಆಗತ್ತಲ್ವಾ, ಮೊದಲನೇ ಸಮಯದಿಂದ ಜನ್ಮ ಪಡೆದ ಮೊದಲನೇ ಸಮಯದಲ್ಲಿ ಅವನ ಈ ಪರ್ಯಾಪ್ತಿಯ ಯಾವ ಒಂದು ಕಾರ್ಯ ಪ್ರಾರಂಭ ಆಗತ್ತೆ, ಆಗ ಅವನ ತನ್ನ ಏನು ಈ ಒಂದು ಪಂಚೇಂದ್ರಿಯ ನಾಮಕರ್ಮ ಉದಯ ಅವನಲ್ಲಿ ಇದೆ. ಹಾಗಾಗಿ ಅವನಿಗೆ 6 ಪರ್ಯಾಪ್ತಿಗಳು ಪ್ರಾರಂಭ ಆಗುತ್ತೆ, ಆದ್ರೆ ಒಂದು ಕಂಪ್ಲೀಟ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದೇ ಪ್ರಕಾರ ಈ ಮನುಷ್ಯ ಇದು ಯಾವ ಒಂದು ಮನುಷ್ಯ ಇದ್ದಾನೆ, ಆ ಮನುಷ್ಯ ಜನ್ಮ ಪಡೆದ ಪ್ರಥಮ ಸಮಯದಲ್ಲಿ ಒಂದು ಅಂತರ್ಮೂರ್ತದಲ್ಲಿ ಅವನಿಗೆ ಅಷ್ಟಕ್ಕಷ್ಟು 6 ಪರ್ಯಾಪ್ತಿಗಳು ಅವನಿಗೆ ಪೂರ್ಣ ಆಗುತ್ತೆ. ಆಯ್ತಲ್ವಾ? ಆ ಕಾರಣದಿಂದಾಗಿ ಯಾವ ಒಬ್ಬ ವ್ಯಕ್ತಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಥವಾ ಅವನಿಗೆ ಮಾತಾಡಕ್ ಬರ್ತಿಲ್ಲ, ಮೂಕ ಇದ್ದಾನೆ, ಅವನಿಗೆ ಭಾಷಾ ಪರ್ಯಾಪ್ತಿ ಅಂತೂ ಪೂರ್ಣ ಆಗಿದೆ. ಅಂದ್ರೆ ಮಾತಾಡುವಂತ ಒಂದು ಶಕ್ತಿ, ಯೋಗ್ಯತೆ ಅಂತೂ ಇದೆ ಅವನಲ್ಲಿ. ಆದ್ರೆ ಮಾತಾಡಕ್ ಯಾಕೆ ಬರ್ತಿಲ್ಲ ಅಂತಂದ್ರೆ ಏನೋ ಒಂದು ಅಶುಭ ನಾಮಕರ್ಮ ಇರ್ಬೋದು, ಯಾವ್ದೋ ಒಂದು ಅಸಾತ ವೇದಿನಿಯ ಕರ್ಮ ಅಂತಾನು ಹೇಳ್ಬೋದು, ಅಥವಾ ಅಶುಭ ನಾಮಕರ್ಮದ ಉದಯದಿಂದ ಅವನ ಒಂದು ಏನ್ ನಾಲ್ಗೆ ಇದೆ, ಗಂಟಲಿದೆ, ಯಾವ ಒಂದು ಶರೀರದ ರಚನೆ ಇದೆ ಅಲ್ವಾ, ಈ ನಾಲ್ಗೆ ಗಂಟಲು, ಅಲ್ಲಿ ಏನಾದ್ರೂ ಒಂದು ಅವನಿಗೆ ನ್ಯೂನ್ಯತೆ ಆಗಿರ್ಬೋದು. ಆ ನ್ಯೂನ್ಯತೆಯ ಕಾರಣದಿಂದ ಅವನಿಗೆ ಮಾತಾಡಕ್ ಬರ್ತಿಲ್ಲ. ಆದ್ರೆ ಪರ್ಯಾಪ್ತಿ ಅಂತೂ ಪೂರ್ಣನೇ ಇದೆ. ಜನ್ಮ ಪಡೆದ ಅಂತರ್ಮೂರ್ತದಲ್ಲೇ ಪರ್ಯಾಪ್ತಿ ಪೂರ್ಣ ಮಾಡ್ಕೊಂಡಿದ್ದಾನೆ. ಅವನ ಶರೀರದಲ್ಲಿ ಇರುವಂತಹ ಆ ನಾಲ್ಗೆ ಆಗಿರ್ಬೋದು, ಗಂಟಲಾಗಿರ್ಬೋದು, ಅಲ್ಲಿ ಏನಾದ್ರು ಒಂದು ಡಿಫೆಕ್ಟ್ ಇದೆ. ಆ ಡಿಫೆಕ್ಟ್ ಇಂದ ಅವನು ಮಾತಾಡಕ್ ಆಗ್ತಿಲ್ಲ. ಅರ್ಥ ಆಯ್ತಲ್ವಾ? ಹಾಗೆ ಪರ್ಯಾಪ್ತಿ ಅಂದ್ರೆ ಏನು? ಯೋಗ್ಯತೆ, ಶಕ್ತಿಯ ಪೂರ್ಣತೆ, ಯೋಗ್ಯತೆ. ಆ ಯೋಗ್ಯತೆ ಅಂತ ಅವನಲ್ಲಿದೆ, ಶಕ್ತಿ ಪೂರ್ಣತೆ ಅವನಲ್ಲಿದೆ.
ಆದ್ರೆ ಮಾತಾಡಲು ಯಾಕೆ ಬರ್ತಿಲ್ಲ ಅಂತಂದ್ರೆ ಅವನ ಒಂದು ಆ ಗಂಟಲಾಗಿರ್ಬೋದು, ನಾಲಿಗೆ ಆಗಿರ್ಬೋದು, ಅಲ್ಲಿ ಅವನಿಗೆ ಏನಾದ್ರೂ ಒಂದು ಡಿಫೆಕ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಭಾಷಾವರ್ಗದ ಬಗ್ಗೆ ಇನ್ನೇನು ಹೇಳ್ಬೋದು? ಓಕೆ ಅಮ್ಮ, ಮುಂದಿನ ಪ್ರಶ್ನೆ ಹೇಳಿ ಪದ್ಮಿನಿ ಆಂಟಿ. ಮನಪರ್ಯಾಪ್ತಿ ಎಂದು ಯಾವುದಕ್ಕೆ ಹೇಳುತ್ತಾರೆ? ಅನುಭವಿಸಿದ ಅರ್ಥವನ್ನು ಸ್ಮರಣ ರೂಪದ ಶಕ್ತಿಗೆ ಕಾರಣಭೂತವಾದ ಮನೋವರ್ಗಣೆಗಳ ಸ್ಕಂದಗಳಿಂದ ನಿಷ್ಪನ್ನವಾದ ಉದ್ಗಲ ಸಮೂಹದ ಪ್ರಾಪ್ತಿಗೆ ಮನಪರ್ಯಾಪ್ತಿ ಎನ್ನುತ್ತಾರೆ. ಈ ಪರ್ಯಾಪ್ತಿ ಕೂಡ ಭಾಷಾ ಪರ್ಯಾಪ್ತಿ ಪೂರ್ಣವಾದ ನಂತರ ಒಂದು ಅಂತರ್ಮುಹೂರ್ತದೊಳಗೆ ಪೂರ್ಣ ಆಗುತ್ತದೆ. ಏನ್ ಹೇಳ್ತಿದ್ದಾರೆ? ಮನೋಪರ್ಯಾಪ್ತಿ ಅಂದ್ರೆ ಏನು? ಅನುಭವಿಸಿದ ಅರ್ಥವನ್ನು ಅನುಭವಿಸಿದ ಅಂತಂದ್ರೆ ಏನು? ಅನುಭವ ಮಾಡಿದಂತಹ ಅರ್ಥವನ್ನು, ಅರ್ಥ ಅಂದ್ರೆ ಏನು? ಪದಾರ್ಥ. ಅನುಭವಿಸಿದಂತ ಅಂದ್ರೆ ಅನುಭವ ಮಾಡಿದಂತಹ, ತಿಳಿದಂತಹ ಅನುಭವ ಮಾಡಿದಂತಹ ಅರ್ಥವನ್ನು ಅಂದ್ರೆ ಪದಾರ್ಥವನ್ನು, ಯಾವುದೇ ಪದಾರ್ಥ ಆಗಿರ್ಬೋದು, ಪದಾರ್ಥವನ್ನು ಸ್ಮರಣ ರೂಪದ ಶಕ್ತಿಗೆ. ಈಗ ಉದಾಹರಣೆ, ನಿನ್ನೆ ಯಾವುದೋ ಒಂದು ವಸ್ತುವಿನ ನೋಡಿದ್ವಿ, ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಹೊಸ ಒಂದು ಮೊಬೈಲ್ ಬಂದಿದೆ. ಆ ಮೊಬೈಲ್ ನಾವು ನೋಡಿದ್ವಿ ನಿನ್ನೆ ಶೋರೂಮ್ ಅಲ್ಲಿ. ಏನಾಯ್ತು? ಅದರ ಅನುಭವ ಆಯ್ತು ನಮ್ಗೆ. ಆ ವಸ್ತು ಏನು, ಏನೇನ್ ಕಾನ್ಫಿಗರೇಷನ್ ಇದೆ, ಆ ಪದಾರ್ಥದ ಅನುಭವ ಆಯ್ತು. ಶೋರೂಮ್ಗೆ ಹೋಗಿ ಹೊಸ ಪದಾರ್ಥ ನೋಡಿದಾಗ ಆ ಪದಾರ್ಥದ ಏನಾಯ್ತು? ಅನುಭವ ಆಯ್ತು. ಆ ಅನುಭವನ ನಾವು ಇವತ್ತು ಏನ್ ಮಾಡ್ತಾ ಇದೀವಿ? ಸ್ಮರಣೆ ಮಾಡ್ತಾ ಇದೀವಿ. ಅಂದ್ರೆ ನಾವು ಹೇಳ್ತಾ ಇದೀವಿ ಒಬ್ಬರಿಗೆ, ನಿನ್ನೆ ಒಂದು ಶೋರೂಮ್ಗೆ ಹೋಗಿದ್ನಪ್ಪ, ಅಲ್ಲಿ ಇಂಥ ಒಂದು ಒಳ್ಳೆ ಮೊಬೈಲ್ ಬಂದಿದೆ, ಈ ತರ ಇಷ್ಟೊಂದು ಏನೇನೋ ಅದರಲ್ಲಿ ಹೊಸ ಫ್ಯೂಚರ್ಸ್ ಎಲ್ಲ ಇದೆ, ಇಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಇಷ್ಟು ಒಂದು ಕ್ಲಾರಿಟಿ ಇದೆ. ಸೊ ಏನೋ ಒಂದು ಈ ರೀತಿ ನಾವು ತಿಳಿದಂತ ವಸ್ತುಗಳು, ಪದಾರ್ಥ ಅಂದ್ರೆ ಯಾವುದೇ ವಸ್ತು ಆಗಿರ್ಬೋದು. ಅರ್ಥ ಅಂದ್ರೆ ಯಾವುದೇ ಒಂದು ವಸ್ತು ಅಥವಾ ಪದಾರ್ಥ, ಅವುಗಳನ್ನು ಅನುಭವಿಸಿದ ಅಂತಂದ್ರೆ ಅವುಗಳನ್ನ ಏನು ಅನುಭವ ಮಾಡಿದೀವಿ, ಅವುಗಳ ಬಗ್ಗೆ ಏನೋ ಒಂದು ಮಾಹಿತಿ ಇದೆ, ಜ್ಞಾನ ಇದೆ, ಆ ಜ್ಞಾನದ ಅನುಭವ ಆಗಿದೆ. ಅದನ್ನು ಸ್ಮರಣ ರೂಪದ ಶಕ್ತಿಗೆ ಕಾರಣಭೂತವಾದಂತಹ ಮನೋವರ್ಗಣಗಳ ಸ್ಕಂದಗಳಿಂದ ನಿಷ್ಪನ್ನವಾದ ಪುದ್ಗಲಗಳ ಸಮೂಹದ ಪ್ರಾಪ್ತಿಗೆ ಮನ ಪರ್ಯಾಪ್ತಿ ಅಂತ ನಾವು ಕರಿತೇವೆ. ಅಂದ್ರೆ ಜೀವ ಏನ್ ಮಾಡ್ತಾನೆ, ಅವನು ಈ ಒಂದು ಮನ ಪರ್ಯಾಪ್ತಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಇದು ನಾನು ಬುಕ್ಕಿನ ಪ್ರಕಾರ ಡೆಫಿನೇಷನ್ ನಾನು ಹೇಳಿದೆ, ಬಟ್ ಇನ್ನು ಅದನ್ನ ಹೆಚ್ಚಾಗಿ ತಿಳ್ಕೊಳ್ಳೋಣ. ಜೀವ ಏನ್ ಮಾಡ್ತಾನೆ ಈ ಮನ ಪರ್ಯಾಪ್ತಿಯಲ್ಲಿ ಅಂದ್ರೆ, ಮೊದಲು ಈ ಒಂದು ದ್ರವ್ಯ ಮನರೂಪ ಮಾಡುವಂತಹ ಯೋಗ್ಯವಾದ ಮನೋವರ್ಗಣಗಳನ್ನು ಅವನು ಗ್ರಹಣೆ ಮಾಡ್ತಾನೆ. ಅರ್ಥ ಆಗ್ತಿದೆಯಲ್ವಾ? ದ್ರವ್ಯ ಮನರೂಪ ಮಾಡುವಂತಹ ಯೋಗ್ಯವಾದಂತಹ ಆ ಮನೋವರ್ಗಣಗಳನ್ನು ಅವನು ಗ್ರಹಣೆ ಮಾಡಿ, ಆ ಗ್ರಹಣೆ ಮಾಡಿದಂತಹ ಮನೋವರ್ಗಣಗಳ ಸ್ಕಂದದಿಂದ ತನ್ನ ಒಂದು ಹೃದಯ ಭಾಗದಲ್ಲಿ, ಕೇಳಿಸ್ಕೊಳ್ಳಿ, ತನ್ನ ಒಂದು ಹೃದಯ ಭಾಗದಲ್ಲಿ 8 ದಳಗಳುಳ್ಳ ಕಮಲಾಕಾರದ ದ್ರವ್ಯ ಮನದ ರಚನೆ ಮಾಡುವಂತ ಶಕ್ತಿಯ ಪೂರ್ಣತೆಗೆ ಮನ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಅವನು ಈ ಮನೋವರ್ಗಣಗಳನ್ನು ಗ್ರಹಣೆ ಮಾಡಿ, ಅದರಿಂದ ಏನಾಗತ್ತೆ, ಗ್ರಹಣೆ ಮಾಡಿ ತನ್ನ ಒಂದು ಹೃದಯದ ಭಾಗದಲ್ಲಿ ಈ ದ್ರವ್ಯ ರೂಪ ಮನ. ನೋಡಿ, ನಮ್ದು ಮನಸ್ಸೇನಿದೆ, ಒಂದು ವಸ್ತು ಇದೆ ಅಂತ. ಅದು ಒಂದು ವಸ್ತು ಅಂತಂದ್ರೆ ನಮ್ಮ ಶರೀರದಲ್ಲಿ ಈ ಒಂದು ವರ್ಗಣಗಳಿಂದ ಒಂದು ಮನಸ್ಸು ಒಂದು ರಚನೆ ಆಗಿದೆ. ಆ ಮನಸ್ಸಿಗೂ ಒಂದು ಆಕಾರ ಇದೆ ಅಂತೆ. ಅದು ಯಾವ ಆಕಾರದಲ್ಲಿದೆ ಅಂತ ಅಂದ್ರೆ, ಮನಸ್ಸು ನಮ್ಮ ಹೃದಯ ಭಾಗದಲ್ಲಿ 8 ದಳಗಳುಳ್ಳ, ಅಂದ್ರೆ 8 ಫೆದರ್ಸ್, ಅರ್ಥ ಆಯ್ತಲ್ವಾ? 8 ದಳಗಳುಳ್ಳ ಕಮಲಾಕಾರದಲ್ಲಿ ಒಂದು ದ್ರವ್ಯ ಮನ ರಚನೆ ಆಗಿದೆ ಅಂತೆ. ಆ ದ್ರವ್ಯ ಮನ ನೀವು ಆಪರೇಷನ್ ಮಾಡೋದ್ರಿಂದ ಅಥವಾ ಶರೀರವನ್ನು ಏನು ಡಾಕ್ಟರ್ಸ್ ಓಪನ್ ಮಾಡಿ ಆಪರೇಷನ್ ಮಾಡಿ ನೋಡ್ತಾರಲ್ವಾ, ಅದರಿಂದ ನೋಡಿದ್ರೆ ಶರೀರದಿಂದ ನೋಡಿದ್ರೆ ಕಾಣೋದಿಲ್ಲ. ಶರೀರ ಒಳಗಡೆ ಅವು 8 ಕಮಲಾಕಾರದಲ್ಲಿ 8 ದಳಗಳುಳ್ಳ ಕಮಲಾಕಾರದ ಯಾವ್ದಾದ್ರು ದ್ರವ್ಯ ಮನಸ್ಸು ಇದೆಯಾ, ಆತರ ಯಾವ್ದಾದ್ರು ಒಂದು ಪಾರ್ಟ್ ಇದೆಯಾ ನಮ್ಮ ಶರೀರದಲ್ಲಿ ಅಂತ ಹುಡುಕಿದ್ರೆ ನಿಮ್ಗೆ ಸಿಗೋದಿಲ್ಲ. ಅದು ಅಷ್ಟು ಸೂಕ್ಷ್ಮವಾಗಿರುತ್ತೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಆದ್ರೆ ಪ್ರತಿಯೊಂದು ಪಂಚೇಂದ್ರಿಯ ಜೀವದಲ್ಲಿ, ತಿರಂಚ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಪ್ರತಿಯೊಂದು ಜೀವದ ಹೃದಯ ಭಾಗದಲ್ಲಿ ಈ ಒಂದು ಕಮಲಾಕಾರದ ರಚನೆಯಿಂದ ನಿರ್ಮಾಣವಾದಂತ ಒಂದು ದ್ರವ್ಯ ಮನ ಇದ್ದೇ ಇರುತ್ತೆ. ಓಕೆ, 4 ಮನ ಯಾವುದು? ಕಡೆ 4 ಪ್ರಕಾರದ ಮನಸ್ಸಿನ ಯೋಗ್ಯವಾದ, ಈಗ ಭಾಷಾ ವರ್ಗಣೆಯಲ್ಲಿ ಸಹ 4 ಅಂತ ಹೇಳಿದ್ರಲ್ಲ, ಸತ್ಯ ಅಸತ್ಯ ಉಭಯ ಅನುಭಯ. ಹಾಗೆ ಇಲ್ಲಿ ಸಹ 4 ಅಂತ ಹೇಳಿದ್ದಾರೆ. ಅದ್ಯಾವ್ದು 4 ಮನಸ್ಸು? ಹೇಳ್ತೇನೆ ಅದನ್ನ ಹೇಳ್ತೇನೆ. ಸೊ ಇದನ್ನ ಹೇಳ್ತೀನಿ ಸುಗುಣಕ್ಕ. ಓಕೆ, ಅದನ್ನ ಹಾಕೋದ್ ಹೇಳ್ತೇನೆ. ಸೊ ಹೇಳೋದು ಏನ್ ಹೇಳ್ತಿದೆ ಅಂತಂದ್ರೆ, ಸೊ ಈ ಒಂದು ಏನು ಮನೋವರ್ಗಣಗಳನ್ನು ಗ್ರಹಣೆ ಮಾಡಿ ಆ ಮನಸ್ಸು
ಯಾವ ಒಂದು ದ್ರವ್ಯ ಮನಸ್ಸೇನಿದೆ, ಆ ದ್ರವ್ಯ 8 ದಳಗಳ ಕಮಲಾಕಾರದ ಯಾವ ಒಂದು ದ್ರವ್ಯ ಮನಸ್ಸು ಇದೆ, ಅವುಗಳ ರಚನಾ ರೂಪ ಶಕ್ತಿಯ ಪೂರ್ಣತೆಗೆ ಏನ್ ಹೇಳ್ತಾರೆ, ಮನ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಈಗ ದ್ರವ್ಯ ಮನಸ್ಸಿನಿಂದಲೇ ಭಾವ ಮನಸ್ಸು ಉತ್ಪನ್ನ ಆಗೋದು ಅಲ್ವಾ? ಸೊ ಮೊದಲು ದ್ರವ್ಯ ಮನಸ್ಸು ಏನಾಗತ್ತೆ, ಈ ವರ್ಗಣಗಳಿಂದ ಮನಸ್ಸಿನ ರಚನೆ ಆಗತ್ತೆ. ಆ ರಚನೆ ಆದ್ಮೇಲೆ ಆ ಮನಸ್ಸಿನ ಕಾರ್ಯ ಮಾಡುವಂತಹ ಶಕ್ತಿಯ ಪ್ರಾಪ್ತಿ ಆಗತ್ತೆ, ಅದಕ್ಕೆ ಆ ಶಕ್ತಿಯ ಪೂರ್ಣತೆಗೆ. ಅಂದ್ರೆ ಅರ್ಥವನ್ನು ಅನುಭವಿಸಿದ ಅರ್ಥವನ್ನು ಅಂದ್ರೆ ತಿಳಿದಂತ ಪದಾರ್ಥಗಳ ಸ್ಮರಣ ರೂಪವಾದಂತಹ ಶಕ್ತಿಯ ಕಾರಣಭೂತವಾದಂತಹ ಮನೋವರ್ಗಣಗಳ ಸ್ಕಂದಗಳಿಗೆ ಏನ್ ಹೇಳ್ತಾರೆ, ಆ ಪುದ್ಗಗಳ ಸಮೂಹದ ಪ್ರಾಪ್ತಿಗೆ ಮನ ಪರ್ಯಾಪ್ತಿ ಅಂತ ನಾವು ಕರೀತೇವೆ. ಅರ್ಥ ಆಯ್ತಲ್ವಾ? ಆ ವರ್ಗಣಗಳನ್ನು ಗ್ರಹಣೆ ಮಾಡಿ ತನ್ನ ಹೃದಯ ಭಾಗದಲ್ಲಿ 8 ದಳಗಳ ಕಮಲಾಕಾರದ ಒಂದು ಕಮಲದ ರಚನೆ ಮಾಡುವಂತ ಶಕ್ತಿಯ ಪೂರ್ಣತೆಗೆ ಮನೋವರ್ಗಣ ಅಂತ ಹೇಳ್ತಾರೆ. ಇನ್ನು ಸುಗುಣಕ್ಕ ಒಂದ್ ಮಾತು ಕೇಳಿದ್ರು, 4 ಪ್ರಕಾರದ ಈ ಒಂದು ಮನ ಯಾವುದು ಅಂತಂದ್ರೆ, ಈಗ ನಾವೇನು ವಚನದಲ್ಲಿ ತಿಳ್ಕೊಂಡ್ವಲ್ಲ, ಸತ್ಯ ಅಸತ್ಯ ಉಭಯ ಅನುಭಯ, ಅದೇ ಪ್ರಕಾರ ಮನದಲ್ಲೂ ಸಹ 4 ಪ್ರಕಾರ ಇದೆ. ಸತ್ಯ ಮನೋಯೋಗ, ಅಸತ್ಯ ಮನೋಯೋಗ, ಉಭಯ ಮನೋಯೋಗ ಮತ್ತು ಅನುಭಯ ಮನೋಯೋಗ ಅಂತ. ಓಕೆ, ಇದರಲ್ಲಿ ಸತ್ಯ ಮನೋಯೋಗ ಅಂತಂದ್ರೆ ಏನು? ಸೇಮ್ ಡೆಫಿನೇಷನ್, ಯಥಾರ್ಥವನ್ನು ಯಥಾರ್ಥವಾಗಿಯೇ ತಿಳಿಯುವುದಕ್ಕೆ ಏನ್ ಹೇಳ್ತಾರೆ, ಸತ್ಯ ಮನೋಯೋಗ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಹೇಳಿದೆ, ನೀರನ್ನು ನೀರಂತಾನೆ ತಿಳಿಯೋದು, ಹಾಲನ್ನು ಹಾಲಂತಾನೆ ತಿಳಿಯೋದು. ಮಿಥ್ಯಾತ್ವ ಆತ್ಮನಿಗೆ ಏನಿದೆ, ಆತ್ಮನಿಗೆ ಶತ್ರು ಇದೆ, ಮಿಥ್ಯಾತ್ವವನ್ನು ಆತ್ಮನ ಶತ್ರು ಅಂತಾನೆ ತಿಳಿಯೋದು. ಈಗ ನಾನು ಮಿಥ್ಯಾತ್ವವನ್ನು ಇಲ್ಲ, ನಾನು ಮಿಥ್ಯಾತ್ವ ನನಗೆ ಶತ್ರು ಅಲ್ಲ, ಮಿಥ್ಯಾತ್ವ ಮಾಡೋದ್ರಿಂದ ನನಗೆ ನನ್ನ ಸಂಸಾರಿಕ ಎಲ್ಲ ಆಕಾಂಕ್ಷೆಗಳು ಪೂರ್ಣ ಆಗತ್ತೆ, ಸಂಸಾರ ಸುಖ ಸಿಗುತ್ತೆ ಅಂತ ಅವನೇನಾದ್ರೂ ಮನ್ಸಲ್ಲಿ ಆ ಭಾವನೆಯಿಂದ ಮಿಥ್ಯಾತ್ವ ಸೇವನೆ ಮಾಡಿದ್ರೆ ಏನಾಗುತ್ತೆ, ಮಿಥ್ಯಾತ್ವದ ಪ್ರತಿ ಆ ಒಂದು ಭಾವನೆ ಇಟ್ರೆ ಅವನೇನಾಗತ್ತೆ, ಅದು ಸತ್ಯ ಮನೋಯೋಗ ಅನ್ಸ್ಕೊಳ್ಳೋದು, ಅದು ಅಸತ್ಯ ಮನೋಯೋಗ ಇದೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಮಿಥ್ಯಾತ್ವವನ್ನು ಆತ್ಮನಿಗೆ ಶತ್ರು ಇದೆ, ಮಿಥ್ಯಾತ್ವ ಆತ್ಮನಿಗೆ ಅಹಿತ ಇದೆ ಅಂತಹ ಒಂದು ಭಾವನೆಯನ್ನು ಉಳ್ಳೋದು ಏನಾಗಿದೆ, ಅದು ಸತ್ಯ ಮನೋಯೋಗ ಇದೆ. ಅಸತ್ಯ ಮನೋಯೋಗ ಎರಡನೇದು. ಅಸತ್ಯ ಮನೋಯೋಗ ಯಾವುದು? ಅಯಥಾರ್ಥವನ್ನು ಯಥಾರ್ಥವೆಂದು ತಿಳಿಯುವುದು. ಅಂದ್ರೆ ಅಸತ್ಯ ಮನೋಯೋಗ ಅಂತಂದ್ರೆ ಸತ್ಯವನ್ನು ಅಸತ್ಯ ಅಂತಾನೆ ತಿಳಿಯೋದು, ಶರೀರವನ್ನು ಆತ್ಮ ಅಂತ ತಿಳಿಯೋದು, ಆತ್ಮವನ್ನು ಶರೀರ ಅಂತಾನೆ ತಿಳಿಯೋದು. ಇದೇನಿದೆ, ಅಸತ್ಯ ಇದೆ. ಓಕೆ, ಇನ್ನು ಉಭಯ ಮನೋಯೋಗ. ಉಭಯ ಮನೋಯೋಗ ಅಂತಂದ್ರೆ ಸತ್ಯ ರೂಪವೂ ಇದೆ, ಅಸತ್ಯ ರೂಪವೂ ಇದೆ. ಅದಕ್ಕೇನ್ ಹೇಳ್ತಾರೆ, ಉಭಯ ಮನೋಯೋಗ ಅಂತ ಹೇಳ್ತೇವೆ. ಇದು ಸೇಮ್ ಉದಾಹರಣೆಗೆ ಏನಂತಂದ್ರೆ, ಅದೇ ಕಮಂಡಲನ್ನ ನಾವ್ ಏನಂತ ಹೇಳೋದು, ಕೊಡ ಅಂತ ಹೇಳೋದು. ಅರ್ಥ ಕೊಡ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ಕಮಂಡಲವು ಕೊಡದ ಕಾರ್ಯವೂ ಸಹ ಮಾಡುತ್ತೆ ಅಲ್ವಾ? ಹಾಗಾಗಿ ಕಥಂಚಿತ್ ಸತ್ಯವೂ ಇದೆ, ಕಥಂಚಿತ್ ಅಸತ್ಯವೂ ಇದೆ. ಅರ್ಥ ಆಯ್ತಲ್ವಾ? ಇನ್ನು ಅನುಭಯ ಮನೋಯೋಗ. ಅನುಭಯ ಮನೋಯೋಗ ಅಂತಂದ್ರೆ ಅಲ್ಲಿ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ ಅಂತ ಒಂದು ಭಾವನೆ, ಮನಸ್ಸಿನ ಅಂತ ಒಂದು ಭಾವನೆಗೆ ಏನ್ ಹೇಳ್ತೇವೆ ನಾವು, ಅನುಭಯ ಅಂತ ಹೇಳ್ತೇವೆ. ಓಕೆ, ಕೆಲವೊಂದು ವಿಷಯಗಳಲ್ಲಿ ಈಗ ಎಕ್ಸಾಂಪಲ್ ಅಂತಂದ್ರೆ, ಈಗ ಯಾರೋ ನಿಮ್ಗೆ ನಾಳೆ ನಮ್ಮ ಮನೆಗೆ ಬರ್ತೀರಾ ಅಂತ ನೀವು ಕೇಳ್ತಾರೆ. ಅವಾಗ ನಾವ್ ಏನಂತ ಉತ್ತರ ಕೊಡ್ತೀವಿ, ನೋಡೋಣ. ಆಗೇನಾಗತ್ತೆ, ಅಲ್ಲಿ ಸತ್ಯನೂ ಇಲ್ಲ, ಅಸತ್ಯನೂ ಇಲ್ಲ. ನೋಡೋಣ ಅಂತ ನಾವ್ ಏನ್ ತಿಳ್ಕೊಬೇಕು, ನಾಳೆ ನಮ್ಮ ಮನೆಗ್ ಬರ್ತೀರಾ ಅಂತ ಯಾರಾದ್ರೂ ಕೇಳಿದಾಗ ನಾವು ನೋಡೋಣ ಅಂತ ನಾವು ಹೇಳ್ತೀವಿ. ಆಗ ಅವ್ರು ಬರ್ತಾರೋ ಇಲ್ವೋ ಯಾವ್ದೇ ಒಂದು ನಿರ್ಧಾರ ಆಗಿಲ್ಲ ಅಲ್ಲಿ. ನೋಡೋಣ ಅಂತಂದ್ರೆ ಅಲ್ಲಿ ಸತ್ಯನೂ ಇಲ್ಲ, ಅಸತ್ಯನೂ ಇಲ್ಲ. ಅಂದ್ರೆ ಬರುವ ಸತ್ಯತೆನೂ ಇಲ್ಲ, ಬರ್ದೇ ಇರೋ ಅಸತ್ಯತೆನೂ ಇಲ್ಲ. ಸೊ ಇಂಥ ಒಂದು ಮನಸ್ಸಿನ ಭಾವನೆಗೆ ಏನ್ ಹೇಳ್ತೇವೆ, ಅನುಭಯ ಅಂತ ಹೇಳ್ತೇವೆ. ಸೊ ಈ ರೀತಿ ಮನಸ್ಸಿನ ಯಾವೆಲ್ಲ ಈ ಕ್ರಿಯೆಗಳ ಶಕ್ತಿಯ ಪೂರ್ಣತೆಗೆ ನಾವು ಏನಂತ ಹೇಳ್ತೇವೆ, ಈ ಒಂದು ಮನ ಪರ್ಯಾಪ್ತಿ ಅಂತ ಹೇಳ್ತೇವೆ. ಮನಸ್ಸು ಈ ರೀತಿ ಕೆಲಸ ಮಾಡ್ಬೇಕಾದ್ರೆ ಕಾರಣ ಏನು, ದ್ರವ್ಯ ಮನಸ್ಸು ಇರ್ಬೇಕು ಅಲ್ವಾ? ಈ ದ್ರವ್ಯ ಮನಸ್ಸಿನಿಂದಲೇ ಭಾವ ಮನಸ್ಸು ಉತ್ಪನ್ನ ಆಗೋದು. ನೋಡಿ, ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ತುಂಬಾ ಒಂದು ಮಹತ್ವದ ವಿಷಯ ಏನು ಅಂತಂದ್ರೆ, ಯಾವುದೇ ಜೀವಿಗಳಿಗೆ ಈ ಒಂದು ಇಂದ್ರಿಯ ಮತ್ತು ಮನಸ್ಸು ಉತ್ಪನ್ನ ಆಗ್ಬೇಕಾದ್ರೆ ಮೊದಲು ಕೇಳಿ, ಇಂದ್ರಿಯದೇನು ಉತ್ಪನ್ನ ಆಗತ್ತೆ, ಭಾವೇಂದ್ರಿಯದಿಂದ ದ್ರವ್ಯೇಂದ್ರಿಯ ರಚನೆ ಆಗತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಂದ್ರಿಯಗಳು ರಚನೆ ಆಗ್ಬೇಕಾದ್ರೆ ಆ ಜೀವಕ್ಕೆ ಮೊದಲು ಭಾವೇಂದ್ರಿಯ ಇರುತ್ತೆ, ಭಾವೇಂದ್ರಿಯದಿಂದ ನಂತರ ದ್ರವ್ಯೇಂದ್ರಿಯ ರಚನೆ ಆಗುತ್ತೆ. ಆದ್ರೆ ಮನಸ್ಸಿನ ವಿಷಯಕ್ಕೆ ಬಂದಾಗ ಉಲ್ಟಾ. ಮನಸ್ಸಿನ ವಿಷಯಕ್ಕೆ ಬಂದಾಗ ಮೊದಲು ನಿಮ್ಗೆ ದ್ರವ್ಯ ಮನಸ್ಸಿನ ರಚನೆ ಆಗ್ಬೇಕು. ಏನು ಈ ಮನೋವರ್ಗಣಗಳನ್ನು ಗ್ರಹಣೆ ಮಾಡಿ ದ್ರವ್ಯ ಮನೋರೂಪ ಮಾಡುವಂತ ಶಕ್ತಿ ಪೂರ್ಣತೆ ಏನಿದೆ, ಇದು ಮನ ಪರ್ಯಾಪ್ತಿ ಇದೆ. ಮೊದಲು ಮನ ಪರ್ಯಾಪ್ತಿಯಾಗಿ ನಂತರ ಆ ಜೀವಕ್ಕೆ ಏನಾಗುತ್ತೆ,
ಭಾವಮನವು ಪ್ರಾಪ್ತಿ ಆಗತ್ತೆ. ಅರ್ಥ ಆಯ್ತಲ್ವಾ? ಭಾವಮನ ಪ್ರಾಪ್ತಿ ಆಗ್ಬೇಕಾದ್ರೆ ದ್ರವ್ಯಮನ ಬೇಕೇ ಬೇಕು, ಅನಿವಾರ್ಯ. ಮೊದಲು ದ್ರವ್ಯಮನದ ರಚನೆ ಆಗತ್ತೆ, ಅದಾದ್ಮೇಲೆ ಭಾವಮನ ಉತ್ಪನ್ನ ಆಗತ್ತೆ. ಓಕೆ. ಆದ್ರೆ ಇಂದ್ರಿಯಗಳ ವಿಷಯದಲ್ಲಿ ಆಗಲ್ಲ. ಇಂದ್ರಿಯ ವಿಷಯಗಳಲ್ಲಿ ಮೊದಲು ದ್ರವ್ಯೇಂದ್ರಿಯ ಇರುತ್ತೆ, ನಂತರ ಮೊದಲು ಭಾವೇಂದ್ರಿಯ ಇರುತ್ತೆ, ನಂತರ ದ್ರವ್ಯೇಂದ್ರಿಯ ರಚನೆ ಆಗತ್ತೆ. ಅದಕ್ಕೆ ಹೇಳ್ತೀವಲ್ಲ, ವಿಗ್ರಹಗತಿನಲ್ಲೂ ಜೀವಿಗೆ ಕರ್ಮದ ಆಶ್ರವ ಇದೆ. ಕಾರಣ ಏನು? ವಿಗ್ರಹಗತಿಯಲ್ಲಿ ಜೀವ ಅನಾಹಾರಕ ಇದ್ದಾನೆ. ಅನಾಹಾರಕದಲ್ಲಿ ಕೇವಲ ತನ್ನ ಒಂದು ಆ ನೌಕರ್ಮೋರ್ಗಣ, ಆಹಾರೋರ್ಗಣ, ಭಾಷಾವರ್ಗಣಗಳು ಅಂದ್ರೆ 6 ಪರ್ಯಾಪ್ತಿಗೆ ಯೋಗ್ಯವಾದಂತ ಈ ಪುದ್ಗಲ ಪರಮಾಣುಗಳನ್ನಂತೂ ಅವನು ಗ್ರಹಣೆ ಮಾಡೋದಿಲ್ಲ. ಆದ್ರೆ ಕಾರ್ಮಣವರ್ಗಣ ಗ್ರಹಣೆ ಮಾಡ್ತಿದ್ದಾನೆ. ಅಲ್ಲೂ ಕರ್ಮ ಬಂಧ ಇದೆ ಈ ವಿಗ್ರಹಗತಿನಲ್ಲೂ. ಕಾರಣ ವಿಗ್ರಹಗತಿನಲ್ಲೂ ಭಾವೇಂದ್ರಿಯ ಇದೆ. ಭಾವೇಂದ್ರಿಯ ನಿಮಿತ್ತದಿಂದ ಆ ಜೀವಕ್ಕೆ ಅಲ್ಲೂ ಕರ್ಮ ಬಂಧ ಇದೆ ವಿಗ್ರಹಗತಿನಲ್ಲೂ. ಕಾರಣ ಭಾವೇಂದ್ರಿಯ. ಹಾಗಾಗಿ ಮೊದಲು ಆ ಜೀವಕ್ಕೆ ಭಾವೇಂದ್ರಿಯ ಇರುತ್ತೆ. ಭಾವೇಂದ್ರಿಯದಿಂದ ಅದೇನಾಗುತ್ತೆ, ಆ ಜೀವಕ್ಕೆ ತನ್ನ ನಾಮಕರ್ಮದ ಅನುಸಾರ ತದ್ರೂಪ ಅದಕ್ಕೆ ಈ ದ್ರವ್ಯೇಂದ್ರಿಯ ರಚನೆಯೂ ಆಗುತ್ತೆ, ಅಥವಾ ಈ ದ್ರವ್ಯೇಂದ್ರಿಯದ ಪರ್ಯಾಪ್ತಿಗಳನ್ನ ಅವನು ಪೂರ್ಣ ಮಾಡ್ಕೊಳ್ತಾನೆ. ಇನ್ನು ಮನಸ್ಸು ಅಂತ ಬಂದಾಗ ಮೊದಲು ದ್ರವ್ಯ ಮನಸ್ಸಿನ ರಚನೆ ಆಗುತ್ತೆ, ನಂತರ ಅವನಿಗೆ ಭಾವ ಮನಸ್ಸು ಪ್ರಾಪ್ತಿ ಆಗುತ್ತೆ. ಇದು ಒಂದು ವಿಶೇಷತೆ. ಇನ್ನು ಮನ ಪರ್ಯಾಪ್ತಿ ಆಯ್ತಲ್ಲ, 6 ಪರ್ಯಾಪ್ತಿಗಳು. ಓಕೆ. ಈ 6 ಪರ್ಯಾಪ್ತಿಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ವಿಶೇಷ ತಿಳ್ಕೊಳ್ಳೋಣ. ಏನಂತ ಅಂದ್ರೆ ನೋಡಿ, ಈ ಏನು 6 ಪರ್ಯಾಪ್ತಿಗಳು ಏನಿದೆ, ಈ 6 ಪರ್ಯಾಪ್ತಿಗಳ ಯಾವ ಒಂದು ನಾವು ಈ ನೌಕರ್ಮೋರ್ಗಣ, ಆಹಾರೋರ್ಗಣ, ಭಾಷಾವರ್ಗಣಗಳನ್ನ ನಾವು ಏನು ಗ್ರಹಣೆ ಮಾಡಿದ್ವಿ, ಈ ಗ್ರಹಣೆ ಮಾಡುವಂತೆ ಕ್ರಿಯೆ ಏನಿದೆ ಅದು ನಾವು ಯಾವಾಗ ಜನ್ಮ ಪಡೆದ್ವಿ ನೋಡಿ, ಆ ಜನ್ಮ ಪಡೆದ ಪ್ರಥಮ ಸಮಯದಿಂದಲೂ ಅವನು ಗ್ರಹಣೆ ಮಾಡಲು ಪ್ರಾರಂಭ ಮಾಡ್ದ. ಆ ಗ್ರಹಣೆ ಮಾಡುವ ಯಾವ ಒಂದು ಕಾರ್ಯ ಇದೆ, ಆ ಕಾರ್ಯ ನಾವು ಸಾಯುವವರೆಗೂ ನಡೀತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನಾವ್ ಎಲ್ಲಿವರೆಗೂ ನಾವು ಮರಣ ಹೊಂದಲ್ವೋ, ನಾವು ಮರಣದ ಸಮಯದವರೆಗೂ ಅವನು ಏನೋ ಈ ನೌಕರ್ಮೋರ್ಗಣಗಳು, ಭಾಷಾವರ್ಗಣಗಳು, ಹಾಗೆ ಮನೋವರ್ಗಣಗಳು ನಿರಂತರ ಗ್ರಹಣೆ ಮಾಡ್ತಾ ಇರ್ತಾನೆ, ಬಿಡ್ತಾ ಇರ್ತಾನೆ. ಇದು ತನ್ನಿಂದ ತಾನೇ ನಡೆಯುವಂತ ಪ್ರೋಸೆಸ್, ನಾವು ಮಾಡುವಂತ ಪ್ರೋಸೆಸ್ ಅಲ್ಲ. ತನ್ನಿಂದ ತಾನೇ ಈ ವರ್ಗಣಗಳು ಗ್ರಹಣೆ ಆಗ್ತಾ ಇರುತ್ತೆ, ಹೋಗ್ತಾ ಇರ್ತವೆ, ಹೊರಗಡೆ ಬರ್ತವೆ. ಅಂದ್ರೆ ನಮ್ಮ ಶರೀರದ ಒಳಗಡೆ ಬರ್ತವೆ ಹೋಗ್ತವೆ, ನಿರಂತರ ನಡೆದಿರುತ್ತೆ ಪ್ರತಿ ಸಮಯ. ಅರ್ಥ ಆಗ್ತಿದ್ಯಲ್ವಾ? ಪ್ರತಿ ಸಮಯ ಆತ್ಮನಿಗೆ ಯಾವ ಪ್ರಕಾರ ಕರ್ಮವು ಬಂಧ ಆಗುತ್ತದೆಯೋ, ಕರ್ಮ ಅಂತಂದ್ರೆ ಕಾರ್ಮಣ ವರ್ಗಣ, ಪ್ರತಿ ಸಮಯ ಆತ್ಮನು ಯಾವ ಒಂದು ಈ ಕಾರ್ಮಣ ವರ್ಗಣಗಳನ್ನು ಗ್ರಹಣೆ ಮಾಡುತ್ತಾನೆಯೋ, ಅಂದ್ರೆ ಕರ್ಮಗಳನ್ನು ಬಂಧ ಮಾಡ್ಕೊಂತಾನೆಯೋ, ಅದೇ ಪ್ರಕಾರ ಈ ಒಂದು ನೌಕರ್ಮೋರ್ಗಣ, ಆಹಾರವರ್ಗಣ, ಭಾಷಾವರ್ಗಣ ಅಥವಾ ಮನೋವರ್ಗಣಗಳನ್ನು ನಿರಂತರ ಗ್ರಹಣೆ ಮಾಡ್ತಾ ಇರ್ತಾನೆ, ಬಿಡ್ತಾ ಇರ್ತಾನೆ, ಗ್ರಹಣೆ ಮಾಡ್ತಾನೆ, ಬಿಡ್ತಾ ಇರ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಈ ಒಂದು ಏನು ಗ್ರಹಣೆ ಮಾಡ್ತಿರ್ತಾನೆ, ಆ ಕಾರಣದಿಂದಲೇ ನಮ್ಮ ಶರೀರ ಏನು ದೃಢವಾಗಿರುತ್ತೆ. ನಾನು ನಿನ್ನೆ ಅಷ್ಟೇ ಹೇಳಿದೆ ನಿಮ್ಗೆ, ನಮ್ಮ ಶರೀರದಲ್ಲಿ ವೀಕ್ನೆಸ್ ಯಾಕೆ ಬರುತ್ತೆ? ಕಾರಣ, ಈಗ ಒಂದು ಮಗು ಇದೆ ಅಂತ ತಿಳ್ಕೊಳ್ಳಿ. ಆ ಮಗು ಏನ್ ಮಾಡುತ್ತೆ, ಎಕ್ಸಾಂಪಲ್, ಆ ಮಗುವಿನ ಅವಸ್ಥೆಯಲ್ಲಿ ಆ ಜೀವ ಏನ್ ಮಾಡುತ್ತೆ, 1000 ನೌಕರ್ಮೋರ್ಗಣಗಳನ್ನು ಗ್ರಹಣೆ ಮಾಡುತ್ತೆ ಅಂತ ತಿಳ್ಕೊಳ್ಳಿ. 1000 ನೌಕರ್ಮೋರ್ಗಣಗಳನ್ನು ಗ್ರಹಣೆ ಮಾಡಿದ್ರೆ ಅದು ಇನ್ಕಮಿಂಗ್ ಆಯ್ತು. ಔಟ್ ಗೋಯಿಂಗ್ ಎಷ್ಟು? 500 ಪರಮಾಣುಗಳನ್ನ ಹೊರಗಡೆ ಹಾಕತ್ತೆ. 1000 ಪರಮಾಣುಗಳನ್ನ ಗ್ರಹಣೆ ಮಾಡ್ತಿದೆ, 500 ಪರಮಾಣುಗಳನ್ನ ಅದೇನ್ ಮಾಡ್ತಿದೆ, ಅದು ಹೊರಗಡೆ ಆಗ್ತಿದೆ. ಆಗೇನಾಗತ್ತೆ, ಇನ್ಕಮಿಂಗ್ ಜಾಸ್ತಿ ಆಯ್ತು, ಔಟ್ ಗೋಯಿಂಗ್ ಕಡಿಮೆ ಆಯ್ತು. ಇನ್ಕಮಿಂಗ್ ಜಾಸ್ತಿ ಇರುವ ಕಾರಣದಿಂದ ಶರೀರ ಏನಾಗುತ್ತೆ, ಪುಷ್ಟಿ ಆಗ್ತಾ ಹೋಗುತ್ತೆ, ಶರೀರ ಬೆಳೀತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ, ಪುಷ್ಟಿ ಆಗ್ತಾ ಹೋಗುತ್ತೆ. ಅದೇ ಒಂದು 40 ವರ್ಷ ಆದ್ಮೇಲೆ ಏನಾಗುತ್ತೆ, 40 ವರ್ಷ, ಒಂದು 30-40 ವರ್ಷ ಆದ್ಮೇಲೆ ಶರೀರ ಸ್ಥಿರವಾಗಿರುತ್ತೆ. ಆ ಕಡೆ ತುಂಬಾ ಪುಷ್ಟಿನೂ ಆಗಲ್ಲ, ಈ ಕಡೆ ಕುಂದೋದು ಇಲ್ಲ, ಪುಷ್ಟಿನೂ ಆಗೋದಿಲ್ಲ. ಆಗ ಜೀವ ಏನ್ ಮಾಡುತ್ತೆ ಅಂತಂದ್ರೆ, ಸುಮಾರು ಒಂದು 30 ವರ್ಷದಿಂದ 40 ವರ್ಷ ಅಥವಾ 40-45 ವರ್ಷ ಇರುವಂತಹ ಒಬ್ಬ ಮನುಷ್ಯ, ಆ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವನು 1000 ಪರಮಾಣುಗಳನ್ನು ಗ್ರಹಣೆ ಮಾಡಿದ್ರೆ ಬಿಡೋದು 1000 ಪರಮಾಣುಗಳನ್ನೇ ಬಿಡ್ತಿರ್ತಾನೆ. ಆಗೇನಾಗುತ್ತೆ, ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಶರೀರ ಕುಂದೋದು ಇಲ್ಲ, ಪುಷ್ಟಿನೂ ಆಗೋದಿಲ್ಲ, ಒಂದ್ ರೀತಿ ಬ್ಯಾಲೆನ್ಸ್ ಆಗಿರುತ್ತೆ ಶರೀರ ಒಂದ್ 30-40-50 ವರ್ಷ ತನಕ. ಇನ್ನು ಯಾವಾಗ ನೀವು 50 ವರ್ಷ ಕ್ರಾಸ್ ಮಾಡ್ತೀರಾ ಅನ್ಕೊಳ್ಳಿ, ಒಂದ್ 60-70 ವರ್ಷಕ್ಕೆ ಬರ್ತೀರಾ, ಆಗೇನಾಗುತ್ತೆ, ಗ್ರಹಣೆ ಮಾಡೋದು 1000 ಪರಮಾಣು, ಬಿಡೋದು 2000 ಪರಮಾಣು, ಡಬಲ್, ಅಥವಾ 1500, 2000 ಹಿಂಗೆ. ಇನ್ಕಮಿಂಗ್ ಕಡಿಮೆ, ಔಟ್ ಗೋಯಿಂಗ್ ಜಾಸ್ತಿ. ಆಗೇನಾಗುತ್ತೆ, ಶರೀರವು ಕುಂದುತ್ತಾ ಹೋಗುತ್ತೆ. ಅದೇ ಪ್ರಕಾರ ಏನು, ಈ ಒಂದು ಉದಾಹರಣೆ ಯಾಕೆ ಹೇಳಿದೆ ಅಂತಂದ್ರೆ, ಜೀವ ಏನು ಈ ಒಂದು 6 ಪರ್ಯಾಪ್ತಿಗೆ ಯೋಗ್ಯವಾದಂತಹ ಈ ನೌಕರ್ಮೋರ್ಗಣಗಳು, ಆಹಾರವರ್ಗಣಗಳು, ಭಾಷಾವರ್ಗಣನ ಗ್ರಹಣೆ ಮಾಡ್ತಿದ್ದಾನೆ, ಆಮೇಲೆ ಅಥವಾ ಮನೋವರ್ಗಣಗಳನ್ನು ಗ್ರಹಣೆ ಮಾಡ್ತಿದ್ದಾನೆ. ಇದು ಕೇವಲ ತಾನು ಜನ್ಮ ಪಡೆದ ಯಾವ ಒಂದು ಅಂತರ್ಮೂರ್ತ ಸಮಯ ಇದೆ,
ಅಷ್ಟು ಸಮಯ ಮಾತ್ರ ಅವನು ಅದನ್ನ ಗ್ರಹಣ ಮಾಡೋದಲ್ಲ, ಜೀವನ ಪರ್ಯಂತ ಅವನು ಗ್ರಹಣ ಮಾಡ್ತಿರ್ತಾನೆ. ಆದ್ರೆ ಶಕ್ತಿಯ ಪೂರ್ಣತೆ ಅವನಿಗೆ ಆ ಒಂದು ಮೊದಲ ಅಂತರ್ಮುಹೂರ್ತದಲ್ಲಿ ಶಕ್ತಿಯ ಪೂರ್ಣತೆ ಆಗತ್ತೆ. ಬಟ್ ಆ ಒಂದು ಶಕ್ತಿ ಪೂರ್ಣತೆಯಿಂದ ಅವನು ಆ ನಂತರ ಜೀವನ ಪರ್ಯಂತ ಅದು ಗ್ರಹಣೆ ಮಾಡ್ತಾನೆ ಇರ್ತಾನೆ. ಈವನ್ ಅರಿಯಂತ ಭಗವಂತರು ಗ್ರಹಣೆ ಮಾಡ್ತಿರ್ತಾರೆ. ಅರಿಯಂತ ಭಗವಂತರ ಪರಮೋದಾರಿಕ ಶರೀರ ಇದೆ. ಅರಿಯಂತ ಭಗವಂತರ ಪರಮೋದಾರಿಕ ಶರೀರ ಸ್ಥಿರವಾಗಿರ್ಬೇಕಾದ್ರೆ ಅವರು ಸಹ ಏನ್ ಮಾಡ್ತಿದ್ದಾರೆ, ನೋಕರ್ಮೋರ್ಗಳನ್ನ ಗ್ರಹಣೆ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಇನ್ನು ಸುಗುಣಕ್ಕ ನಿಮ್ಗೊಂದ್ ಪ್ರಶ್ನೆ, ಅರಿಯಂತ ಭಗವಂತರು ಮನೋವರ್ಗಣ ಗ್ರಹಣೆ ಮಾಡ್ತಾರ ಮಾಡಲ್ವಾ, ಹೇಳ್ಬೋದಾ? ಮಾಡ್ತಾರೆ. ಅಲ್ಲಿ ದ್ರವ್ಯೇಂದ್ರಿಯ ಇದೆಯಲ್ಲ ಹೃದಯದಲ್ಲಿ 8 ಕಮಲಗಳ, ಅದರ ಸಪೋರ್ಟ್ ಮಾಡ್ಲಿಕ್ಕೆ ಅವರು ಗ್ರಹಣ ಮಾಡೇ ಮಾಡ್ತಾರೆ. ಸರಿ ಇದೆಯಮ್ಮ. ನೋಡಿ, ಅರಿಯಂತರಿಗೆ ಭಾವಮನ ಅಂತೂ ಇಲ್ಲ, ಮನ ಅಂತೂ ಇಲ್ಲ. ಕಾರಣ ಏನು? ಏನು ಈ ಇಂದ್ರಿಯ ಮತ್ತು ಮನಸ್ಸಿನ ಜ್ಞಾನ ಇದೆ, ಅದು ಚದ್ಮಸ್ಥ ಜ್ಞಾನ ಇದೆ ಅಲ್ವಾ? ಕರ್ಮದ ಕ್ಷಯೋಪಶಮದಿಂದ ಉಂಟಾಗುವಂತ ಕ್ಷಯೋಪಶಮ ಜ್ಞಾನ ಇದೆ. ಅರಿಯಂತ ಭಗವಂತರಿಗೆ ಕೇವಲ ಜ್ಞಾನ ಇದೆ, ಪ್ರತ್ಯಕ್ಷ ಸಕಲ ಪ್ರತ್ಯಕ್ಷ ಜ್ಞಾನ ಇದೆ. ಹಾಗಾಗಿ ಅವರಿಗೆ ಯಾವುದೇ ಈ ಒಂದು ಇಂದ್ರಿಯ ಮತ್ತು ಮನರೂಪಿ ಕ್ಷಯೋಪಶಮ ಜ್ಞಾನ ಹಾಗಾಗಿ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಕ್ಷಯೋಪಶಮ ಜ್ಞಾನ ಯಾವುದು? ಜ್ಞಾನವನ್ನೇ ಕರ್ಮದ ಕ್ಷಯೋಪಶಮದಿಂದ ನಮ್ಗೆ ಸ್ವಲ್ಪ ಅಂಶ ಮಾತ್ರ ಜ್ಞಾನದ ಪ್ರಕಟ ಆಗ್ತಿರುತ್ತೆ. ಮನಸ್ಸಿನ ಮೂಲಕ, ಇಂದ್ರಿಯ ಮೂಲಕ ಅಂಶ ಮಾತ್ರ ಜ್ಞಾನದ ಪ್ರಕಟ ಆಗೋದಕ್ಕೆ ಏನ್ ಹೇಳ್ತೇವೆ? ಕ್ಷಯೋಪಶಮ ಜ್ಞಾನ ಅಂತ ಹೇಳ್ತೇವೆ. ಇನ್ನು ಸಂಪೂರ್ಣ ಜ್ಞಾನವನ್ನೇ ಕರ್ಮವನ್ನೇ ನಾಶ ಮಾಡಿದ್ಮೇಲೆ ಅವ್ರಿಗೆ ಕ್ಷಾಯಿಕ ಜ್ಞಾನ ಪ್ರಾಪ್ತಿಯಾಗಿದೆ. ಅರ್ಥ ಆಗ್ತಿದಲ್ವಾ? ಮತ್ತು ತನ್ನ ಆತ್ಮನಿಂದ ಸಮಸ್ತ ಪದಾರ್ಥಗಳನ್ನು ತಿಳಿತಾ ಇದ್ದಾರೆ ತನ್ನ ಒಂದು ಆ ಕ್ಷಾಯಿಕ ಜ್ಞಾನದಿಂದಾಗಿ. ಸೊ ಹಾಗಾಗಿ ಈ ಒಂದು ಅರಿಯಂತ ಭಗವಂತರಿಗೆ ಭಾವ ಮನಸ್ಸಂತೂ ಇಲ್ಲ, ಆದ್ರೆ ದ್ರವ್ಯ ಮನಸ್ಸು ಇದೆ. ದ್ರವ್ಯ ಮನಸ್ಸು ಅಂದ್ರೆ ಯಾವ ಒಂದು ಈ ಪುದ್ಗಲ ಪರಮಾಣುಗಳಿಂದ, ಅಂದ್ರೆ ಈ ಆಹಾರ ವರ್ಗಣಗಳಿಂದ ಈ ಒಂದು ಮನೋವರ್ಗಣಗಳಿಂದ ಯಾವ ಒಂದು ಮನೋವರ್ಗಣಗಳಿಂದ ಯಾವ ಒಂದು ಆ ಕಮಲಾಕಾರದಲ್ಲಿ ಒಂದು ದ್ರವ್ಯಮಾನದ ರಚನೆ ಆಗಿದೆ, ಆ ರಚನೆ ವಿಶೇಷತೆಯನ್ನು ಹಾಗೆ ಉಳಿಸ್ಕೊಳ್ಳಲು ಏನ್ ಮಾಡ್ತಾರೆ, ಅವರು ಸಹ ಈ ಮನೋವರ್ಗಣಗಳನ್ನು ಗ್ರಹಣೆ ಮಾಡ್ತಿರ್ತಾರೆ. ಇನ್ನು ಅರಿಯಂತ ಭಗವಂತರು ದಿವ್ಯ ಧ್ವನಿ ಕೊಡ್ತಾರೆ, ನೀಡ್ತಾರೆ. ಅರಿಯಂತ ಭಗವಂತರಿಂದ ಹೊರಡುವಂತ ದಿವ್ಯ ಧ್ವನಿಗೆ ಏನೋ ಒಂದು ಶಕ್ತಿ ಬೇಕಲ್ವಾ? ಆ ವರ್ಗಣಗಳು ಬೇಕೋ ಬೇಡವೋ? ಅವರ ಮುಖದಿಂದ ಹೊರಡುವಂತ ಆ ವಚನಗಳು ಯಾವ್ದ್ರಿಂದ ಹೊರಡುತ್ತೆ? ಕಾರಣ ಅವರು ಸಹ ಏನು ಆ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡ್ತಾನೆ ಇರ್ತಾರೆ. ನಿರಂತರ ಗ್ರಹಣೆ ಮಾಡಿ ಏನ್ ಮಾಡ್ತಾರೆ, ಆ ವಚನ ರೂಪ ಆಗಿ ಕನ್ವರ್ಟ್ ಆಗಿ ಅದು ಅವರು ಮುಖಾರವಿಂದದಿಂದ ದಿವ್ಯ ಧ್ವನಿ ಹೊರಡುತ್ತದೆ. ಅರ್ಥ ಎರಡು ಮನೋಯೋಗ ಅವ್ರಿಗೆ, ಎರಡು ಮನೋಯೋಗ ಯಾವ್ದದು? ಒಂದು ಅನುಭಯ ಅಲ್ವಾ? ಸೇಮ್ ಅನುಭಯ, ಆಮೇಲೆ ಸತ್ಯ ಮನೋಯೋಗ. ಸತ್ಯ ಮತ್ತೆ ಅನುಭಯ. ಓಕೆ, ಆಮೇಲೆ ಏನ್ ಹೇಳ್ತಿದೆ ಅರಿಯಂತ ಭಗವಂತರಿಗೆ? ಓಕೆ, ಭಾವ ಮನೋಯೋಗ ಇರುವುದಿಲ್ಲ, ಭಾವ ಮನೋಯೋಗ ಇರುವುದಿಲ್ಲ, ದ್ರವ್ಯ ಮನೋಯೋಗ ಇರುತ್ತೆ. ಇನ್ನು ಅವರು ಹೊರಡುವಂತಹ ಒಂದು ಆ ದಿವ್ಯ ಧ್ವನಿಯು ಸಹ ಅವರು ಏನು ನಿರಂತರ ಈ ಭಾಷಾ ವರ್ಗಣಗಳನ್ನು ಗ್ರಹಣೆ ಮಾಡ್ತಿರ್ತಾರೆ. ಇನ್ನು ಈ ಭಾಷಾ ವರ್ಗಣಗಳನ್ನು ಅವರು ವಚನ ರೂಪ ಏನಾಗುತ್ತೆ, ವಚನ ರೂಪ ಅದು ಕನ್ವರ್ಟ್ ಆಗಿ ಅವರ ಒಂದು ದಿವ್ಯ ಧ್ವನಿ ರೂಪವಾಗಿ ಅದು ಹೊರಡುತ್ತೆ. ಇನ್ನು ಈ ಭಾಷಾ ವರ್ಗಣಗಳು ನಮ್ಮ ಶರೀರದಿಂದ ಏನು ಎಕ್ಸಿಟ್ ಆಗುತ್ತೆ ಅಲ್ವಾ, ಅದು ಕೇವಲ ನಾವು ಮಾತಾಡೋದ್ರಿಂದ ಮಾತ್ರ ಹೊರಗಡೆ ಹೋಗುತ್ತೆ ಅಂತೇನಿಲ್ಲ. ಈ ಭಾಷಾ ವರ್ಗಣ ಆಗಿರ್ಬೋದು, ಈ ಒಂದು ಮನೋವರ್ಗಣ ಆಗಿರ್ಬೋದು, ನೋಕರ್ಮ ವರ್ಗಣ ಆಗಿರ್ಬೋದು, ತಮ್ಮಿಂದ ತಾವೇ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನೀವು ಮಾತಾಡ್ದಾಗ ಮಾತ್ರ ಹೊರಗಡೆ ಹೋಗ್ತೇವೆ ಅಂತೇನಲ್ಲ. ಆದ್ರೆ ಇದು ಹೇಳ್ಬೋದು, ನೀವು ಹೆಚ್ಚು ಮಾತಾಡಿದಷ್ಟು ಭಾಷಾ ವರ್ಗಣಗಳು ಅಷ್ಟು ಏನಾಗುತ್ತೆ, ವ್ಯಯ ಆಗತ್ತೆ. ಅರ್ಥ ಆಗ್ತಿದ್ಯಲ್ವಾ? ನೀವು ಹೆಚ್ಚು ಮಾತಾಡಿದ್ರೆ ಏನಾಗುತ್ತೆ, ಭಾಷಾ ವರ್ಗಣಗಳು ಹೆಚ್ಚು ವ್ಯಯ ಆಗತ್ತೆ. ಅದಕ್ಕೆ ನೋಡಿ, ಯಾರು ತುಂಬಾ ಮೌನ ಇರ್ತಾರೆ, ಯಾರು ಈ ಮೌನ ವ್ರತಗಳೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಮಾತಾಡೋ ಶಕ್ತಿ ಜಾಸ್ತಿ ಇರುತ್ತೆ. ನೋಡಿ, ಈಗ ನೀವು ನಾಳೆ ಏನಾದ್ರೂ ನೀವು ಪ್ರವಚನ ಕೊಡ್ಬೇಕು ಅಥವಾ ಏನಾದ್ರು ಒಂದು ಡಿಬೇಟ್ ಮಾಡಕ್ಕೆಲ್ಲ ಹೋಗ್ತಾರಲ್ಲ, ಏನಾದ್ರು ಡಿಬೇಟ್ ಮಾಡಕ್ ಹೋಗೋದಾಗ್ಲಿ ಅಥವಾ ಪ್ರವಚನ ಕೊಡ್ಬೇಕಾಗ್ಲಿ, ಇಂಥದ್ದು ಏನಾದ್ರು ಇದ್ರೆ ಒಂದ್ ದಿವಸ ಏನಾದ್ರು ನೀವು ಮೌನ ಮಾಡಿದ್ರೆ ಏನಾಗುತ್ತೆ, ಮೌನ ವ್ರತ ತಗೊಳ್ಳೋದ್ರಿಂದ ಅದನ್ನ ನಂತರದ ದಿವಸ ನಿಮ್ಗೆ ಮಾತಾಡುವಂತ ಶಕ್ತಿ ಜಾಸ್ತಿ ಬರುತ್ತೆ. ಅಂದ್ರೆ ನಿಮ್ಗೆ ಒಂದು 1 hour ಕಂಟಿನ್ಯೂಸ್ ಮಾತಾಡೋ ಒಂದು ಸಾಮರ್ಥ್ಯ ಇದ್ರೆ, ನೀವು ಮೌನಾದಿ ವ್ರತಗಳು ಮಾಡೋದ್ರಿಂದ ನಿಮ್ಗೆ ಸುಮಾರು ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಮಾತಾಡುವಂತ ಶಕ್ತಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಕಾರಣ ಇದು ಸಹ ಏನು, ಈ ಭಾಷಾ ವರ್ಗಣಗಳನ್ನು ನಾವು ಎಷ್ಟು ಉಳಿಸ್ಕೊಂತೀವೋ ಅಷ್ಟೇ ನಮ್ಗೆ ಮಾತಾಡುವ ಶಕ್ತಿಯು ಸಹ ಪ್ರಾಪ್ತಿ ಆಗುತ್ತೆ. ಏನ್ ಸಿಗೋಣಕ್ಕ, ಸರಿ ಇದೆಯಲ್ವಾ? ಸರಿ. ಮತ್ತೆ ಇನ್ನೇನು ವಿಶೇಷತೆಗಳು? ಮಾತಾಡೋದ್ರಿಂದ ಅಂತಲೂ ಭಾಷಾ ವರ್ಗಣಗಳು ಎಕ್ಸಿಟ್ ಆಗೇ ಆಗತ್ತೆ ನಮ್ಮ ಶರೀರದಿಂದ. ಇನ್ನು ತನ್ನಿಂದ ತಾವು ಆ ಪರಮಾಣುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ,
ಪರ್ಯಾಪ್ತಿಗೆ ವಿಶೇಷವಾದಂತ ಅಂದ್ರೆ ಇನ್ನು ನಾವು ಈ ಒಂದು ವೈಕೃತ ಶರೀರದ ಬಗ್ಗೆನೂ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ವೈಕೃತ ಶರೀರದಲ್ಲೂ ಸಹ ಈ ಒಂದು ಶರೀರ ಪರ್ಯಾಪ್ತಿ ಅಂದ್ರೆ ದೇವತೆಗಳು, ನಾರ್ಕಿಯರು ಸಹ ಪಂಚೇಂದ್ರಿಯ ಜೀವಿಗಳು, ಅವ್ರಿಗೂ ಸಹ ಈ 6 ಪರ್ಯಾಪ್ತಿಗಳಾಗತ್ತೆ. ಈ 6 ಪರ್ಯಾಪ್ತಿಗಳಿಗೆ ಶರೀರ ಪರ್ಯಾಪ್ತಿನೂ ಅವ್ರಿಗೂ ಸಹ ಇದೆ. ಈ ಶರೀರ ಪರ್ಯಾಪ್ತಿಯಲ್ಲಿ ಏನು ಖಲಭಾಗ, ರಸಭಾಗ, ಈ ಖಲಭಾಗದಿಂದ ಘನರೂಪದ ಅವಯವ, ರಸಭಾಗದಿಂದ ರಕ್ತ, ಮಾಂಸ, ವೀರ್ಯ ಮುಂತಾದ ದ್ರವರೂಪವಾದಂತಹ ಅವಯವ ಮಾಡುವಂತ ಶಕ್ತಿಯ ಪೂರ್ಣತೆಗೆ ಶರೀರ ಪರ್ಯಾಪ್ತಿ ಅಂತ ನಾವು ಹೇಳ್ತೇವೆ. ಇನ್ನು ಈ ವೈಕೃತ ಶರೀರದಲ್ಲೂ ಸಹ ಈ ಒಂದು ರಸಭಾಗ, ಖಲಭಾಗಗಳು ಅವ್ರ ಶರೀರದಲ್ಲೂ ಕಂಡು ಬರುತ್ತೆ. ತುಂಬಾ ಸೂಕ್ಷ್ಮವಾಗಿದೆ. ನಮ್ಮ ಹಾಗೆ ರಕ್ತ, ವೀರ್ಯ ಅವರಲ್ಲಿ ಇರೋದಿಲ್ಲ, ಬಟ್ ಅವ್ರ ಶರೀರದಲ್ಲೂ ದ್ರವ ಪದಾರ್ಥಗಳು ಇವೆ. ಅವರ ಶರೀರದಲ್ಲಿ ಈ ಅಂದ್ರೆ ಒಂದು ಒಂದು ಅಂತರ್ಮುಹೂರ್ತದಲ್ಲಿ ಎಷ್ಟು ಪರ್ಯಾಪ್ತಿ ಪೂರ್ಣ ಆಗ್ತದೆ ಅಷ್ಟು ಆಗ್ತದೆ ಅವರಿಗೆ ಅಲ್ವಾ? ಮತ್ತೆ ಅದನ್ನ ಗ್ರಹಣೆ ಮಾಡುದಿಲ್ಲ ಮಾಡೇ ಮಾಡ್ತಾರೆ. ಸುಗುಣಕ್ಕ, ಕೇವಲ ನೋಡಿ ಎಲ್ಲಾ ಸಂಸಾರಿ ಜೀವಿಗಳು ಮಾತಾಡ್ತಾರಲ್ಲ. ಹೇಳಿ, ಇನ್ನೊಂದ್ಸ ಹೇಳಿ. ಅಲ್ಲ, ಅವರಿಗೂ ವಚನ ಉಂಟಲ್ಲ, ಮಾತಾಡ್ತಾರಲ್ಲ. ಹೌದು ಹೌದು ಅಂದ್ರೆ ವರ್ಗಣೆ ಅದನ್ನ ಅವರು ಗ್ರಹಣೆ ಮಾಡ್ಲೇಬೇಕಲ್ಲ. ಹೌದು, ಅದೇ ನಾನು ಹೇಳಿದ್ನಲ್ಲ, ಎಲ್ಲಾ ಸಂಸಾರ ಜೀವಿಗಳು ತಮ್ಮ ಒಂದು ಯಾವ ಒಂದು ಯೋಗ್ಯ ಪರ್ಯಾಪ್ತಿಗಳಿದೆ 4, 5, 6 ಅದ್ರ ತಕ್ಕಂಗೆ ನಿರಂತರ ಜೀವನ ಪರ್ಯಂತ ಅದ್ ಗ್ರಹಣೆ ಮಾಡ್ತಿರ್ತಾನೆ ಆ ಜೀವ. ಹೌದು, ಅದೇ ಮತ್ತೆ ರಕ್ತ ಇದೆಲ್ಲ ಇಲ್ಲ ಅಂತ ಹೇಗೆ ಹೇಳುದು? ಯಾವ ಅಪೇಕ್ಷೆ? ಅಲ್ಲಿ ನೋಡಿ, ಅದೇ ಹೇಳಿದ್ದು. ಈಗ ದ್ರವ ರೂಪ ಅಂದ್ರೆ ಏನು? ಅದೇ ಈ ರಕ್ತ, ರುಧಿರ ಮತ್ತು ವೀರ್ಯ ಮುಂತಾದ ದ್ರವ ಪದಾರ್ಥಗಳು ನಮ್ಮ ಔದಾರಿಕ ಶರೀರದಲ್ಲಿ ಇದೆ. ಆದ್ರೆ ಈ ವೈಕೃತ ಶರೀರದಲ್ಲೂ ಸಹ ಈ ಒಂದು ಕೆಲವೊಂದು ದ್ರವ ಪದಾರ್ಥಗಳು ಇವೆ. ಆದ್ರೆ ಅದ್ ನಮಗೆ ಕಾಣೋದಿಲ್ಲ ಅಷ್ಟೇ, ಬಟ್ ಇವೆ ಕೆಲವೊಂದು ಪದಾರ್ಥಗಳು. ಅದೇನು ಅಂತ ಇವಾಗ ಶಾಸ್ತ್ರದಲ್ಲಿ ಎಲ್ಲೋ ನನ್ಗೆ ಓದಕ್ ಸಿಕ್ಕಿಲ್ಲ, ಬಟ್ ಇದೆ. ಅವ್ರ ಶರೀರದಲ್ಲೂ ದ್ರವ ಪದಾರ್ಥಗಳು ಇದೆ, ಅವ್ರ ಶರೀರದಲ್ಲಿ ಘನ ಪದಾರ್ಥನೂ ಇದೆ. ಈಗ ಹೇಳ್ತೀವಲ್ಲ ನೋಡಿ, ಅವ್ರ ಕೈಯಲ್ಲಿ ಅವ್ರ ಏನು ಕೈ ಕಾಲುಗಳಿದೆ, ಮೂಳೆಗಳಿಲ್ಲ. ನಮ್ಮಾಗೆ ಮೂಳೆ, ನರಗಳಿಲ್ಲ. ಆದ್ರೂ ಸಹ ನಮ್ಮಾಗೆ ಆಕಾರವಾಗಿರುತ್ತೆ ಅವ್ರ ಶರೀರನು. ಈಗ ನಮ್ಮ ಯಾವಾಗ ಉಗುರು ಇದೆ, ಅವ್ರಿಗೂ ನಮ್ಮ ಉಗುರಿನ ಆಕಾರ ಉಗುರು ಇದೆ, ಆದ್ರೆ ಬೆಳೆಯೋದಿಲ್ಲ. ಅದು ಒಂದು ಘನವಾದಂತಹ ಒಂದು ಅವಯವನೇ ಅಲ್ವಾ? ಏನ್ ಸುಗುಣಕ್ಕ? ಹೌದು, ಗೊತ್ತಾಯ್ತು. ಇನ್ನು ದ್ರವ ರೂಪವಾದಂತ ಅವಯವ ಯಾವ್ದಿದೆ ಅಂತ ನಾನು ಅಷ್ಟು ಎಕ್ಸಾಕ್ಟ್ ಆಗಿ ಹೇಳಕ್ ಆಗೋದಿಲ್ಲ, ಎಲ್ಲೂ ಓದಕ್ ಸಿಕ್ಕಿಲ್ಲ. ಬಟ್ ಇದೆ, ಅವ್ರ ಶರೀರದಲ್ಲೂ ದ್ರವ ಪದಾರ್ಥ ಇದೆ. ಅದೇನು ಅಂತ ಹೇಳಕ್ ಆಗೋದಿಲ್ಲ, ನೋಡ್ಬೇಕು ಅದು. ಭೂಷಣ್ ಜಿ, ದಿನ ಸರಸ್ವತಿ ಇದ್ರೊಳಗೆ ಕೊಟ್ಟಿದ್ದಾರೆ, ರಕ್ತ, ಕೀವು, ಮಾಂಸ ಎಲ್ಲಾನು ಇರುತ್ತೆ ನಾರಕಿ ಜೀವಿಗಳಲ್ಲಿ ಅಂತ ದಿನ ಸರಸ್ವತಿ ಬುಕ್ ಒಳಗಿದೆ. ನಾರ್ಕಿ ಜೀವಿಗೆ ಇರುತ್ತಮ್ಮ. ಓಕೆ, ಇದು ಓಕೆ. ಬಟ್ ನಾವು ಈಗ ದೇವತೆಗಳ ವೈಕೃತ ಶರೀರ, ಶುಭ ವೈಕೃತ ಶರೀರ ಬಗ್ಗೆ ಮಾತಾಡ್ತಾ ಇದೀವಿ. ಅವರ ಶರೀರದಲ್ಲಿ ದ್ರವ ಪದಾರ್ಥ ಯಾವ್ದಿದೆ ಅಂತ ನೋಡಿಮ್ಮ. ಇನ್ನೊಂದು ನಾರ್ಕಿಯ ಶರೀರ ಸಪ್ತಧಾತು ರಹಿತನೇ ಇದೆ, ಅರ್ಥ ಆಗ್ತಿದೆಯಲ್ವಾ? ನಾರಕಿಯರ ಯಾವ ಒಂದು ಅಶುಭ ವೈಕೃತ ಶರೀರ ಇದೆ, ಅದು ಸಪ್ತಧಾತು ರಹಿತ ಇದೆ. ಆಮೇಲೆ ನಿಗೋದೇ ಜೀವ ರಹಿತ ಇದೆ, ಯಾಕಂದ್ರೆ ವೈಕೃತ ಶರೀರ ಇದೆ. ಆದ್ರೂ ಸಹ ಆ ನಾರ್ಕಿಯರ ಶರೀರದಲ್ಲಿ ಈ ಒಂದು ರಕ್ತ, ಪಿತ್ತ, ಮಾಂಸ, ಆಮೇಲೆ ಈ ಒಂದು ಮಲಮೂತ್ರಗಳು ಅವ್ರ ಶರೀರದಲ್ಲಿ ಕಂಡು ಬರುತ್ತೆ, ಹೊರಡ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಬಟ್ ಅದಕ್ಕೂ ನನಗೆ ನೋಡಿ, ಅದಕ್ಕೂ ಈ ಶರೀರ ಪರ್ಯಾಪ್ತಿಗೂ ಏನು ಸಂಬಂಧ ಇಲ್ಲ ಅನ್ಕೊಳ್ತೇನೆ ಬಹುಶಃ. ಅಂದ್ರೆ ಈ ಶರೀರ ಪರ್ಯಾಪ್ತಿ ಅಂದ್ರೆ ಏನು? ಈ ಒಂದು ಈ ಒಂದು ರಸಭಾಗದಿಂದ ರಕ್ತ, ಪಿತ್ತ ಮುಂತಾದ ಒಂದು ವೀರ್ಯ ಈ ರೂಪವಾಗಿ ಕನ್ವರ್ಟ್ ಮಾಡುವಂತ ಶಕ್ತಿಯ ಪ್ರಾಪ್ತಿಗೆ ಏನ್ ಹೇಳ್ತೀವಿ? ಶರೀರ ಪರ್ಯಾಪ್ತಿ ಅಂತ ಹೇಳ್ತೇವೆ. ಸೊ ಆ ಒಂದು ಶರೀರ ಪರ್ಯಾಪ್ತಿಯಲ್ಲಿ ಯಾವ ಒಂದು ರಸಭಾಗದಿಂದ ದ್ರವ ರೂಪವಾದ ವಸ್ತುಗಳನ್ನ ಅವನು ಮಾಡ್ತಾನಲ್ವಾ, ಅದರಿಂದ ಆ ಒಂದು ಶರೀರ ಪರ್ಯಾಪ್ತಿಯ ಒಂದು ರಸಭಾಗದಿಂದ ನಾರಿಕಿಗೆ ಈ ರೀತಿಯಾದಂತ ರಕ್ತ, ಪಿತ್ತ, ಈ ಮಲಮೂತ್ರಗಳು ಇವುಗಳು ಉತ್ಪನ್ನ ಆಗತ್ತೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಯಾಕಂದ್ರೆ ವೈಕೃತ ಶರೀರ ಸಪ್ತಧಾತು ರಹಿತ ಇರುತ್ತೆ, ಬಟ್ ಏನೋ ಒಂದ್ ರೀತಿ ದ್ರವ ರೂಪ ವಸ್ತುಗಳು ಅವ್ರ ಶರೀರದಲ್ಲಿ ಇರುತ್ತೆ. ಓಕೆ, ಸರಿ. ಇನ್ನೇನು ವಿಶೇಷತೆ ಅಂದ್ರೆ ನೋಡಿ, ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಈ ಮರಣದ ಸಮಯದಲ್ಲಿ ಈಗ ಶರೀರ ಯಾಕೆ ವೀಕ್ನೆಸ್ ಆಗತ್ತೆ ಅಂದ್ರೆ ನೌಕರ್ಮ ವರ್ಗಣಗಳ ಗ್ರಹಣೆ ಮಾಡೋದು ಕಡಿಮೆ ಆಗತ್ತೆ ಅಂತ ನಾನು ಹೇಳಿದೆ ಅಲ್ವಾ? ಭೂಷಣ್ ಜಿ, ಇನ್ನೊಂದು ಪ್ರಶ್ನೆ, ನಗಬೇಡಿ. ಇಲ್ಲ, ಹೇಳಿ ಪರವಾಗಿಲ್ಲ. ಭೂಷಣ್ ಜಿ, ಇನ್ನೊಂದು ಪ್ರಶ್ನೆ, ನಗಬೇಡಿ ಆಯ್ತಾ? ಇಲ್ಲ ಮೇಡಮ್, ನೌಕರ್ಮ ವರ್ಗಣೆ ಗ್ರಹಿಸುದು ಅಂತ ಹೇಳ್ತಾರಲ್ಲ, ಅದು ಎಲ್ಲಿಂದ ಗ್ರಹಿಸುದು? ವಾತಾವರಣದಿಂದ ಗ್ರಹಿಸುದಾ?
ನೋಡಿ ಈ ಮೇಡಮ್, ಆಹಾರ ವರ್ಗಣೆ ಅದನ್ನೆಲ್ಲ ಗ್ರಹಣೆ ಮಾಡುತ್ತೆ ಅಲ್ವಾ, ಅದು ಎಲ್ಲಿಂದ ಗ್ರಹಣೆ ಮಾಡುತ್ತೆ? ನೋಡಿ ಏನ್ ಲೋಕ ಇದೆ, ಲೋಕಾಕಾಶ ಇದೆ, ಈ ಲೋಕಾಕಾಶದಲ್ಲಿ ಮಾತ್ರನೇ 6 ದ್ರವ್ಯಗಳು ಇರೋದು ಅಲ್ವಾ? 6 ದ್ರವ್ಯಗಳು ಕಂಡು ಬರೋದಲ್ಲಿ ಲೋಕಾಕಾಶದಲ್ಲಿ. ಸೊ ಲೋಕಾಕಾಶದ ಒಂದೊಂದು ಪ್ರದೇಶದಲ್ಲೂ ಆ ಏನ್ 23 ಪ್ರಕಾರದ ಪುದ್ಗಲ ವರ್ಗಣಗಳು ನಾನು ಹೇಳಿದೆ, ಪರಮಾಣುಗಳು 23 ಪ್ರಕಾರದ, ಆ ಅಷ್ಟು ಪರಮಾಣುಗಳು ಲೋಕಾಕಾಶದ ಒಂದೊಂದು ಪ್ರದೇಶದಲ್ಲಿ ಅನಂತ ಪರಮಾಣುಗಳಿದೆ. ತುಂಬಿಕೊಂಡಿದೆ. ಈಗ ನೀವು ಗ್ರಹಣೆ ಮಾಡೋದು ಅಂತಂದ್ರೆ ಹೆಂಗೆ, ಈಗ ಆ ಪರಮಾಣುಗಳು ಎಲ್ಲಿಂದನೋ ಹಾರ್ಕೊಂಡ್ಬಂದು ನಿಮ್ಗೆ ಬಂದಾಗೋದಂತಲ್ಲ, ಅರ್ಥ ಆಗ್ತಿದಲ್ವಾ? ಈವನ್ ನಿಮ್ಗೆ ಕರ್ಮ ಬಂದಾಗೋದು, ನೀವೇನೋ ಅಶುಭ ಭಾವ ಅಥವಾ ಶುಭ ಭಾವ ಮಾಡಿದಿರಿ ಅಂತ ತಿಳ್ಕೊಳ್ಳಿ. ಶುಭಾಶುಭ ಭಾವಗಳು ಮಾಡಿದಾಗ ಆ ಕರ್ಮಗಳು ಎಲ್ಲಿಂದನೋ ಹಾರ್ಕೊಂಡು ಓಡ್ಕೊಂಬಂದು ಆ ಪರಮಾಣುಗಳು ನಿಮ್ಮ ಶರೀರಕ್ಕೆ ಅಂಟ್ಕೊಂಡ್ಬಿಡ್ತವೆ, ನಿಮ್ಮ ಆತ್ಮನಿಗೆ ಅಂಟ್ಕೊಂಡ್ಬಿಡ್ತೇವೆ, ಆ ಕಾರ್ಮನ ಶರೀರಕ್ಕೆ ಅಂಟ್ಕೊಂಡ್ಬಿಡ್ತೇವೆ. ಈ ಪ್ರಕಾರ ಅಲ್ಲ. ನಮ್ಮ ಏನು ಒಂದು ಆತ್ಮ ಪ್ರದೇಶ ಇದೆ, ಆ ಆತ್ಮ ಪ್ರದೇಶದಲ್ಲಿ ಅನಂತ ಪುದ್ಗಲ ಪರಮಾಣುಗಳು ಆಲ್ರೆಡಿ ಸ್ಥಿತವಾಗಿದೆ. ಅರ್ಥ ಆಗ್ತಿದೆಯಲ್ವಾ? ನಾವ್ ಯಾವಾಗ ನಮ್ಮ ಒಂದು ಶುಭ ಮತ್ತು ಅಶುಭ ಪರಿಣಾಮ ಆಗತ್ತೆ, ಆ ಒಂದು ಆತ್ಮನ ಒಂದು ಪರಿಣಾಮದ ನಿಮಿತ್ತದಿಂದಾಗಿ ಆ ಕರ್ಮಾನು ವರ್ಗಣೆ ಏನಾಗುತ್ತೆ, ಕರ್ಮರೂಪ ಅದೇ ಪ್ರದೇಶದಲ್ಲಿ ಕರ್ಮರೂಪವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಅದೇ ರೀತಿ ಭಾಷಾ ವರ್ಗಣನೂ ಅಷ್ಟೇ, ಅಂದ್ರೆ ಹೊರಗಿಂದ ಬರುವುದಲ್ಲ ಅಂತ. ಹೊರಗಿಂದ ಬರೋದಂತ ಅಲ್ಲ. ಈವನ್ ಭಾಷಾ ವರ್ಗಣ ಆಗಿರ್ಬೋದು, ಮನೋವರ್ಗಣ ಆಗಿರ್ಬೋದು, ನೋಕರ್ಮ ವರ್ಗಣ ಆಗಿರ್ಬೋದು, ಅವು ಸಹ ಈಗ ನಾನು ಕೂತಿದ್ರೆ ನನ್ನ ಆತ್ಮ ಪ್ರದೇಶ ಏನಿದೆ, ಆ ಆತ್ಮ ಪ್ರದೇಶದಲ್ಲಿ ಎಲ್ಲಾ ಈ ಒಂದು ನೋಕರ್ಮ ವರ್ಗಗಳು ಒಂದೊಂದು ಪ್ರದೇಶದಲ್ಲಿ ಅನಂತ ಪರಮಾಣುಗಳಿದೆ. ಆಹಾರ ಪರಮಾಣುನೂ ಇದೆ, ಆಹಾರ ಪರಮಾಣುನೂ ಇದೆ, ಆಮೇಲೆ ಈ ಮನೋ ಪರಮಾಣುನೂ ಇದೆ, ಭಾಷಾ ಪರಮಾಣುನೂ ಇದೆ. ಅರ್ಥ ಆಗ್ತಿದೆಯಲ್ಲ? ಅವು ಏನಾಗುತ್ತೆ, ಗ್ರಹಣೆ ಅಂತಂದ್ರೆ ನಮ್ಮ ಒಂದು ಈ ಒಂದು ಏನು ಆತ್ಮನ ನಮ್ಮ ಶರೀರ ಇದೆ, ಶರೀರಕ್ಕೆ ಬಂದಾಗತ್ತೆ. ಸೊ ಮತ್ತಿನ್ನೇನಾದ್ರೂ ವಿಶೇಷತೆ ಇದೆಯಾ ಪದ್ಮಿನಿ ಆಂಟಿ? ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ನೀವು ಪ್ರಶ್ನೆ ಕೇಳ್ಬೋದು, ಈ ಆತ್ಮ ಮತ್ತು ಮನಸ್ಸಿಗೆ ಏನ್ ವ್ಯತ್ಯಾಸ ಅಂತ. ನೋಡಿ, ಆತ್ಮ ಅನ್ನೋದು ಏನಿದೆ, ಆತ್ಮ ಅಂತಂದ್ರೆ ಚೇತನ ಅಂದ್ರೆ ಜ್ಞಾನ ಮತ್ತು ದರ್ಶನ. ಜ್ಞಾನ ಮತ್ತು ದರ್ಶನ ಗುಣಕ್ಕೆ ನಾವೇನ್ ಹೇಳ್ತೇವೆ, ಚೇತನ ಅಂತ ಹೇಳ್ತೇವೆ ಅಲ್ವಾ? ಆತ್ಮ ಅಂದ್ರೆ ಚೇತನ. ಸೊ ಆತ್ಮನ ಕೆಲಸ ಏನು? ಆತ್ಮ ಕೇವಲ ಅವನು ನೋಡುದು ಮತ್ತು ತಿಳಿಯುವ ಕೆಲಸ ಆತ್ಮನದು. ಇನ್ನು ಮನಸ್ಸು ಏನ್ ಮಾಡ್ತಾನೆ ಅಂತಂದ್ರೆ, ಮನಸ್ಸು ಸ್ಮರಣೆ ಮಾಡುವಂಥದ್ದು, ಯಾವುದು ನನಗೆ ಹೇಯ ಮತ್ತು ಯಾವ್ದು ನನಗೆ ಉಪಾದೇಯ, ಇಂಥ ಕಾರ್ಯಗಳು ಯಾವ್ದ್ರಿಂದ ನಡೆಯುತ್ತೆ? ಮನಸ್ಸಿನಿಂದ ನಡೆಯುತ್ತೆ. ಅಂದ್ರೆ ಜ್ಞಾನ ಆಗೋದು ಆತ್ಮನಿಗೆ, ಆದ್ರೆ ಮನಸ್ಸು ಏನಿದೆ, ಒಂದು ಮೀಡಿಯಂ ಇದೆ. ಮನಸ್ಸು ಅನ್ನೋದು ಒಂದು ಮೀಡಿಯಂ, ಅಂದ್ರೆ ಒಂದು ಮಾಧ್ಯಮ ಇದೆ. ಅರ್ಥ ಆಗ್ತಿದೆಲ್ವಾ? ಆತ್ಮನಿಗೆ ಈ ಮನಸ್ಸಿನ ಮಾಧ್ಯಮದಿಂದ ಏನಾಗತ್ತೆ, ಜ್ಞಾನ ಆಗತ್ತೆ. ಅಂದ್ರೆ ಈಗ ನಾನು ಏನೋ ಒಂದು ಸ್ಮರಣೆ ಮಾಡ್ಕೊಂತೀನಿ, ನಿನ್ನೆ ನಾನು ಮಂದಾರಗಿರಿಗೆ ಹೋಗಿದ್ದೆ, ಇದು ಸ್ಮರಣೆ ಮಾಡಲು ಸಹಾಯಕವಾದದ್ದು ಏನು? ಮನಸ್ಸು. ಆ ಮನಸ್ಸಿನಿಂದ, ಆ ಮನಸ್ಸಿನ ಮೂಲಕ ನಮ್ಗೆ ಜ್ಞಾನವಾದದ್ದು ಯಾರಿಗೆ ಜ್ಞಾನ ಆಗಿದ್ದು? ಆತ್ಮನಿಗೆ ಜ್ಞಾನ ಆಗಿದ್ದು. ಅರ್ಥ ಆಗ್ತಿದ್ಯಲ್ವಾ? ಈ ಮನಸ್ಸು ಅನ್ನೋದು ಒಂದು ಮಾಧ್ಯಮ ಇದೆ ಅಷ್ಟೇ, ಆ ಮಾಧ್ಯಮದಿಂದ ಆತ್ಮನಿಗೆ ಜ್ಞಾನ ಆಗತ್ತೆ. ಅರ್ಥ ಆಗ್ತಿದ್ಯಲ್ವಾ? ಯಾಕಂದ್ರೆ ಜ್ಞಾನ ಗುಣ ಅನ್ನೋದು ಪುದ್ಗಲದಲ್ಲ. ಮನಸ್ಸು ಒಂದು ಪುದ್ಗಲ ಇದೆ. ಅರ್ಥ ಆಗ್ತಿದ್ಯಲ್ವಾ? ಆದ್ರೆ ಆತ್ಮ ಅನ್ನೋದೇನಿದೆ, ಆತ್ಮ ಜ್ಞಾನ ಗುಣವನ್ನು ಹೊಂದಿದ್ದಾನೆ. ಸೊ ಮನಸ್ಸಿನ ಮೂಲಕ ಆತ್ಮನಿಗೆ ಜ್ಞಾನ ಆಗತ್ತೆ. ಸೊ ಇಷ್ಟೇ ವ್ಯತ್ಯಾಸ ಆತ್ಮನಿಗೂ ಮತ್ತೆ ಮನಸ್ಸಿನಿಗೂ. ಉದಾಹರಣೆಗೆ ಇವಾಗ ನಾವು ಏನೋ ಒಂದು ವಸ್ತುವಿನ ತಿಂತಾ ಇದೀವಿ ಅಂತ ತಿಳ್ಕೊಳ್ಳಿ, ಒಂದು ಸಿಹಿಯಾದಂತ ವಸ್ತು ತಿಂತಾ ಇದೀವಿ. ಸೊ ಸಿಹಿಯಾದಂತ ವಸ್ತುವಿನ ಜ್ಞಾನ ಯಾವ್ದ್ರಿಂದ ಆಗ್ತಿದೆ? ನಮ್ಗೆ ಜ್ಞಾನ ಆತ್ಮನಿಗೆ ಆಗ್ತಿದೆ. ಬಟ್ ಯಾವ ಆ ವಸ್ತುವಿನ ಆ ಸಿಹಿಯ ಜ್ಞಾನ ರಸನೇಂದ್ರಿಯ ಮೂಲಕ ನಮ್ಗೆ ಆಗ್ತಿದೆ. ರಸನೇಂದ್ರಿಯ ಮೂಲಕ, ಅದರ ಮಾಧ್ಯಮದಿಂದ ನಮಗೆ ಆ ಒಂದು ಸಿಹಿಯಾದಂತ ವಸ್ತುವಿನ ಯಾವ ಒಂದು ಸಿಹಿ ಇದೆ, ಅದು ನಮ್ಮ ಆತ್ಮನಿಗೆ ರಸನೇಂದ್ರಿಯ ಮೂಲಕ ಜ್ಞಾನ ಆಗ್ತಿದೆ ನಮ್ಗೆ. ಸೊ ಏನಾದ್ರು ಒಂದು ಮಾಧ್ಯಮ ಬೇಕೇ ಬೇಕು. ಅರ್ಥ ಆಗ್ತಿದ್ಯಲ್ವಾ? ಯಾಕಂತಂದ್ರೆ ಮಾಧ್ಯಮ ಯಾಕೆ ಬೇಕು? ಯಾಕಂದ್ರೆ ನಮ್ಮ ಜ್ಞಾನ ಏನಿದೆ, ನಮ್ಗೆ ಪರೋಕ್ಷ ಜ್ಞಾನ ಇದೆ, ಪ್ರತ್ಯಕ್ಷ ಜ್ಞಾನ ಇಲ್ಲ ನಮ್ಗೆ. ಯಾವಾಗ ನಮ್ಗೆ ಪ್ರತ್ಯಕ್ಷ ಜ್ಞಾನ ಆಗತ್ತೆ, ಅವಾಗ ಇಂದ್ರಿಯಗಳು ಬೇಕೇ ಆಗಿಲ್ಲ ನಮ್ಗೆ. ಕೇವಲ ಆತ್ಮನೇ ನೇರವಾಗಿ ವಸ್ತುಗಳನ್ನ ತಿಳಿತಾನೆ. ಅರ್ಥ ಆಗ್ತಿದ್ಯಲ್ವಾ? ಹಾಗಾಗಿ ನಮ್ಮ ಜ್ಞಾನ ಹೇಗಿದೆ, ಪರೋಕ್ಷ ಜ್ಞಾನ ಇದೆ. ಇಂದ್ರಿಯ ಮೂಲಕ ನಮ್ಮ ಆತ್ಮನಿಗೆ ಏನಾಗ್ತಿದೆ, ಜ್ಞಾನ ಆಗ್ತಿದೆ. ಓಕೆ, ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿಮ್ಮ. ಇವತ್ತು ಪರ್ಯಾಪ್ತಿ ಇಷ್ಟು. ಓಕೆ,
ಪ್ರಶ್ನೆ ಇದ್ರೆ ಬೇಗ ಕೇಳಿ, ಏನಾದ್ರೂ ಇದ್ರೆ. ಓಕೆ, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ನಾಳೆ ಈ ಒಂದು ಪರ್ಯಾಪ್ತಿಗೆ ಇನ್ನು 2 ಕ್ವಶನ್ ಉಳ್ಕೊಂಡಿದೆ. ಇನ್ನು 3-4 ಕ್ವಶನ್ ಇದೆ ಪರ್ಯಾಪ್ತಿದು ಮುಕ್ತ ಆದ್ಮೇಲೆ ನೆಕ್ಸ್ಟ್ ಪ್ರಾಣ ಅದು ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ, ಪ್ರಾಣದ ಬಗ್ಗೆ ತಿಳ್ಕೊಳ್ಳೋದು. ಪರ್ಯಾಪ್ತಿ ಇವತ್ತು ಕಂಪ್ಲೀಟ್ ಮಾಡೋಣ ಅಂತಾನೆ. ಇನ್ನು 4 ಪ್ರಶ್ನೆ ಇದೆ, ತುಂಬಾ ಸಮಯ ಹಿಡಿಯುತ್ತೆ. ನಾಳೆ ಕಂಪ್ಲೀಟ್ ಮಾಡ್ತೀನಿ. ಇವತ್ತೇನ್ ನಾವು 6 ಪರ್ಯಾಪ್ತಿ ಬಗ್ಗೆ ತಿಳ್ಕೊಂಡ್ವಿ, ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ ನಾನ್ ಪ್ರಶ್ನೆ ಕೇಳಲ್ಲ ನಿಮ್ಗೆ? ನೀವೇ ಕೇಳಿ, ನಮ್ಗೆ ಗೊತ್ತಿಲ್ಲದಿದ್ರೆ ತಿಳ್ಕೊಂಡಂಗ ಆಗ್ತದೆ. ಪರ್ಯಾಪ್ತಿ ಓಕೆ, ಅಷ್ಟೋ ತನಕ ಏನಾದ್ರು ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ನನಗೂ ಹೊಳಿತಲ್ಲ ಪ್ರಶ್ನೆ, ಬೇಗ ಯೋಚನೆ ಮಾಡ್ತಿದ್ದೀನಿ. ಓಕೆ, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಜಿನ್ವಣ ಸ್ತುತಿ ಪ್ರಾರಂಭ ಮಾಡೋಣ. ಪದ್ಮಿನಿ ಏನಾದ್ರು ಹೇಳೋದಿದ್ಯಾ? ಇವತ್ತು ಹೇಳಲ್ಲ, ನಾಳೆ ಹೇಳ್ತೀನಿ ಭೂಷಣ್. 1-2 ಕ್ವಶನ್ ಇತ್ತು, ನಾಳೆ ಕೇಳ್ತೀನಿ ಆಯ್ತಾ? ಹೌದಾ, ಸರಿ, ಓಕೆ. ಟಯರ್ಡ್ ಆಗಿದಾರ ಅಂತ. ಶೀತ ಕೇಳಕ್ಕೆ ಆಗ್ತದೆ, ಶೀತ ತಲೆನೋವಿದೆ, ನಾಳೆ ಹೇಳ್ತೀನಿ. ಓಕೆ, ಸರಿ. ಜಿನ್ವಣ ಸ್ತುತಿ ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಹೇಳ ನಾನು ಹೇಳಿ ಮೇಡಮ್, ಪದ್ಮಾ ಮೇಡಮ್ ಹೇಳಿ. ಎತ್ತುವಿನಾರತಿಯ ಶ್ರೀ ಚಿನ್ನವಾಣಿಗೆ ಬೆಳಗುವೆನಾರತಿಯ, ಎತ್ತುವಿನಾರತಿಯ ಶ್ರೀ ಚಿನ್ನವಾಣಿಗೆ ಬೆಳಗುವೆನಾರತಿಯ, ಪರಿ ಪರಿ ವಿಧದೋಳ್ ಮಿರು ಮಿರು ಮಿರುಪಾ, ಪರಿ ಪರಿ ವಿಧದೋಳ್ ಮಿರು ಮಿರು ಮಿರುಪಾ, ನವರತ್ನದಾರತಿ ಹರುಷದಿ ಬೆಳಗುವೆ, ನವರತ್ನದಾರತಿ ಹರುಷದಿ ಬೆಳಗುವೆ, ಎತ್ತುವೆನಾರತಿಯ ಶ್ರೀ ಚಿನ್ನವಾಣಿಗೆ ಬೆಳಗುವೆನಾರತಿಯ, ನೀನೆ ವಿದ್ಯಾನಿಧಿ ನೀನೆ ಕಲಾಂಬುದಿ, ನೀನೆ ಕವಿತಾ ಮೂರುತಿ ಭಾರತಿ, ಎತ್ತುವೆನಾರತಿಯ ಶ್ರೀ ಚಿನ್ನವಾಣಿಗೆ ಬೆಳಗುವೆನಾರತಿಯ, ಕೆಡಿಸು ಮಿಥ್ಯತ್ವವ ಕೊಡಿಸು ಸಮ್ಯಕ್ತವ, ಕೆಡಿಸು ಮಿಥ್ಯತ್ವವ ಕೊಡಿಸು ಸಮ್ಯಕ್ತವ, ಬಿಡೆನು ನಿನ್ನಡಿಗಳವ ತಾಯೇ, ಬಿಡೆನು ನಿನ್ನಡಿಗಳವ, ಎತ್ತುವೆನಾರತಿಯ ಶ್ರೀ ಚಿನ್ನವಾಣಿಗೆ ಬೆಳಗುವೆನಾರತಿಯ, ಪರಿ ಪರಿ ವಿಧದೋಳ್ ಮಿರು ಮಿರು ಮಿರುಪಾ, ಪರಿ ಪರಿ ವಿಧದೋಳ್ ಮಿರು ಮಿರು ಮಿರುಪಾ, ನವರತ್ನದಾರತಿ ಹರುಷದಿ ಬೆಳಗುವೆ, ನವರತ್ನದಾರತಿ ಹರುಷದಿ ಬೆಳಗುವೆ,
ಎತ್ತುವೆ ನಾರತಿಯ ಈಚಿನ ವಾಣಿಗೆ ಬೆಳಗುವೆ ನಾರತಿಯ ಬೆಳಗುವೆ ನಾರತಿಯ. ಜಯ ಬಲೋ ಜಿನವಾಣಿ ಮಾತಾ ಕಿ ಜಯ. ಎಲ್ರಿಗೂ ಜೈ ಜಯ. ಪ್ರಾಚಾರ್ಯ ಮಾಡಿ. ಎಲ್ಲರಿಗೂ ಜೈ ಜಿನೇಂದ್ರ. 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 24वें तीर्थंकर पंच परमेष्ठी भगवान की जय. जय बोलो वर्तमान शासन एक वर्धमान तीर्थंकर भगवान की जय. जय बोलो आचार्य भगवान नेमिचंद सिद्धांत चक्रवर्ती महाराज. जय बोलो मुनिश्री नियम सागर जी महाराज की जय. जय जिनेंद्र. जय जिनेंद्र.